Yes, Sharmat. ಬ್ರೋ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ವಾ? ಸೊ ಅದೇ Yes, yes. ಇದು ಸ್ವಲ್ಪ ರೇಂಜ್ ಹೇಳ್ಕೊಡಿ. ನಾನು ರೇಂಜ್ ಮಾಡಿ ಒಂದು ಇವತ್ತು ಟ್ರೇಡ್ ಮಾಡಿದೆ, ಅದು ಚೆನ್ನಾಗಿ ಕೊಡ್ತು. ಬ್ರೇಕ್ಔಟ್ ಸ್ಟ್ರಕ್ಚರ್ ಅಲ್ಲ, ಒಂದಾದ್ರೂ ಚೇಂಜ್ ಆಫ್ ಕ್ಯಾರೆಕ್ಟರ್ ನಿನ್ನೆಯಿಂದ ಕಾಯ್ತಿದ್ದು. ಇಂಟರ್ನಲ್ ಎಕ್ಸ್ಟರ್ನಲ್ ಒಂದು ಕೊಡ್ತಾ ಇಲ್ಲ. ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದನು ನಾನು ಹೋಗಿ ನೋಡ್ತೀನಿ, ಇವ್ರು ಎಲ್ಲಿಂದ ತಗೊಂಡ್ರಪ್ಪ ಅಂತೀನಿ. ಅದು ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡ್ Tap and ಕಿತ್ಕೊಂಡ್ follow ಹೋಗ್ತಿದೆ ಬ್ರೋ. happens. ಕಿತ್ಕೊಂಡ್ ಹೋಗ್ತಾ ಇದೆ, ನಿಂದಿರ್ತಾನೆ ಇಲ್ಲ. ಯಾವ್ದಾದ್ರು ಒಂದ್ ಮಾಡೋಣ ಅಂದ್ರೆ ಇವಾಗ ಏನ್ ಮಾಡ್ತೀರ ಬ್ರೋ? ಇವಾಗ ಬಿಟ್ಟೆ ಈಗ. ಮುಗೀತು. ಎಲ್ಲ ಖತಮ್. ಇವಾಗ ಓಕೆ, 15 ಮಿನಿಟ್ ಪಾತ್. ಇವತ್ತು 15 ಮಿನಿಟ್ ಪಾತ್ ಅಲ್ಲಿ ಭಾರಿ ನಷ್ಟ ಆಗಿದೆ. ಇದೊಂದೇ ಒಂದ್ ಕ್ಯಾಂಡ್ಲ್ ಇಂದ ಇವತ್ತೊಂದು ದಿನ ಹಾಳಾಗಿದೆ. ದಿಸ್ ಇಸ್ ದ ಪವರ್ ಆಫ್ ಒಂದು ಕಿತ್ತೋಗಿರೋ ಕ್ಯಾಂಡಲ್ ಇಂದ. ಸೊ ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಸೊ ನಾ ಏನೇ ಟ್ರೇಡ್ ತಗೊಂಡ್ರು ಟೆಲಿಗ್ರಾಮ್ ಅಲ್ಲೂ ಎಲ್ಲ 12:30 ಮೇಲ್ ಕೊಡ್ತಾ ಇದ್ವಿ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೋಡಿ. ಓಕೆ, ಫಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್, ಪುಲ್ ಬ್ಯಾಕ್, ಬ್ರೇಕ್ಔಟ್ ಸ್ಟ್ರಕ್ಚರ್, ಪುಲ್ ಬ್ಯಾಕ್. ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡಿದ್ವಿ. ಬ್ರೇಕ್ಔಟ್ ಸ್ಟ್ರಕ್ಚರ್, ಪುಲ್ ಬ್ಯಾಕ್, ಮೇಲೋಯ್ತು. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಓಕೆ, ಶಿಫ್ಟ್ ಆದ್ಮೇಲೆ ಮತ್ತೊಂದು ಸ್ವಲ್ಪ ಪುಲ್ ಬ್ಯಾಕು, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು. ಸೊ ಈ ಆರ್ಡರ್ ಬ್ಲಾಕ್ ಇಂದ ಸೆಲ್ ತಗೊಂಡ್ವಿ ಎಗೇನ್ಸ್ಟ್ ದ ಟ್ರೆಂಡ್ ಫಸ್ಟ್ ಆಫ್ ಆಲ್. ಓಕೆ, ಸೊ ಅದು 1:1 ಅಷ್ಟೇ ಕೊಟ್ಟಿದ್ದು. ಆಮೇಲೆ ಸೀದಾ ಹೋಗಿದ್ದು ನಮ್ಮ SL ಕಡೆ. SL ತಗೊಂಡು MSS ಆಯ್ತು. ಸೊ ಈ ತರ ಆದ್ಮೇಲೆ ಇದು ಲಿಕ್ವಿಡಿಟಿ ಗ್ರ್ಯಾಬಿಂಗು. ಸೊ ಅದಕ್ಕೆ ಏನ್ ಮಾಡ್ತೀವಿ, ಡೈರೆಕ್ಟ್ ಅದು ಇಲ್ಲಿಗೆ ಬರುತ್ತೆ ನಮ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ. ಸೊ ಅದು ಅಲ್ಲ, ಡೈರೆಕ್ಟ್ ಆ SL ಸಾರಿ ಲಿಕ್ವಿಡಿಟಿ ಗ್ರ್ಯಾಬ್ ಆದ್ಮೇಲೆ ಈ ತರ ಬರುತ್ತೆ. ಡೈರೆಕ್ಟ್ MSS ಆಗಿದೆ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಮೇಲ್ಗಡೆಗೆ ಹೋಗಿ ಟ್ರೈ ಮಾಡ್ತು. ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಸಾರಿ MSS ಆಯ್ತು. ಇವಾಗ ಕೊನೆ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ತಗೋತಾ ಇದ್ವಿ. ನಾರ್ಮಲಿ ದಿನ ಹಿಂಗ್ ಆಗ್ತಾ ಇತ್ತು. ಬಟ್ ಇದೊಂದು ಕ್ಯಾಂಡ್ಲ್ ಇಂದ ನಾವು ಇಲ್ಲೇ MSS ಅಂತ ಕನ್ಸಿಡರ್ ಮಾಡಿ ಮುಗಿಸಿದೀವಿ ಇವತ್ತು ದಿನ. ಅದೊಂದು ಕ್ಯಾಂಡಲ್ ಇಲ್ಲ ಅಂದಿದ್ರೆ ಸಿನಾರಿಯೋ ಏನಾಗ್ತಿತ್ತು ಅಂದ್ರೆ, ಬ್ರೇಕ್ಔಟ್ ಸ್ಟ್ರಕ್ಚರ್, ಪುಲ್ ಬ್ಯಾಕ್, ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಇಲ್ಲೊಂದು ಟ್ರೇಡ್ ತಗೋತಾ ಇದ್ವಿ. SL ಆಗ್ತಿತ್ತು, -1% ಆಯ್ತು. ಸೊ ಅದಾದ್ಮೇಲೆ ಡೈರೆಕ್ಟ್ MSS ಆದ್ಮೇಲೆ ಇಲ್ಲಿಗೆ ಹೋಯ್ತು. ಸೊ ಇದನ್ನು ಅಷ್ಟೇನೆ. ಈ ಟ್ರೇಡ್ನು ನಾವು ಹೆಂಗ್ ಇಗ್ನೋರ್ ಮಾಡ್ಬೋದಿತ್ತು, ಲಂಡನ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿದಿದ್ರೆ ನಾವು ತಗೋತಾ ಇರ್ಲಿಲ್ಲ. ನಾರ್ಮಲಿ ಇಲ್ಲಿ ತಗೊಳ್ಳೋದು ಟ್ರೇಡು. ಸೊ ಇದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಈ ತರ ಇರ್ತಿತ್ತು, ನಾವು ಟ್ರೇಡಿಂಗ್ ಟೈಮಿಗೆ ಬಂದಾಗ ಇಲ್ಲಿ ಇರ್ತಿತ್ತು. ಸೊ ಏನ್ ಪ್ಲಾನ್ ಮಾಡ್ತಾ ಇದ್ವಿ, ಇಲ್ಲಿಂದ ಸೆಲ್ ಮಾಡಕ್ಕೆ. ಯಾಕಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ, ಇಲ್ಲಿಂದ ಸೆಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಅದೊಂದು ಲಾಸ್ ಆಗಿರ್ತಿತ್ತು, ಮತ್ತೆ MSS ಆಗಿರ್ತಿತ್ತು. ಇವಾಗ ಒಂದೇ ಟ್ರೇಡ್, ಇವತ್ತು ಎಲ್ಲ ಫುಲ್ ಒಂದೇ ಟ್ರೇಡ್ ಸಿಕ್ತಿತ್ತು. ಸೊ ಅದು ಲಾಸ್ ಆಯ್ತು, 1% ಲಾಸ್ ಅಲ್ಲಿ ಇರ್ತಿದ್ವಿ. ಕಂಟಿನ್ಯೂ ಮಾಡ್ತಿದ್ವಿ. ನಾಳೆ ಏನಾದರೂ ಹುಚ್ಚರಾಗಿದ್ದಿದ್ರೆ ಇವತ್ತು ಇಲ್ಲಿವರೆಗೂ ವೆಯ್ಟ್ ಮಾಡಿ ಇವತ್ತೇ ಟ್ರೇಡ್ ತಗೊಂಡು ಇಲ್ಲಿ ಏನಾಗುತ್ತೆ ನೋಡಿ ಅದನ್ನ ತಗೋತಿದ್ರು. ಸೊ 1% ಲಾಸ್ ಆಗಿರ್ತಿತ್ತು. ಬಿಕಾಸ್ ಆಫ್ ದಿಸ್ ಒನ್ ಕ್ಯಾಂಡಲ್ ವಿ ಲಾಸ್ಟ್ ಟ್ರೇಡ್ಸ್ ಟುಡೇ. 2% ಲಾಸ್ ಅಲ್ಲಿ ಇದೀವಿ. ನಾನು ಲಾಸ್ ಅಲ್ಲಿ ಇದ್ದೀನಿ. ಹೇಳಿ ವಿವೋ. ಸರ್ ಕಿಶನ್ ಅಂತ. ಗುಡ್ ನೈಟ್ ಸರ್. ಇದು ಥರ್ಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸರ್? ಥರ್ಡ್ ಬ್ಯಾಚ್ ಇಲ್ಲ ಬ್ರೋ, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಷ್ಟೇ. ಇವಾಗ ಇನ್ನು ಸ್ಟಾರ್ಟ್ ಆಗಿಲ್ಲ, ಆಗ್ಬೇಕುನಾ? ಇಲ್ಲ, ಮಾಡ್ತಾ ಇದೀವಿ ಇನ್ನು. ಎಲ್ಲಿದೀವಿ ಇವಾಗ, ಎಕ್ಸ್ಟರ್ನಲ್ ಮಾಡ್ತಾ ಇದೀವಿ, ಎಕ್ಸ್ಟರ್ನಲ್ ಪಾತ್. ಸೆಕೆಂಡ್ ಬ್ಯಾಚ್. ಓಕೆ ಬ್ರೋ, ಹಂಗಂದ್ರೆ ನಾನು ಜಸ್ಟ್ ಅಂದ್ರೆ ನಾನು ನಿಮಗೆ ಕಾಲ್ ಮಾಡಿದೆ, ನೀವ್ ಹೇಳಿದ್ರಿ ಮೊದ್ಲೇನೆ ಬ್ರೋ ಇನ್ನು ಸ್ಟಾರ್ಟ್ ಆಗಿಲ್ಲ, ಬಟ್ ನೀವು ನೋಡ್ಕೊಳಂಗಿದ್ರೆ ಅಂತ ಅಂದ್ರಿ. ಓಕೆ ಬ್ರೋ, ನಾನು ನೋಡ್ಕೊಂತಾ ಇರ್ತೀನಿ. ಥರ್ಡ್ ಬ್ಯಾಚ್ ಹಂಗಂದ್ರೆ ಈ ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ಬೋದಾ ಬ್ರೋ, ಅಥವಾ ನೆಕ್ಸ್ಟ್ ಮಂತ್ ಆಗ್ಬೋದಾ? ಥರ್ಡ್ ಬ್ಯಾಚ್ ಸ್ಟಾರ್ಟ್ ಆಗಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಸೆಕೆಂಡ್ ಬ್ಯಾಚ್ ಸ್ಟಾರ್ಟಿಂಗ್ ಅಲ್ಲೇ ಇದೀವಿ ಇನ್ನು.
ಹೌದಾ ಬ್ರೋ, ಹಂಗಂದ್ರೆ ಥರ್ಡ್ ಬ್ಯಾಚ್ ಸ್ಟಾರ್ಟೇ ಆಗಲ್ವಾ ಬ್ರೋ? ಇಲ್ಲ, ಈಗ ನಾರ್ಮಲಿ ಬೇಸಿಕ್ ಏನೇನಿದೆ ಅದು ಎಲ್ಲ ಕಡೆ ಸಿಗುತ್ತೆ. ಇಲ್ಲೂ ನಾನು ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಅದನ್ನೇ ನೋಡಿ ಸಾಕು. ಸ್ಟ್ರಾಟಜಿ ದಿನ ನಿಮ್ಗೆ ಅದೇ ಸ್ಟ್ರಾಟಜಿ ಹೇಳ್ತಾನೆ ಇರ್ತೀನಿ, ಮುಗೀತು ಅಷ್ಟೇ. ಅದು ಕ್ಲೀನಾಗಿ ಹೌದಾ? ಸ್ಟ್ರಾಟಜಿ ಮಾತ್ರ ಹೇಳೋದ್ರ ಜೊತೆಗೆ ಮಾರ್ಕೆಟ್ ಸ್ಟ್ರಕ್ಚರ್ನು ದಿನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಒಂದ್ಸಲಿ ಕೇಳಿದ್ರೆ ಸಾಕು, ಅದಾದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಓಕೆ ಬ್ರೋ, ಹಂಗಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗಾಗ್ಲೇ ಒಂದ್ ಸ್ವಲ್ಪ ವಿಡಿಯೋಸ್ ನೋಡಿದೀನಿ ಬ್ಯಾಚ್ ಒಂದು. ಹಾ. ಎಲ್ಲಾನು ಬ್ಯಾಚ್ ಒಂದ್ ಪೂರ್ತಿ ನೋಡ್ಬಿಟ್ಟು ಆಮೇಲೆ ನೀವ್ ಹೇಳೋದನ್ನ ಕಂಟಿನ್ಯೂ ಮಾಡ್ತೀನಿ, ಅವಾಗ ನನ್ಗೊಂದ್ ಐಡಿಯಾ ಬರ್ಬೋದು. ಅಷ್ಟೇ ಅಷ್ಟೇ ಸಾಕು, ನೀವು ಮಾಡ್ಬೋದಾ? ಒಂದ್ಸಲಿ ಇಲ್ಲೇ ಕೇಳೋರು ಸಾಕು. ಹೌದಾ ಬ್ರೋ, ಯಾಕಂದ್ರೆ ನನ್ಗೆ ಏನು ಐಡಿಯಾ ಬರ್ತಾ ಇಲ್ಲ. ಜಸ್ಟ್ ಹೇಳ್ತಿರೋದು ನಾನು ಇಂಡಿಯನ್ ಮಾರ್ಕೆಟ್ ಗೊತ್ತು, ನೀವು ಬುಲಿಶ್ ಬೇರಿಶ್ ಮತ್ತೆ ಅಪ್ ಟ್ರೆಂಡ್ ಮತ್ತೆ ನೆಕ್ಸ್ಟ್ ಹೊಸ ಹೈ ಹೈಯರ್ ಹೈ ಲೋವರ್ ಲೋ ಫಾರ್ಮ್ ಮಾಡೋದು ಅದೆಲ್ಲ ಅರ್ಥ ಆಗ್ತಿದೆ. ಹ್ಮ್ ಬಟ್ ಸ್ಟ್ರಾಟಜಿ ಏನು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ, ಅದಿನ್ನೂ ಅದರಿಂದ ಇನ್ನೂ ನಾನು ಹೇಳ್ಕೊಟ್ಟಿಲ್ಲ, ಇನ್ನು ಬರೀ ಪಾತ್ ಹಾಕೋದು, ಎಕ್ಸ್ಟರ್ನಲ್ ಪಾತ್, ಮಲ್ಟಿ ಟೈಮ್ ಫ್ರೇಮ್ ಒಂದ್ಸಲಿ ಆದ್ರೂ ಹೇಳಿದೀನ? ಇಲ್ಲ, ಮಲ್ಟಿ ಟೈಮ್ ಫ್ರೇಮ್ ಹೇಳಿಲ್ಲ ಇನ್ನೂನು. ಸೊ ಪಾತ್ ಮಾತ್ರ ಹಾಕೋದು ಇನ್ನೂ ಹೇಳಿರೋದು. ಸೊ ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಓಕೆ ಬ್ರೋ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿರುತ್ತೆ, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ. ಹೈಯರ್ ಐ ಇಂದ ಲೋವರ್ ಲೋ ಬರುತ್ತೆ, ನೆಕ್ಸ್ಟ್ ಲೋವರ್ ಐ ಲೋವರ್ ಲೋ ಬ್ರೇಕ್ ಆಫ್ ಸ್ಟ್ರಕ್ಚರ್, ಲೋವರ್ ಲೋ ಸಾರಿ ಲೋವರ್ ಐ ಬ್ರೇಕ್ ಆಫ್ ಸ್ಟ್ರಕ್ಚರ್, ಲೋವರ್ ಲೋ, ಈ ತರ ಮಾಡ್ಕೊಂಡು ಹೋಗು. ಇಷ್ಟೇ ಹೇಳಿರೋದು ಇನ್ನು. ಓಕೆ ಬ್ರೋ, ಇದು ಅರ್ಥ ಆಗಿದೆ, ಅದು ಕನ್ಫರ್ಮ್ ಮಾಡ್ಕೊಳಕ್ ಕೇಳಿದೆ. ಅಂದ್ರೆ ಬ್ರೋ, ಮತ್ತೆ ಯೂಟ್ಯೂಬ್ ಅಲ್ಲಿ ನೀವು ಸೆಕೆಂಡ್ ಬ್ಯಾಚ್ದು 6 7 ಅಂತ ಇದೆಯಲ್ವಾ, ಹ್ಮ್ ಅದು ನಿನ್ನೆ ಮೊನ್ನೆದು ಕಂಟಿನ್ಯೂ ಆಗಿ ವಿಡಿಯೋ ಹಾಕಿದಿರಾ ಬ್ರೋ? ಯಾಕಂದ್ರೆ ಅದನ್ನು ಫಾಲೋ ಮಾಡ್ತೀನಿ. ಇನ್ನೊಂದೇ ಹಾಕಿಲ್ಲ ನಾನು, ಅದೊಂದು ಹಾಕ್ಬೇಕಷ್ಟೇ, ಇನ್ನೊಂದು ವಿಡಿಯೋ ಹಾಕ್ಬೇಕು. ಓಕೆ ಬ್ರೋ, ಓಕೆ. ಹಂಗಂದ್ರೆ ನಾನು ಒನ್ ಬ್ಯಾಚ್ ಇದೆಯಲ್ವಾ, ಫುಲ್ ಬ್ಯಾಚ್ದು ವಿಡಿಯೋ ನೋಡ್ಬಿಟ್ಟು ಆಮೇಲೆ ನಾನು ನಿಮ್ನ ಫಾಲೋ ಮಾಡ್ತೀನಿ ಬ್ರೋ, ಹಿಂಗೆ ಡೈರೆಕ್ಟ್. ಓಕೆ ಓಕೆ. ಓಕೆ, ಥ್ಯಾಂಕ್ ಯು ಬ್ರೋ. ಬ್ರೋ ಅಲ್ಲಿ ಬ್ರೇಕರ್ ಸ್ಟ್ರಕ್ಚರ್ ಮೇಲೆ ಒಂದಿತ್ತಲ್ವಾ ನೆನ್ನೆ ಮಾಡಿರ್ತಾರ ಟ್ರೇಡ್? ಇಲ್ಲಿ ತರ. ಹಾ, ಅಲ್ಲಿ ನಿನ್ನೆ ಒಂದು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ರಲ್ವಾ, ಅದೇ ತರ ಸೇಮ್ ಇವತ್ತೊಂದಿತ್ತಲ್ಲ ಬ್ರೋ, ಎರಡು ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ ನೋಡಿ ಅಲ್ಲಿ. ಇದು ಹಾ, ಅದೇ ಅದೇ ಈಗ ಹೋಗಿದ್ರಲ್ವಾ, ಇದೆ ಈಗ ಜಸ್ಟ್ ಆಗಿದೆ. ಅದಲ್ಲ ಇಲ್ಲಿ ಲಂಡನ್ ಸೆಷನ್, ನ್ಯೂಯಾರ್ಕ್ ಬ್ರೋ. ಇದಾ? ಹಾ, ಅಲ್ಲೇ ಅಲ್ಲಿಂದ ಮೇಲ್ಗಡೆಯಿಂದ ಸೆಲ್ ಮಾಡ್ಬೋದಿತ್ತು, ಬಟ್ ಬ್ರೇಕರ್ ಇಲ್ಲಿಂದ ಸ್ಟ್ರಕ್ಚರ್ ಬೇಡ ಅಂತ. ಅವ್ರು ಇಲ್ಲಿ ಹೇಳ್ತಾ ಇರೋದು ಇದಾ? 5 minutes. ಹಾ, ಅಲ್ಲಿಂದಾನೆ. ಸೊ ಅದು ಅದೇ 5 ಮಿನಿಟ್ಸ್ ಟ್ರೇಡ್ ಆಗುತ್ತೆ, ಇಲ್ಲ ಅಂದ್ರೆ ಇಂಟರ್ನಲಿನೇ ಬರುತ್ತೆ. ಇಲ್ಲ ಬ್ರೋ, 15 ಮಿನಿಟ್ಸ್ ಅಲ್ಲೇ ಇತ್ತದು. ಅದ್ರ ಮೇಲೆ ಒಂದು ಕ್ಯಾಂಡಲ್ ಇದಲ್ವಾ, ಅಲ್ಲಿಂದಾನೆ ಇಲ್ಲಿಂದ ಇಂಟರ್ನಲ್ ಆಗುತ್ತೆ ಅಂದ್ರೆ ಅದು ಅದೇ ಅದಕ್ಕೆ. ಹಾ, ಇಂಟರ್ನಲ್ ಆಗುತ್ತೆ. ಇದೆ. ಇಂಟರ್ನಲ್ ಆಗುತ್ತೆ, ಬಟ್ 5 ಮಿನಿಟ್ಸ್ ಅಲ್ಲಿ ಎಕ್ಸ್ಟರ್ನಲ್ ಆಗುತ್ತೆ. ನೋಡಿಲ್ಲ ಅಷ್ಟು, ನಾನು 5 ಮಿನಿಟ್ಸ್ ನೋಡೇ ಇಲ್ಲ ಇವತ್ತು. ಕಚಡ ಮಾರ್ಕೆಟ್ ಇವತ್ತು. ಇವತ್ತು ಕೆಲ್ಸಕ್ಕೆ ಹೋಗಿದ್ದೆ, ಜಸ್ಟ್ ಬಂದ್ ನೋಡ್ದೆ, ಅದಿತ್ತು, ಸಡನ್ಲಿ ತಗೊಂಡೆ, ಟಕ್ 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 ಕೊಟ್ಟು. 5 ಮಿನಿಟ್ಸ್. ಇವತ್ತು ಯಾಕೋ ಗ್ರೂಪ್ ಅಲ್ಲಿ ಯಾರೋ ಮೆಸೇಜ್ ಹಾಕಿಲ್ಲ 3 ಗಂಟೆ ಆದ್ಮೇಲೆ. ಬಿಡಿ, ಇವತ್ತು ಏನು ಮಾಡಕ್ಕಾಗಲ್ಲ. ಯಾರು ಎಲ್ಲೋ ಸ್ವಲ್ಪ ಜನ ದುಡ್ಡು ಲಿಕ್ವಿಡಿಟಿ ಟ್ರೇಡ್ ಮಾಡೋನ್ ದುಡ್ಡು ಮಾಡಿರ್ತಾನೆ ಇವತ್ತು ಅಷ್ಟೇ, ಇನ್ನೆಲ್ಲಾರ್ದು ಇದೇ ಕತೆ. ಓಕೆ. ಇನ್ಯಾರಿಗಾದ್ರೂ ಏನಾದ್ರು ಕೇಳಕ್ಕಿದ್ಯಾ? ಬ್ರೋ ನೆಕ್ಸ್ಟ್ ನಾಳೆ ಏನಾಗ್ಬೋದು ಬ್ರೋ? ನಾಳೆ 4 hour ಟೈಮ್ ಫ್ರೇಮ್ ಪ್ರಕಾರ ಇದು ಇನ್ನೂ ಕಿತ್ಕೊಂಡು ಹೋಗ್ಬೇಕು ಸೀದಾ. ಯಾಕಂದ್ರೆ 4 hour ರೀಸೆಂಟ್ MSS ಆಗಿತ್ತು, ಪುಲ್ ಬ್ಯಾಕ್ ಕೊಟ್ಟು ಕೊನೆಯ ಆರ್ಡರ್ ಬ್ಲಾಕ್ ಇಂದ ಪುಷ್ ಕೊಡ್ತಾ ಇದೆ. ಬಟ್ ನಾಳೆ ಒಂದ್ ಸ್ವಲ್ಪ ಬಿದ್ದು ಆಮೇಲೆ ಹೋಗ್ಬೋದು. ಡೈಲಿ ಟೈಮ್ ಫ್ರೇಮ್ ನೋಡೋದಿದ್ರೆ ನೀವು, ಡೈಲಿ ಟೈಮ್ ಫ್ರೇಮು ಅಷ್ಟೇನೆ. ಸೊ ಇದೊಂದು ಝೋನ್ ಇದೆ, ಇದ್ ಬಿಟ್ರೆ ನೆಕ್ಸ್ಟ್ ಆಪ್ಟಿಮಲ್ ಬೀಳಕ್ ಸ್ಟಾರ್ಟ್ ಆಗೋದು ಇಲ್ಲಿವರೆಗೂ ಬರ್ಬೋದು. ಓಕೆ, ಎಂತ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ ಮಾರ್ಕೆಟ್ ಅಂದ್ರೆ, ಡೈಲಿ ಟೈಮ್ ಫ್ರೇಮ್ ಈ ತರ ಆಡ್ತಾ ಇದೆ. ಡೈಲಿ ಟೈಮ್ ಫ್ರೇಮ್ ಬೆರಿಶ್, 4 hour ಬುಲ್ಲಿಶ್, ವೀಕ್ಲಿ ಬೆರಿಶ್. ವೀಕ್ಲಿಯಲ್ಲಿ ಬೆರಿಶ್ ಯಾಕಪ್ಪ ಅಂದ್ರೆ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಿದ್ದಿತ್ತು, ಈಗ ಸ್ವಲ್ಪ ಪುಲ್ ಬ್ಯಾಕ್ ಕೊಡ್ತಾ ಇದೆ. ಓಕೆ, ಜೊತೆಗೆ ವೀಕ್ಲಿ ಬೈಯಿಂಗ್ ಏರಿಯಾಸ್ ಅಲ್ಲಿ ಇದೆ. ಅದಕ್ಕೆ 1 2 3 4 5 ವಾರ ಆದ್ರೂ ಮಾರ್ಕೆಟ್ ಇಲ್ಲೇ ಇರೋದು ಇದಕ್ಕೇನೆ. ಒಂದ್ ತಿಂಗಳಿಂದ ಇಲ್ಲೇ ಇದೆ. ಯಾಕೆ? ಬೈಯಿಂಗ್ ಏರಿಯಾಸ್ ಇಂದ ಮೇಲೆ ಹೋಗ್ತಾ ಇದೆ, ಮತ್ತೆ ಹೈಯರ್ ಟೈಮ್ ಫ್ರೇಮ್ ಲೆವೆಲ್ಸ್ ಇಂದ 4 hour ಮತ್ತೆ ಡೈಲಿ ಟೈಮ್ ಫ್ರೇಮ್ ಇಂದ ಕೆಳಗಡೆ ಬರ್ತಾ ಇದೆ. ಓಕೆ, ಜೊತೆಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ 12 ವೀಕ್ ಇದನ್ನ ಸಪೋರ್ಟ್ ತಗೊಂಡು ಇಲ್ಲೇ ಆಟ ಆಡ್ತಾ ಇರೋದು ಇನ್ನೂ.
ಸೊ ನೋಡ್ಬೇಕು, ಡೈಲಿ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಬ್ರೋ. ಮಾರ್ಕೆಟ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅದ್ಯಾ ನಾನ್ ಟ್ರೇಡ್ ಮಾಡೋ ಟೈಮ್ಗೆ ಏನ್ ಕೊಟ್ಟಿರುತ್ತೆ ಅದ್ರ ಮೇಲೆ ಟ್ರೇಡ್ ತಗೋಬೇಕು. ಏನ್ ಬೈ ಏಷ್ಯಲ್ಲಿ ಹಂಗ್ ಬೂಮ್ ಕೊಡ್ತೈತೆ? ಅದೇ ಪ್ರಾಬ್ಲಮ್. 3 ದಿನದಿಂದನೂ ಏಷ್ಯಾದಲ್ಲಿ ಪುಷ್ ಮಾಡ್ತಾ ಇದಾರೆ. ಲಂಡನ್ ಬರೋ ಅಷ್ಟರೊಳಗೆ ಲಿಕ್ವಿಡಿಟಿನೇ ಇರಲ್ಲ ಮಾರ್ಕೆಟ್ ಅಲ್ಲಿ, ನಿಧಾನ ಕಾಡುತ್ತೆ. ಹ್ಮ್ ಸೊ ಅದೇ ಪ್ರಾಬ್ಲಮ್ ಆಗಿರೋದು. ಸರಿ ಹೋಗೋವರೆಗೂ ಏನು ಮಾಡೋಕ್ಕಾಗಲ್ಲ. ನೋಡಿ, ಮಂಡೇನು ಏಷ್ಯಾ ಪುಷ್, ಟ್ಯೂಸ್ಡೇ ಪುಷ್, ವೆನ್ಸ್ಡೇ ಪುಷ್. ಲಂಡನ್ ಅಲ್ಲಿ ಏನು ಇಲ್ವೇ ಇಲ್ಲ, ಖಾಲಿ. ಏನ್ ಮಾಡೋದು ಈ ತರ ಆದ್ರೆ? ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರೋದು. ಬಟ್ ಇಟ್ಸ್ ಓಕೆ, ಆಗೋದು ಕರೆಕ್ಟ್ ಆಗ್ಲೇಬೇಕು ಮಾರ್ಕೆಟ್. ಬ್ರೋ ನೆನ್ನೆದೇನ್ ಬ್ರೋ ಅಷ್ಟೆಲ್ಲ ಕೂತ್ರು ಅವ್ನ್ ಏನೇನು ಹೇಳಿ ಲಾಸ್ಟಿಗೆ ಎಟ್ಟಿಟ್ಟು ಹೋಗ್ಬಿಟ್ಟ. ಇಲ್ಲ, ಅವ್ನ್ 78 ನನ್ಗ್ ಅವರ್ಸ್ ಗೊತ್ತಿತ್ತು. ಒಳಗೆ. ಈಗ ಏನ್ ಗೊತ್ತಾ, ಅವ್ನೇನಾದ್ರು 78 ಅವರ್ಸ್ ಒಳಗೆ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಕ್ಯಾಮ್ ಮಾಡ್ದ ಅಂತ ಕಾಂಟ್ರವರ್ಸಿ. ಎಲ್ಲಾ ಕಡೆ. ಅವ್ನ್ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ, ಕೊಡ್ತಾನೆ. ಅವ್ನ್ ಕೊಡ್ತಿರೋ ಅಕೌಂಟ್ ಯಾವ್ದು ಗೊತ್ತಾ? ಫ್ಲಾಶ್ ಅಕೌಂಟ್ ರೂಲ್ಸ್ ನ ತೆಗೆದು ನೋಡಿ ಒಂದ್ಸಲಿ. ಅದೇನು ವುಮೆನ್ ರಿಸೋರ್ಸ್ ಇರುತ್ತೆ, ಅದನ್ನ ಇಲ್ಲ ಅಂದ್ರೆ ಮಾಡ್ಬೇಕು ಅಂತ ನಾವು. ಪೇ ಲೆಟರ್ ಕೊಡ್ಬೋದಾ ಅಂತ. ಹಾ, ಇಲ್ಲ ಬ್ರೋ, ಬೇರೆಯವರೆಲ್ಲ ಹೇಳೋದ್ ಕೇಳ್ಬೇಡಿ ಬ್ರೋ. ನೀವೇ ನೋಡಿ, ಅವ್ನ್ ಏನ್ ಅಕೌಂಟ್ ಕೊಟ್ರು ಒಂದು ಮೇಲ್ ಬರುತ್ತೆ. ಇಲ್ಲ ಅಂದ್ರೆ ಲಾಗಿನ್ ಆಗಿ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿ ಕೊಟ್ಟಿರ್ತಾನೆ. ಕೊಟ್ರು ಕಷ್ಟದೇ ಕೊಡೋದು. ಇವಾಗ ಫಂಡಿಂಗ್ ಪಿಪ್ಸ್ ಅವರು $1000 ಅಕೌಂಟ್ ಕೊಟ್ರು. ಈಸಿ ಆಗಿರೋದೇನ್ ಕೊಟ್ಟಿದ್ರ? ಇನ್ಸ್ಟೆಂಟ್ ಅಕೌಂಟ್. ಇದೆಷ್ಟು ಕೊಟ್ಟಿದ್ರು? ಏನು ಡ್ರಾಡೌನ್ ಬರೀ 60 30 ಎಷ್ಟೋ ಡಾಲರ್ ಅಷ್ಟೇ ಕೊಟ್ಟಿದ್ರು ಡ್ರಾಡೌನ್. ಹಂಗೇನೆ ಇವರು ಕಷ್ಟದೇ ಕೊಡೋದು. ಬಟ್ ಏನೋ ಕಮ್ಮಿ, ನೀವು 0.01 ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಓಕೆ, ಪ್ರಾಕ್ಟೀಸ್ ಮಾಡಕ್ ಆಗುತ್ತೆ. ದುಡ್ಡು ಮಾಡ್ತೀನಿ ಅಂತ ಎಲ್ಲ ಅನ್ಕೋಬೇಡಿ. ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಕೊಟ್ರೆ. ಅವ್ನ್ ನೋಡಿ ಬ್ರೋ ಎಷ್ಟ್ ಚೂತಿ ಅದಾನಂದ್ರೆ 2% ಮಾಡಿ ಅದಕ್ಕೆ ಸುಮ್ನೆ 0.20% ಮಾಡಕ್ಕೆ ಹೋಗ್ಬೇಡಿ ನೀವು. ನೀವು ಟ್ರೇಡಿಂಗ್ ಅಲ್ಲಿ ದುಡ್ಡೇ ಮಾಡೋದಲ್ಲ ಅಂತಾನೆ ಯಪ್ಪ ಅಂದೆ ನಾನು. ತಗೊಳ್ಳೋಣ 2% ಟ್ರೇಡ್ ಮಾಡ್ಬೇಕಂತೆ ಬ್ರೋ, 2% ರಿಸ್ಕ್. ಅದು ಅವನು ಹೇಳೋದು ಫ್ಯೂಚರ್ಸ್ ಕರೆಕ್ಟ್ ಆಗುತ್ತೆ. ಫ್ಯೂಚರ್ಸ್ ಟ್ರೇಡ್ ಮಾಡೋರು ಕರೆಕ್ಟ್. CFD ಹಂಗ್ ಮಾಡಕ್ ಆಗಲ್ಲ. ಅದೇ ಅದೊಂದು ವಿಡಿಯೋ ಮಾಡಿ ಬ್ರೋ. ಫ್ಯೂಚರ್ಸ್, CFD ಮತ್ತೆ ಇನ್ನೊಂದು ಇದೆಯಲ್ಲ, ಫ್ಯೂಚರ್ಸ್ ಓಕೆ. CFD ಕ್ರಿಪ್ಟೋ, ಅದು ಮೂರದು ಅದೇ ಹೇಳಿದ್ರಿ ರೀಲ್ ಅಲ್ಲಿ ಒಂದ್ಸಲ ಮಾಡ್ತೀನಿ ಓಕೆ, ಅಂತ, ನೀವು ಅಗ್ರಿ. ಹಂಗೆ ಇವಾಗ trade ಆಯ್ತು. ಮಾಡ್ತೀರಾ? ಅವನೇನ ಈಗ ನೋಡಿ, ಯಾವ್ದು ಹೆಸರೇನು, NYS. NYS ಅವ್ನ ಏನಾದ್ರು ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಅವನ್ ಬರ್ಬಾದಾಗೋಯ್ತಾನೆ. ಒಂದು ಬಿಸ್ನೆಸ್ ಕೊಟ್ಟೆ ಕೊಡ್ತಾನೆ. ಲೇಟಾಗಿ ಕೊಡ್ಬೋದು. ಏನೋ ಅದು ಇದು ಕಷ್ಟಗಳಿರುತ್ತೆ, ಅವು ಇವು ಮಾತಾಡ್ಕೊಂಡು ಕೊಡ್ತಾರೆ. 10K ಫ್ಲಾಶ್ ಅಕೌಂಟ್ ಕೊಡ್ತಾರೆ. ಆ ಫ್ಲಾಶ್ ಅಕೌಂಟ್ ರೂಲ್ಸ್ ಹೆವಿ ಕಷ್ಟ ಐತೆ. ಬಟ್ ನೀವೇನಾದ್ರೂ ಕರೆಕ್ಟಾಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಅದ್ರಲ್ಲೂ ನೀವು, ನಾನೆಲ್ಲ ಲೆಕ್ಕ ಹಾಕಿಟ್ಟಿದ್ದೀನಿ, ಎಷ್ಟು $160 ವಿಡ್ರಾ ಹೊಡಿಬೋದು ನೀವು ಅದರಲ್ಲೂ. ಕ್ಲೀನಾಗಿ ನೀವು ಮಾಡಿದ್ರೆ 1 ಸ್ಟೆಪ್ ಅಕೌಂಟ್ ಇರುತ್ತೆ ಅದು. ಸೊ ಗೀಲ್ಸು ಎಲ್ಲ ನೋಡ್ಕೊಂಡು ಕ್ಲೀನಾಗಿ ಮಾಡಿದ್ರೆ ನೀವು ಅದರಲ್ಲಿ $160 ವರೆಗೂ ವಿಡ್ರಾ ಹೊಡಿಬೋದು. ಅದು ಫಸ್ಟ್ ಟೈಮೇನೆ. ಅದಾದ್ಮೇಲೂ ಮಾಡ್ತಾ ಇರ್ಬೋದು ಕಂಟಿನ್ಯೂಸ್. ನೀವು ಅಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡೋದಿದ್ರೆ ಪ್ರಾಫಿಟ್ನ. ಬಟ್ ಮಿನಿಮಮ್ $160 ವಿಡ್ರಾ ಮಾಡ್ಬೋದು ನೀವು ಪಕ್ಕ. $50 ತಿರ್ಗಾ ಪೇ ಮಾಡ್ಬೇಕಂತೆ ಪಾಸ್ ಇಲ್ಲ ಮಾಡಿದ್ಮೇಲೆ. ಇಲ್ಲ, ಅದೆಲ್ಲ ಬೇಡ ಬ್ರೋ. ಅದೆಲ್ಲ ಬಂಡಲ್ಲು, ಅದರಲ್ಲೇ ತಗೊಳ್ಳೋನಗ್ ಮಾತ್ರ. ಫ್ರೀಯಾಗಿ ಕೊಟ್ರೆ ಮಾತ್ರ ಮಾಡಿ, ಇಲ್ಲ ಅಂದ್ರೆ ಯಾರು ಮಾಡಕ್ ಹೋಗ್ಬೇಡಿ. ನಾನು ಅವ್ರ ಜೊತೆ ಯಾವ ಅಫಿಲಿಯೇಟಲ್ಲೂ ಇಲ್ಲ. ನಾನು ನಾರ್ತ್ ಇಂಡಿಯನ್ಸ್ ಹಿಂದಿ ಅವರೆಲ್ಲ ಬೊಗಳ್ತಾ ಇದ್ರಲ್ಲ, ಅದನ್ನೇ ನಾನು ಮಾಡಿದೆ ಅಷ್ಟೇ. ಅದಕ್ಕೆ ನಂದು ಯಾವ್ದು ಕೂಪನ್ ಕೋಡು ಇಲ್ಲ, ಏನೂ ಇಲ್ಲ. ಪೇ ಮಾಡ್ಬೇಕಂತೆ ಬ್ರೋ $50. ಅವರೇ ಹೇಳಿದ್ರು ಲಾಸ್ಟ್ ಅಲ್ಲಿ. ಇಲ್ಲ ಬ್ರೋ, ಅದೇನು ಅಂದ್ರೆ ಪೇ ಲೇಟರ್ ಅನ್ಸುತ್ತೆ. ಇಲ್ಲ $50 ಏನು ಅಂದ್ರೆ ಅದು ಒಂದು ಬಂಡಲ್ ಕೊಡ್ತಾನೆ. $50 ಪೇ ಮಾಡಿದ್ರೆ $100 ಕೊಡ್ತಾನೆ. ಓಕೆ, ಅದನ್ನ ನೀವು ಫಂಡೆಡ್ ಅಕೌಂಟ್ ಬೈ ಮಾಡಕ್ ಯೂಸ್ ಮಾಡ್ಬೋದು, NYS ಒಳಗಡೆನೆ. ಆ ಥರ ಅದು ಆಫರ್ಸ್ ಕೊಡ್ತಿರೋದು ಅವನು. ಅದಲ್ಲ, ಅದಾದ್ಮೇಲೆ ಲಾಸ್ಟಲ್ಲಿ ಹೇಳ್ತಾನೆ ನೋಡಿ, ಫ್ರೀ ಕೊಡ್ತೀನಿ ಅಂತ. ಅದೇ 10K ಫ್ಲಾಶ್ ಅಕೌಂಟ್ ಸಿಕ್ಕಿದ್ರೆ. ಇಲ್ಲ ಅಂದ್ರೆ ಅವನ್ ಬರ್ಬೋದಾಯ್ತಾನ ಅಷ್ಟೇ. ಅವ್ನ ಕಂಪ್ನಿನ ಯಾರು ಮೂಸು ನೋಡಲ್ಲ, ಏನೂ ಇಲ್ಲ ಆಮೇಲೆ. ಸೊ ಓಕೆ, ಇವಾಗ ಇವತ್ತೊಂದು ಏನೇನಾಯ್ತು ಇವತ್ತಿನ ಮಾರ್ಕೆಟಲ್ಲಿ? ಯಾರಾದ್ರೂ ಟ್ರೇಡ್ಸ್ ತಗೊಂಡ್ರ? ವಿನ್ ಆಯ್ತಾ, ಲಾಸ್ ಆಯ್ತಾ? ಹೆಂಗ್ ತಗೊಂಡ್ರಿ, ಯಾಕೆ ತಗೊಂಡ್ರಿ? ಬ್ರೋ ನಂದು ಆಗಿತ್ತು ಸೆಲ್ ಸೈಡ್.
ಈ ಆರ್ಡರ್ ಬ್ಲಾಕ್ ಇಂದನಾ? 1:2 ಸಿಕ್ತು, ಅಲ್ಲಿಗೆ ಮುಗೀತು. 1:2ನೇ ಇಟ್ಟಿದ್ದೆ, ಸಿಕ್ತು. ನಾನು ಇಲ್ಲಿ ಕೆಳಗಿದೆಯಲ್ಲ, ಇಲ್ಲಿ ಬೈ ಸೈಡ್ ಹ್ಮ್ ಈ ಕಡೆ ಆರ್ಡರ್ ಬ್ಲಾಕ್ ಇಂದ ಇಲ್ಲಿ ಇದೆ. ಡೋಜಿ ಕೆಳಗಿದೆಯಲ್ಲ, ರೆಡ್ ಕ್ಯಾಂಡಲ್ ಡೋಜಿ. ಇಲ್ಲಿ ಇದೆ ಇಲ್ಲಿ ಇಲ್ಲಿ ಇದು ಎಸ್ ಎಲ್ ಇಟ್ಟಾಗಿದೆಯಲ್ಲ, ಅದೇ ನಂದು ಎಸ್ ಎಲ್ ಇಟ್ಟಾಗಿದೆ. ಇದಾ? ನಾನು ಈ ಆರ್ಡರ್ ಬ್ಲಾಕ್ ತಗೊಂಡಿದ್ದೆ, ಬಟ್ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೆ ಕೆಳಗ್ ಕೊಡ್ತಾನಂತ, ಕೆಳಗೆ ಇಟ್ಕೊಂಡಿದ್ದೆ. ಅದ್ನು ಎಸ್ ಎಲ್ ಆಗಿ ಹೋಯ್ತದು. ಆ ಆರ್ಡರ್ ಬ್ಲಾಕ್ ಇಂದ ಕೆಳಗೆ ಇಟ್ಟಿದ್ದೆ ನಾನು. ಹ್ಮ್ ಏನೋ ಹಂಗೆ ಆಗಿತ್ತು ನಂದು. ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಿ ವಿಕ್ಕಿನ ಇನ್ನೊಂದು 2 pips ಕೆಳಗಿಟ್ರೆ, 1-2 ಪಾಯಿಂಟ್ ಕೆಳಗಿಟ್ರೆ ಚೆನ್ನಾಗಿರುತ್ತೆ ಅಂತ ಇಟ್ಟೆ. ಅದನ್ನು ಹೊಡಿತದೆ. ಬ್ರೋ ಫಿಬ್ ಇಂದ ಏನಾದ್ರು ಮಾಡ್ಬೋದು? ಫಿಬ್ ಎಲ್ಲ ಏನಿಲ್ಲ ಬ್ರೋ. ಫಿಬ್ ಒಂದು ಟೂಲು, ಸುಮ್ನೆ ಆಟ ಆಡಕ್ಕೆ ಅಂತ ಕೊಟ್ಟವ್ರಷ್ಟೇ. ಅದನ್ನ ಏನು ಇಲ್ಲಿಂದ ಇಲ್ಲಿವರೆಗೂ ಹೋಯ್ತು, ಮ್ಯಾಕ್ಸಿಮಮ್ ಏನಾಗುತ್ತಪ್ಪ, ಯಾವ್ದಾದ್ರು ಒಂದು ಪುಲ್ ಬ್ಯಾಕ್ ಇದ್ರೆ, ಈಗ ಮೇಲ್ ಹೋಯ್ತು ಅಂದ್ರೆ ಪುಲ್ ಬ್ಯಾಕ್ ಕೊಡೋದಿದ್ರೆ ಅಟ್ಲೀಸ್ಟ್ 50% to 60% ಕೊಡುತ್ತೆ, ಆಮೇಲೆ ಹೋಗುತ್ತೆ ಅಲ್ವಾ. ಅದನ್ನೇ ಫಿಬ್ ಆಗಿ ಕಂಡುಹಿಡಿತೀವಿ. ಲೋ ಟು ಹೈ ಹಾಕ್ತೀನಿ, 50% to 75% ಝೋನ್ ಹಾಕ್ತೀನಿ. ಸೊ ನಾವು ಟ್ರೇಡ್ ತಗೊಳ್ಳೋದು ಎಂಟ್ರಿ ಏನಾದ್ರು ಈ ಝೋನ್ ಒಳಗೆ ಇದ್ರೆ ಓಕೆ, ಚೆನ್ನಾಗಿರೋ ಎಂಟ್ರಿ. ಯಾಕಂದ್ರೆ ಆಲ್ಮೋಸ್ಟ್ 50 to 70% ರಿಟ್ರೇಸ್ಮೆಂಟ್ ಬಂದು ಟ್ರೇಡ್ ಹೋಗುತ್ತೆ. ಅದಕ್ಕೆ ಅದೊಂಥರ ಎಕ್ಸ್ಟ್ರಾ ಟೂಲು, ಚಿಕ್ಕ ಮಕ್ಳು ಆಟ ಆಡೋಕ್ಕೆ ಅಂತ ಕೊಟ್ಟವ್ರೆ. ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ ಬ್ರೋ, ಅವೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಅದರಿಂದ ನಾನು ಚಂದು ಬ್ರೋ, ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಸಖತ್ ಮಾಡ್ಬಿಟ್ಟಿದ್ದೀನಿ, ಫಿಬ್ ಯೂಸ್ ಮಾಡ್ಕೊಂಡು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ಏನ್ ಮಣ್ಣು ಆಗಲ್ಲ. ಚಂದು ಬ್ರೋ, ಮಧ್ಯಾಹ್ನ ಇನ್ಸ್ಟೆಂಟ್ ಆಗಿ ಎಸ್ ಎಲ್ ಆಯ್ತಲ್ಲ, ಬರ್ತಿದಂಗೆ ಎಂಟ್ರಿ ಕೊಡ್ತು, ಎಸ್ ಎಲ್ ಆಯ್ತು. ಅದು ಏನಕ್ಕೆ ಆತರ ಆಯ್ತು ಬ್ರೋ? ಎಲ್ಲಿ ಇಲ್ಲೇ ಅಲ್ವಾ, ಇಲ್ಲಿ ಬೈ ಮಾಡಿದ್ದು. ಬ್ರೋ, ಅದೇ ಆರ್ಡರ್ ಬ್ಲಾಕ್ ಯಾಕೆ ಅಂತ ಏನ್ ವಿತಿನ್ ಸೆಕೆಂಡ್ ಎಂಟ್ರಿ, ಅವಾಗ್ಲೇ ಸಡನ್ ಆಗಿ ಎಸ್ ಎಲ್. ಆಪೋಸಿಟ್. ಕರೆಕ್ಟ್ ಏನಿಲ್ಲ, ಕೆಳಗಡೆ ಬಂತು ಅಷ್ಟೇ ಬ್ರೋ, ನಾವೇ ಲಿಕ್ವಿಡೇಟ್ ಆದ್ವಿ ಅಷ್ಟೇ. ಸೊ ನಮ್ ಕೈಲಿ ಏನಿದೆ, ಇದನ್ನ ಇಲ್ಲಿಂದನೇ ಹೋಗಕ್ ಮಾಡಕ್ಕಾಗುತ್ತಾ? ಇಲ್ಲ, ಏನೂ ಇಲ್ಲ. ಇಲ್ಲಿಂದನೇ ಹೋಗುತ್ತೆ ಅಂತ 100% ಹೇಳಕ್ಕಾಗುತ್ತಾ? ಯಾರ ಕೈಲೂ ಆಗಲ್ಲ. ಬಟ್ ನಾವೇನ್ ಮಾಡ್ಬೋದು, ನಮ್ದೇನ್ ರೂಲ್ಸು, ಒಂದು ಎಕ್ಸ್ಟರ್ನಲ್ ಮಾತ್ರ ಬ್ರೇಕ್ಔಟ್ ಸ್ಟ್ರಕ್ಚರ್ ಇರಬೇಕು, ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇರಬೇಕು. ಈ ತರ ಆದಾಗ ಕೊನೆ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡ್ತೀನಿ, ಇಲ್ಲ ಮೇಲ್ಗಡೆ ಶಿಫ್ಟ್ ಕೊಟ್ಟಿದ್ರೆ ಕೊನೆ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡ್ತೀನಿ. ಇಷ್ಟೇ ಅಲ್ವಾ ನಮ್ ರೂಲ್ಸು? ಈ ತರ ಇದೆಯಾ ಟ್ರೇಡ್ ತಗೊಳ್ಳೋದು? ಇವತ್ತು ಲಾಸ್ ಆಯ್ತು 2%. ಸರಿ, ನಾನು ನಿಮ್ಗೆ ನಂದು ಇವಾಗ ನಾನು ಅದನ್ನ ಮಾತ್ರ ಮಾಡ್ತೀನಿ ಅಲ್ವಾ, ಎಕ್ಸ್ಟರ್ನಲ್ ಮಾತ್ರ ಮಾಡ್ತೀನಿ, ಬ್ರೇಕ್ಔಟ್ ಸ್ಟ್ರಕ್ಚರ್ MSS ಎರಡು ಮಾಡ್ತೀನಿ, ಹೌದಾ? ಸೊ ನಂದು ನಿಮಗೆ ಎಷ್ಟಾಗಿದೆ ಅಂತ ಹೇಳ್ತೀನಿ ನೋಡಿ. ವೆನ್ಸ್ಡೇ ಇಂದ ಸ್ಟಾರ್ಟ್ ಆಗಿದೆ, ಥರ್ಸ್ಡೇ ಇಂದ? ಹಾ, ಥರ್ಸ್ಡೇನಾ? ಬ್ರೋ, ಪ್ರಾಫಿಟ್ ಎಲ್ಲ ಇದೆ ಬಿಡಿ. 3 days ಮಾಡಿರೋದು. ಹಾ, ಥರ್ಸ್ಡೇ. ಸೊ ಓಕೆನಾ, ಥರ್ಸ್ಡೇ ಫಸ್ಟ್ ಟ್ರೇಡು 3% ಆಯ್ತು. 3 ದಿನ ಕಂಟಿನ್ಯೂಸ್ ವಿನ್ನಿಂಗ್ ಸ್ಟ್ರೀಕು. ಥರ್ಸ್ಡೇ, ಫ್ರೈಡೇನು ಮತ್ತೆ 3%. ನೋಡಿ, ನಾನು ಹೇಳ್ತಿರೋದು ನಿಮ್ಗೆ ಕ್ಲೀನ್ ಫಾಲೋ ಮಾಡೋದು, ಒಂದು ವಾರ ಫಾಲೋ ಮಾಡಿ ನೋಡಿ ಬರೀ ಎಕ್ಸ್ಟರ್ನಲ್, ನಿಮ್ಗೆ ಯಾವ ತರ ಅನ್ಸುತ್ತೆ ಅಂತ. ಸೊ ಥರ್ಸ್ಡೇ, ಫ್ರೈಡೇ, ನೆಕ್ಸ್ಟು ಸ್ಯಾಟರ್ಡೇ ಇಲ್ಲ ಮಂಡೇನೇ ಅಲ್ವಾ? ಮಂಡೇ ಮಾಡಿದ್ವಿ, ಮಂಡೇ ಮತ್ತೆ 3%. ಸೊ ನೆಕ್ಸ್ಟು ಟ್ಯೂಸ್ಡೇ ಮಾಡಿದ್ವಿ. ಟ್ಯೂಸ್ಡೇ ಏನಾಯ್ತು, ಫಸ್ಟ್ ಟ್ರೇಡ್ ಲಾಸ್ ಆಯ್ತು. ಫಸ್ಟ್ ಟ್ರೇಡ್ ಲಾಸ್, ಆಮೇಲೆ ಸೆಕೆಂಡ್ ಟ್ರೇಡ್ ಮಾಡಿದ್ವಿ, ಅದು +3% ಕೊಡ್ತು. ಸೊ ಟ್ಯೂಸ್ಡೇ ಬಂದ್ಬಿಟ್ಟು ನಿಮಗೆ ನಮ್ದು ಎಷ್ಟಾಯ್ತು, 2% ಆಯ್ತು, ಹೌದಾ? ಸೊ ಇವತ್ತು ಎಷ್ಟಾಯ್ತು, ವೆನ್ಸ್ಡೇ ಆಯ್ತು. ವೆನ್ಸ್ಡೇ -2% ಆಯ್ತು. ಇಷ್ಟು ನಮ್ದು ಇಷ್ಟು ದಿನದ್ದು, ಬರೀ ಒಂದು 5 ದಿನದ ಸಮ್ಮರಿ ಹೇಳ್ತಾ ಇರೋದು. ಹಳೇದು ಅದು ಇದು ಏನೇನೋ ಆಗಿದೆ, ಇರ್ಲಿ. ಬಟ್ ಇಷ್ಟು ದಿನದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. 3, 6, 9, 9 + 2 11, 11 - 2 ಎಷ್ಟು, 9. 5 ದಿನದಲ್ಲಿ 9% ಅಪ್ಪು. ಸೊ ಇಷ್ಟೇ, ಒಂದೊಂದು ಲಾಸ್ಗಳು ಬರ್ತಾ ಇರುತ್ತೆ ಮಧ್ಯದಲ್ಲಿ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಫುಲ್ ಲಾಸ್ 2%. ಇವತ್ತು ನಾನು ಡೈಲಿ ಎಷ್ಟು ತಗೋತೀನಿ ಟ್ರೇಡು, 2 ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ 2% ಲಾಸ್ ಆಯಿತು, ಮುಗೀತು. ಇನ್ನೊಂದು ಇಲ್ಲಿ ಅದಾದ್ಮೇಲೆ ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಇಲ್ಲೊಂದು ಟ್ರೇಡ್ ತಗೊಳ್ಳೋಣ ಅಂತ ಹೋಗಿದ್ರೆ ಅದು SL ಆಗಿರ್ತಿತ್ತು. ಅದಕ್ಕೆ
ಅದು ವಿನ್ ಆಗ್ಲಿ ಲಾಸ್ ಆಗ್ಲಿ ಏನಾಗ್ಲಿ ದಿನಕ್ಕೆ 2 ಟ್ರೇಡ್. ಅದು 2 ಟ್ರೇಡ್ ತಗೋತೀರಾ ಅಂತ ಗೊತ್ತಾ, ಚೆನ್ನಾಗಿರೋದು ಮಾತ್ರ ತಗೊಳ್ಳಿ. ಚೆನ್ನಾಗಿರೋದು ಯಾವುದು? ಎ ಪ್ಲಸ್ ಸೆಟಪ್ ಯಾವುದು? ಬ್ರೇಕ್ಔಟ್ ಸ್ಟ್ರಕ್ಚರ್ ಎಕ್ಸ್ಟರ್ನಲ್, ಬ್ರೇಕ್ಔಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಎಕ್ಸ್ಟರ್ನಲ್, ಇದು ಮಾತ್ರ ತಗೊಳ್ಳಿ ಸಾಕಲ್ಲ. ಸೊ ಎಲ್ಲ ಆದ್ಮೇಲೂ ಬರೀ ಇಷ್ಟರಲ್ಲೇ 9% ಅಪ್ಪಲ್ಲೇ ಇರ್ತಿದ್ರಿ, ಸೇಮ್ ಇದನ್ನೇ ಫಾಲೋ ಮಾಡಿದಿದ್ರೆ. ಸೊ ನೀವು ಒಂದಿನ 2 ದಿನ ಇವತ್ತೇನಾಯ್ತು ನಾಳೆ ಏನಾಯ್ತು ನಿನ್ನೆ ಏನಾಗಿತ್ತು ಇದನ್ನ ಥಿಂಕ್ ಮಾಡಬೇಡಿ. ಮಿನಿಮಮ್ 1 ವಾರ ಇಟ್ಕೊಳ್ಳಿ. 1 ವಾರದಲ್ಲಿ ನಾನು ಇಷ್ಟು% ಮಾಡಬೇಕು. ಇಷ್ಟು ಪರ್ಸೆಂಟ್ ಆಯ್ತಾ? ಎಷ್ಟು ಪರ್ಸೆಂಟ್ ಆಗಿದೆ 1 ವಾರದಲ್ಲಿ? 1 ವಾರ ಫುಲ್ಲು ಬರೀ ಎಕ್ಸ್ಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಮತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಟ್ರೇಡ್ ಮಾಡಿದೆ. ಎಷ್ಟು ಪರ್ಸೆಂಟ್ ಆಗಿದೆ ನನಗೆ ಇವಾಗ? ಅಷ್ಟು ಮಾತ್ರ ಮಾಡಿರ್ಬೇಕು ಫಸ್ಟು. ಸೊ ಇದು ಈ ಥರ ಲಾಂಗ್ ರನ್ನಲ್ಲಿ ನಿಮಗೆ ನೋಡೋದು. ಓಕೆ, ಇವಾಗ ನಾವು ಏನೋ ವೀಕಲ್ಲಿ 9% ಅಂತ ಇದೆ, ಎಲ್ಲ ವೀಕು ಹಿಂಗೆ ಇರಲ್ಲ. ಒಂದೊಂದು ವಾರ ಬರೀ 2-3% ಇರುತ್ತೆ, ಒಂದೊಂದು ವಾರ 2-3% ಲಾಸಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ, ತಿಂಗ್ಳದ್ದು ಫುಲ್ ತೊಗೊಳ್ಳಿ. ತಿಂಗ್ಳು ಫುಲ್ ನೀವು ಪ್ರಾಫಿಟಲ್ಲಿ ಇರಬೇಕಷ್ಟೆ ಒಟ್ಟಿಗೆ ತೊಗೊಂಡಾಗ. ಇವತ್ತೇನಾಯ್ತು ನಾಳೆ ಏನಾಯ್ತು ಅದು ಮ್ಯಾಟ್ರೇ ಆಗಲ್ಲ. ಯಾಕಂದರೆ ನೀವು ಇವತ್ತೊಂದಿನ ಬಂದಬೇಕು, ಒಳ್ಳೆ ಟ್ರೇಡ್ ಇರಬೇಕು, $1,000 ಮಾಡಬೇಕು, ಹೋಗ್ಬೇಕು. ಅದೆಲ್ಲ ಟ್ರೇಡಿಂಗು, ಗ್ಯಾಮ್ಲಿಂಗ್. ಅದು ದಿನ ಮಾಡಬೇಕು, ದಿನ ಇಷ್ಟರಲ್ಲಿ ಮಾಡಬೇಕು ಅಷ್ಟೇ. ಇದು ನೀವು ಟ್ರೇಡರ್ ಆಗಬೇಕು ಅನ್ನೋರ್ಗೆ ಇರ್ಬೇಕಿರೋ ಮೆಂಟಾಲಿಟಿ. ಓಕೆ, ಕನ್ಸಿಸ್ಟೆನ್ಸಿ ರೂಲ್ಸ್ ಇದಕ್ಕೆ ಅನ್ನೋದಲ್ಲ ಬ್ರೋ? ಹೌದು, ಕನ್ಸಿಸ್ಟೆನ್ಸಿ ರೂಲು ನಾವು ಹೇಳ್ತೀವಿ ಕನ್ಸಿಸ್ಟೆನ್ಸಿ ರೂಲ್ ಕೆಟ್ಟದು ಅಂತ. ಫ್ಯೂಚರ್ಸ್ ಟ್ರೇಡ್ ಮಾಡ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ, ಕನ್ಸಿಸ್ಟೆನ್ಸಿ ರೂಲಿಂದ ಅವ್ರು ಎಷ್ಟು ದುಡ್ಡು ಮಾಡ್ತವ್ರೆ ಅಂತ. ಆಗ ಅವ್ರಿಗೆ ಒಂದು ರೂಲ್ಸ್ ಕೊಟ್ಟಿದ್ರಿಂದ ಕನ್ಸಿಸ್ಟೆಂಟಾಗಿ ರಿಸ್ಕ್ ಮಾಡ್ತಾರೆ, ಅಷ್ಟೇ ಪ್ರಾಫಿಟ್ ಎತ್ತಾರೆ. ಶಾರ್ಕ್ ಫಂಡೆಡ್ ಟ್ರೇಡು ನಾನು ಗ್ರೂಪಲ್ಲೋ ಟೆಲಿಗ್ರಾಮಲ್ಲೂ ಹಾಕಿದ್ದೆ. ಟೆಲಿಗ್ರಾಮಲ್ಲಿ ಯಾವ ಟ್ರೇಡ್ ಅದು? ಹಲೋ ಹಾಂ ಬ್ರೋ. ಬ್ರೋ, ಇದು ಫ್ಯೂಚರ್ ಅಂತ ಹೇಳ್ತಾ ಇದ್ರಲ್ಲ, ಅದು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಹೇಳ್ತೀನಿ ಬ್ರೋ, ಅದೆಲ್ಲ ಕೊನೆಯಲ್ಲಿ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಲಾಸ್ಟ್ ಪಾರ್ಟ್ ಅದು. ಸೊ ಶಾರ್ಕ್ ಫಂಡೆಡಲ್ಲಿ 9,000 ಅಕೌಂಟ್ ಇತ್ತು. ಸೊ ಒಂದು ಟ್ರೇಡ್ ತೊಗೊಂಡ್ವಿ. ಯಾವುದು? ಬೈಯಿಂಗ್ ಟ್ರೇಡ್ ತಾನೇ ಅದು? ಬೈಯಿಂಗ್ ಟ್ರೇಡ್ ಇದು. ಹಾಂ, ಇಲ್ಲಿ. ಸೊ ಈ ಆರ್ಡರ್ ಬ್ಲಾಕಿಂದ ಒಂದು ಟ್ರೇಡ್ ತೊಗೊಂಡ್ವಿ. ಅರ್ಧ ಗಂಟೆಲಿ 1:3 ಹೋಗೋಕ್ಕೂ ಬಿಟ್ಟಿಲ್ಲ. $100ಗೆ ಕ್ಲೋಸ್ ಮಾಡಿ 1% ವಿಡ್ರಾ ಮಾಡಬೇಕು ಮಿನಿಮಮ್. ಸೊ $9,000 1% ಅಂದರೆ $90. ನಾವು ಮಾಡಿದ್ದು $99 ಮಾಡಿದ್ವಿ. $90 ವಿಡ್ರಾ ಹಾಕಿದ್ವಿ. ಅದರಲ್ಲಿ 70% ರಿವಾರ್ಡ್ ಇತ್ತು. $70 ರಿವಾರ್ಡ್ ಬಂತು $99. ಸೊ $70 ವಿಡ್ರಾ ಮಾಡಿದ್ವಿ. ಇಷ್ಟೇ, ಅರ್ಧ ಗಂಟೆ ಟ್ರೇಡು. ಅದಾದ್ಮೇಲೆ ಪೇಔಟ್ ರಿಕ್ವೆಸ್ಟ್ ಮಾಡಿದೆ, ಬಂತು. ಎಷ್ಟು ಅವರ್ ಬಂತು ಬ್ರೋ? ಅದು ಎಷ್ಟು ಅವರ್ ಕ್ರೆಡಿಟ್ ಆಯ್ತು? 24 hour ಬ್ರೋ. ಹಾ ಬ್ರೋ, ಇದು ಇವತ್ತು ತಗೊಂಡಿದ್ರಲ್ಲ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಪಾತ್ ಹಾಕಿ ತೋರಿಸಿ ಬ್ರೋ. ಪಾತ್ ಹಾಕ್ತೀನಿ ಇವಾಗ. ಹಾಕಿದ್ದೆ ಫಸ್ಟ್, ಲೇಟ್ ಆಗಿ ಬಂದ್ವಿ ಅನ್ಸುತ್ತೆ. ಹೌದಾ? ಇಲ್ಲ ನೋಡಿದೆ ಬ್ರೋ, ನಮ್ಮ ನೆಟ್ವರ್ಕ್. ಓಕೆ, ಇವತ್ತು ಕನ್ಫ್ಯೂಷನ್ಸ್ ಇದ್ದಿದ್ದು 2 ಪಾತ್ ಹಾಕೋದ್ರಲ್ಲಿ. ಓಕೆ, ಹಾ ಬ್ರೋ. ಸೊ ಒಂದು ಓಕೆ ಅದು ಬೇಡ. ಇಲ್ಲಿದೆಯಲ್ಲ, ಇದು ರೆಡ್ ಕ್ಯಾಂಡಲ್ ಒಂದು ಡೋಜಿ ಫಾರ್ಮ್ ಆಗಿದೆಯಲ್ಲ, ಇದನ್ನ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಅಂತ ನಾವೇನ್ ಮಾಡಿದ್ವಿ, ಅದನ್ನ ಕನ್ಸಿಡರ್ ಮಾಡಿದ್ವಿ. ಓಕೆ, ಕನ್ಸಿಡರ್ ಮಾಡಿದ್ವಿ. ಯಾಕೆ ಅಂದರೆ ನಾನು ಎಲ್ಲ ಬ್ರೋಕರ್ಸಲ್ಲೂ ನೋಡಿದೆ, ಇಲ್ಲೂ ರೆಡ್ ಇತ್ತು. ನೆಕ್ಸ್ಟು FXCM ಅದರಲ್ಲೂ ರೆಡ್ ಅನ್ನೋದು ಇದ್ದೇ ಇತ್ತು ಇಲ್ಲಿ. ಸೊ ರೆಡ್ ಇತ್ತು. ಬ್ರೋಕರ್ಸಲ್ಲೂ ನೋಡಿದೆ, ಅಲ್ಲೂ ಇತ್ತು. ಸೊ ಕನ್ಸಿಡರ್ ಮಾಡಿದೆ. ಅದನ್ನು ಕನ್ಸಿಡರ್ ಮಾಡೋದ್ರಿಂದ ಇವತ್ತು 2% ಲಾಸ್. ಸೊ ಇಲ್ಲಿಂದ ತಗೋತೀರಾ. ಇನ್ ಕೇಸ್ ನೀವು ಅದನ್ನ ಇವತ್ತು ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಒಂದ್ ಲಾಸ್ ಆಗಿರೋದಷ್ಟೇ. ಓಕೆ ಓಕೆ, ಸರಿನಾ? ಓಕೆ, ಇವಾಗ ಫಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರು, ಪುಲ್ ಬ್ಯಾಕು. ಬ್ರೇಕ್ಔಟ್ ಸ್ಟ್ರಕ್ಚರು, ಪುಲ್ ಬ್ಯಾಕು. ಇದನ್ನು ಕನ್ಸಿಡರ್ ಮಾಡಿಲ್ಲ ಅಂದಿದ್ರೆ ನೋಡಿ, ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಏನಾಯ್ತು, ಇದು ರೇಂಜ್ ಐ, ಇದು ರೇಂಜ್ ಲೋ. ಇಲ್ಲಿ MSS ಆಯ್ತು, ಹೌದಾ? MSS ಆದ್ಮೇಲೆ ಮೇಲಕ್ಕೆ ಹೋಗಿಲ್ಲ, ಕೆಳಕ್ಕೆ ಹೋಗಿಲ್ಲ, ಕೆಳಗಡೆ ಬ್ರೇಕ್ಔಟ್ ಕೊಟ್ಟಿತ್ತು. ಲಾಸ್ಟ್ ತುದಿ ಇದು MSS ಆದ್ಮೇಲೆ ಇರೋದು ಇದಿರ್ತಿತ್ತಾ? ಸೊ ಈ ಥರ MSS ಆದ್ಮೇಲೆ ನಮಗೆ ಸಂಜೆವರೆಗೂ ಯಾವುದೇ ಟ್ರೇಡೇ ಸಿಕ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಟ್ಲೀಸ್ಟ್ 5 ಮಿನಿಟ್ಸ್ಗೆ ಹೋಗ್ಬಿಟ್ಟಾದ್ರೂ ಟ್ರೇಡ್ ಮಾಡಿ ಒಂದು ಪ್ರಾಫಿಟ್ ಮಾಡಿರ್ತಿದ್ವಿ. ಇಲ್ಲಿ 5 ಮಿನಿಟ್ಸ್ ಟ್ರೇಡ್ ಮಾಡೋರಲ್ಲ ಅವ್ರ ಜೊತೆಗೆ. ಅದೊಂದು ಫಸ್ಟ್ ಆಫ್ ಆಲ್ ಅದು ಹೋಯ್ತು ಭಾಗ್ಯ.
ಅದೊಂದು ಶನಿಯಿಂದ, ಸರಿನಾ? ನೆಕ್ಸ್ಟ್ ಇಲ್ಲಿ ಇದ್ ಮಾಡ್ತಿದ್ವಿ, ಸೆಲ್ ಮಾಡ್ತಿದ್ವಿ ಈ ಆರ್ಡರ್ ಬ್ಲಾಕ್ ಇಂದ. ಯಾಕೆ? MSS ಆಗಿದೆ ಇಲ್ಲಿ, ಅದಕ್ಕೆ ಇಲ್ಲಿಂದ ಸೆಲ್ ಮಾಡ್ತಿದ್ವಿ. ಇದೊಂದು SL ಹಿಟ್ ಆಗ್ತಿತ್ತು, SL ಹಿಟ್ ಆಗ್ತಿತ್ತು. ಮುಗೀತು, ಇವತ್ತು ಟೈಮಿಂಗೇ ಮುಗೀತು. 1 ಟ್ರೇಡ್ 1 ಲಾಸು ಮುಗೀತು. ಹೌದಾ? ಈ ತರ ಆಗಿದೆ ಪಾತ್. ಇವಾಗ ಇಲ್ಲಿ MSS ಕೊಟ್ಟಿತ್ತು ಕೆಳಗಡೆಗೆ, ಈಗ ಮತ್ತೆ ಮೇಲ್ಗಡೆಗೆ MSS ಆಗಿದೆ. ಆಯ್ತಾ? ಇದು ಪಾತು ನಮ್ದು. ಹಾ ಅದು ಆ ಕ್ಯಾಂಡಲ್ ಇಲ್ದೇನೆ. ಇವಾಗ ಆ ಕ್ಯಾಂಡಲ್ ಕನ್ಸಿಡರ್ ಮಾಡೋಣ. ಮೇಲಾಯ್ತು, ಪುಲ್ ಬ್ಯಾಕು, ಬ್ರೇಕ್ಔಟ್ ಸ್ಟ್ರಕ್ಚರು, ಪುಲ್ ಬ್ಯಾಕು, ಬ್ರೇಕ್ಔಟ್ ಸ್ಟ್ರಕ್ಚರು, ಪುಲ್ ಬ್ಯಾಕು, ಬ್ರೇಕ್ಔಟ್ ಸ್ಟ್ರಕ್ಚರು. ಸೊ ಇಷ್ಟ ಆದ್ಮೇಲೆ ಇಲ್ಲೇ MSS ಆಯ್ತು. ಫಸ್ಟ್ ಟ್ರೇಡು ನಾವಿಲ್ಲಿ ಬೈ ಮಾಡಿದ್ವಿ, ಹೌದಾ? ಯಾಕೆ? ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿತ್ತು, ಕೊನೆ ಆರ್ಡರ್ ಬ್ಲಾಕ್ ಇಂದ ಇಲ್ಲಿ ಬೈ ಮಾಡಿದ್ವಿ. ಇನ್ಸ್ಟೆಂಟ್ ಆಗಿ ಪಟ್ ಅಂತ SL ಹೊಡಿತು, 1 ಟ್ರೇಡ್ ಲಾಸು. ನೆಕ್ಸ್ಟ್ ಏನಾಯ್ತು? ಪುಲ್ ಬ್ಯಾಕ್ ಕೊಡ್ತು. ನೆಕ್ಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು ಇನ್ನೊಂದು, ಹೌದಾ? ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ತಗೋ ಇನ್ನೊಂದು ಟ್ರೇಡು, ಅದು SL ಹಿಟ್ ಮಾಡ್ತು. ಬರಲೇ ಇಲ್ಲ. 1:2 1:1 ಅಷ್ಟೇ ಬಂದಿದ್ದು. 1:2 ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. SL ಹೊಡಿತು. SL ಹೊಡೆದ್ಮೇಲೆ ಮತ್ತೆ ಏನಾದ್ರು 2 ಟ್ರೇಡ್ ಸಾಕಾಗಿಲ್ಲ ಅಂದಿದ್ದೀರ ನಾವು, ಮತ್ತೆ MSS ಆಯ್ತಪ್ಪ ಮೇಲ್ಗಡೆಗೆ. ಇವಾಗ ಮತ್ತೆ ಇನ್ನೊಂದು ಟ್ರೇಡ್ ತಗೋಯ ಎಕ್ಸ್ಟರ್ನಲ್ ಆರ್ಡರ್ ಬ್ಲಾಕ್ ಇಂದ, ಇದು ಲಾಸು ಮತ್ತೆ. ಹೌದು. ಅದೆಲ್ಲ ಲಿಕ್ವಿಡಿಟಿ ಗ್ರ್ಯಾಬ್ ಆಯ್ತಾ? ಸೊ ಇವಾಗ ಪಾತ್ ಏನಾಗ್ತಿತ್ತು? ಸಿಂಪಲ್ ಆಗಿ ಇಷ್ಟೆಲ್ಲ ಆಟ ಆಡದ್ಮೇಲೆ ಇಂಗ್ಲಿಷ್. ಇಲ್ಲಿಂದ ಬಂದಿದ್ ಪಾತು ಹಿಂಗ್ ಹೋಗಿ ಇದೊಂದು ತಗೊಂಡಿರ್ತಿದ್ದೆ, ಇಲ್ಲೋಯ್ತು. ನೆಕ್ಸ್ಟ್ MSS ಮಾಡ್ತು ಇಲ್ಲಿಗೆ, ನೆಕ್ಸ್ಟ್ ಮತ್ತೆ MSS ಮಾಡ್ತು. ಸೊ ನಾವೇನ್ ಮಾಡಿದ್ವಿ ತಪ್ಪು? ಅದನ್ನ ಕನ್ಸಿಡರ್ ಮಾಡಿದ್ರಿಂದ ಈ ಪಾತ್ ಹಿಂಗ್ ಇರ್ಬೇಕಿರೋದು ಇಲ್ಲಿ ಹಿಂಗೆ ಹಾಕೊಂಡು ಏನೇನೋ ಮಾಡ್ಕೊಂಡು 2 ಲಾಸ್ ಮಾಡ್ಕೊಂಡ್ವಿ. ಸೊ ಅದು ಯಾರು ಏನು ಆಗಲ್ಲ ಈ ತರ ಸಿನಾರಿಯೋದಲ್ಲಿ. ಇದೊಂದು ಕ್ಯಾಂಡಲ್ ಇಲ್ಲ ಅಂದಿರಿ ಇವತ್ತು ಡೇನೇ ಬೇರೆ ಇರ್ತಿತ್ತು. ಓಕೆ, ಇರ್ಲಿ. ಚಂದು ಬ್ರೋ, ಹಾ ಹಿತೇಶ್, ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ ನಿಮಗೆ ಪ್ರೈಮ್ ಅಂತ, ಇದು ಶಾರ್ಪ್ ಫಂಡೆಡ್ ಪ್ರೈಮ್ ಹಾ ಹಾ ಇನ್ಸ್ಟೆಂಟ್ ಅಕೌಂಟ್, ಅದ್ರ ಪಕ್ಕದಲ್ಲಿ ಲೈಟ್ ಅಂತಾನು ಇದೆ. ಹೌದೌದು. ಅದನ್ನು ಹೋಗಿ ಚೆಕ್ ಮಾಡಿದೆ, ಅದರಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ ಬ್ರೋ. ಹೌದಾ? ನೋಡಿ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಮಾಡೋದ್ರಲ್ಲಿ ಅದನ್ನ ತಗೊಳ್ಳಿ. ನಾನು ಹಂಗೆ ಚೆಕ್ ಮಾಡ್ತಾ ಇದ್ದೆ, ಇದ್ರಲ್ಲಿ ಏನೈತೆ ಅಂತ. ಎಲ್ಲ ರೂಲ್ಸ್ ಬುಕ್ಕಲ್ಲಿ ಎಲ್ಲ ಹೋಗಿ ಚೆಕ್ ಮಾಡಿದ್ದಕ್ಕೆ ಇದರಲ್ಲಿ ಡ್ರಾ ಡೌನ್ ಕಮ್ಮಿ ಅಷ್ಟೇ ಇದೆ. 1% $60 ಇದೆ, ಮ್ಯಾಕ್ಸಿಮಮ್ಮು 3% $180 ಇದೆ. ಅದೊಂದು ಬಿಟ್ರೆ ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ ಅದರಲ್ಲಿ. ಓಕೆ ಓಕೆ. ಹಾ ಹೇಳಿ. ಸರ್, ಅದು ನಾನು ಫಂಡೆಡ್ ಅಕೌಂಟ್ ಅಲ್ಲಿ ನೀವು ಅದು ಟ್ರೇಡ್ ಈಗ ಜಸ್ಟ್ ಟ್ರಯಲ್ ಮಾಡ್ಲಿಕ್ಕೆ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಹಾ ಶಾರ್ಪ್ ಫಂಡೆಡ್ ಅಲ್ಲಿ. ಹಾ ಬಟ್ ನಾನು ಬೋಲ್ಟ್ ಅಲ್ಲೇ ತಗೊಂಡಿಲ್ಲ, ಅದು ಪ್ರೈಮ್ ಅಲ್ಲೇ ತಗೊಂಡೆ. ಒಂದು ಯಾವ್ದು 2 ಫೇಸ್ ಇದೊಂದು ತುಂಬಾ ಟೈಮ್ ಆದ್ರೂ ಬರುತ್ತಲ್ಲ, ಲೋವರ್ ಅಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಟೈಮ್ ಆದ್ರೂ ಇರುತ್ತಲ್ಲ, ನಾನು ಅದ್ರಲ್ಲೇ ತಗೊಂಡೆ ಒಂದು. ಬಟ್ ಅದು ಈಗ ನಾನು ಟ್ರೇಡ್ ಮಾಡ್ತಾ ಇರ್ತೀನಿ, ಫೇಸ್ ಕಂಪ್ಲೀಟ್ ಆಗದಿದ್ರು ನಾ ಟ್ರೇಡ್ ಮಾಡ್ತಾ ಇದ್ರೆ ಅದು ಜರ್ನಿ ಹಾಗೆ ಇರುತ್ತಲ್ಲ, ಕ್ಲೋಸ್ ಆಗಲ್ಲ. ಇಲ್ಲ ನಾನ್ ಲೋವರ್ ಅಲ್ಲೇ ಮಾಡ್ತಾ ಇದ್ದೇನೆ, ಬಟ್ ನಂಗೆ ಅದು ಕಲೀಲಿಕ್ಕೆ ತಗೊಂಡಿದ್ದಲ್ಲ, ಇದ್ರೆ ಉಳ್ಕೊಂಡ್ರೆ ನೆಕ್ಸ್ಟ್ ಒಳ್ಳೇದು. ಫ್ಯೂಚರ್ಗೆ ಆಗುತ್ತೆ. ಈಗ ನೀವೇನ್ ಮಾಡ್ತಿದ್ದೀರಾ ಅದೇ ಕರೆಕ್ಟ್. ಉಳ್ಕೊಂಡ್ರೆ ಫ್ಯೂಚರ್ಗೆ ಉಳ್ಕೊಳ್ಳುತ್ತಷ್ಟೇ. ಅದು ಎಷ್ಟು, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ನೀವು ಲಾಸ್ಟ್ ಲಿಮಿಟ್ ಒಳಗಡೆನೆ ಇದ್ದೀರಾ ಅಂದ್ರೆ ಎಷ್ಟು ದಿನ ನಾನೊಂದ್ ಸಣ್ಣ ಲಾಟಲ್ಲಿ ಶುರು ಮಾಡಿದ್ದೇನೆ, ಯಾಕಂದ್ರೆ ಕಲೀಲಿಕ್ಕೆ ಮಾತ್ರ. ಈ ತರ ನೀವು ಮಾಡ್ತಿರೋ ತರ ಎಲ್ಲಾರ್ಗು ಮಾಡಿ ಅಂತ ನಾನು ಹೇಳಿದ್ದು. ಸುಮ್ನೆ ದುಡ್ಡು ವೇಸ್ಟ್ ಆಗಲ್ಲ. ಆಗ ನೋಡಿ, ನೀವು ಎಷ್ಟು 0.01 ಅಲ್ಲಿ ಮಾಡಿದ್ರೆ $100 SL ಇಟ್ರುನು 10 pips, ಐ ಮೀನ್ $10 ಲಾಸ್ ಆಗುತ್ತೆ ಅಷ್ಟೇ. ಅದು $500 ಇದೆ. ಹೌದು ಸರ್. 500 ಸಾರಿ ಎಷ್ಟು, 50 ಟ್ರೇಡ್ ಮಾಡ್ಬೇಕು. 50 ಟ್ರೇಡ್ ಮಾಡ್ಬೇಕು ನಿಮ್ದು ಅದು ಹೋಗಕ್ಕೆ, ಅಕೌಂಟ್ ಹೋಗಕ್ಕೆ. ಅದು $10 SL ಇದ್ರೆ ಅದು 50 ಟ್ರೇಡ್ ಲಾಸೇ ಆಗ್ಬೇಕು. ಆಗಲ್ಲ ಬಿಡಿ ಸರ್, ಏನಾದ್ರು ಅದು ಈಗ ನಾವು ಫಸ್ಟ್ ಟೈಮ್ ಇದು ವಿಡಿಯೋ ಎಲ್ಲ ನೋಡಿದೀವಲ್ಲ, ಹಾಗಾಗಿ ಈಗ ಅಷ್ಟೆಲ್ಲ ಲಾಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಆದ್ರೂ ಪ್ರಾಫಿಟಬಲ್ ಇರ್ದೇ ಇರ್ತೀವಿ.
ಹೌದು, ಅದಕ್ಕೆ ಹೇಳಿದ್ದು ಆ ಥರದ್ದು ಒಂದು ಅಕೌಂಟ್ ತಗೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಈಗ ನೋಡಿ, ನೀವು ಒಂದು ಅಕೌಂಟ್ ತಗೊಂಡು ಮಾಡ್ತೀರಾ, ಸರಿ ಮಾಡ್ಬೇಕಾದ್ರೆ ನೀವು ಅಲ್ಲಿ ಸೆಂಟಿಮೆಂಟ್, ನಿಮ್ದು ಎಮೋಷನ್ಸ್ ಅನ್ನೋದು ಬಂದೇ ಬರುತ್ತೆ ಅವಾಗ. ಓಕೆ, ಇದು ಹೌದೌದು ಅಕೌಂಟ್ ತರನೇ, ಮೇಲ್ ಹೋದ್ರೆ ಕೆಳಗೆ ಹೋದ್ರೆ ಗೊತ್ತು, ಫೀಲಿಂಗ್ ಇದೆ. ಡೆಮೋಲ್ ಮಾಡಿದ್ರೆ ಹೌದಾ ಏನು? ನಂಗೆ ಇವಾಗ ಟ್ರೇಡ್ ಸಿಕ್ಕಿಲ್ಲಲ್ಲ ಇದು ಯಾವ್ದು, ನಾ ಮುಟ್ಲೇ ಇಲ್ಲ, ಹಾಗೆ ಹಾ ಬೀಜ ಇಟ್ಟಿದ್ದೀನಿ ಸೈಡಲ್ಲಿ. ಹಾ ಆ ತರ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಕ್ಕೆ. ಸೊ ಓಕೆ, ಇವಾಗ ಸುಮಾರು ಜನ ಪಾತ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಓಕೆ, ಇವಾಗ ನಿಮ್ಗೆ ಪಾತ್ ಹಾಕೋದು ಪರ್ಫೆಕ್ಟ್ ಆದ್ರೆ ನನಗೆ ಫಸ್ಟ್ ಕ್ವಶನ್, ಇಲ್ಲ ಎಷ್ಟೊಂದ್ ಜನಕ್ಕೆ ಇನ್ನೂ ಡೌಟ್ಸ್ ಇರುತ್ತೆ. ಪಾತ್ ಹಾಕೋದು ಪರ್ಫೆಕ್ಟ್ ಆಗಿದ್ದೀರಾ, ಮುಂದಕ್ಕೆ ಹೋಗ್ಬೋದಾ, ಇಲ್ಲ ಪಾತಲ್ಲೇ ಕಷ್ಟ ಆಗ್ತಿದ್ಯಾ? ಬ್ರೋ ಇನ್ನ ಸ್ವಲ್ಪ ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಬ್ರೋ, ಸ್ವಲ್ಪ ಆಗಿ ಸ್ವಲ್ಪ ಯಾ ಆಜು ಸ್ವಲ್ಪ ಇನ್ನ ಸ್ವಲ್ಪ ಹೇಳ್ಕೊಬಿಟ್ರೆ ಚೆನ್ನಾಗುತ್ತೆ. ಯಾಕಂದ್ರೆ ನೀವು ಪಾತ್ ಹಾಕೋದು ಮಿಸ್ಟೇಕ್ ಮಾಡಿದ್ರೆ ಅದಾಗಿದ್ ನೆಕ್ಸ್ಟ್ ಪ್ರೋಸೆಸ್ ನೀವ್ ಏನೇ ಮಾಡಿದ್ರು ಎಲ್ಲ ವೇಸ್ಟ್ ಆಫ್ ಟೈಮ್. ಯಾಕೆ ಹೇಳಿ, ಇಲ್ಲೇ ಎಕ್ಸಾಂಪಲ್ ನೋಡಿದ್ರಿ, ಇದೊಂದು ಕನ್ಫ್ಯೂಷನ್ ಆಯ್ತು ಪಾತ್ ಹಾಕೋದು, ಇದೊಂದು ಕನ್ಫ್ಯೂಷನ್ಸ್ ಇಂದ 2 ಲಾಸ್ ಇವತ್ತು. ಅದಕ್ಕೆ ಹೇಳ್ತಾ ಇರೋದು, ಪಾತ್ ಇಲ್ಲ ಬ್ರೋ, ಏನಾದ್ರು ಇನ್ನೊಂದ್ ಮಿಸ್ಟೇಕ್ ಸಲ ಮಾಡಿದ್ರೆ ಹೇಳ್ಕೊಡಿ. ಮುಗೀತು. ಚಂದು ಬ್ರೋ, ಚಂದು ಅದು ಬ್ರೇಕೇ ಆಗಿಲ್ಲ ಅಲ್ವಾ? ಅದು ನೆಕ್ಸ್ಟ್ ನೀವು ತೋರಿಸಿದ್ದು ಅದು ಮಿಸ್ಟೇಕ್ ಬ್ರೋ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಬ್ರೋ, ಅದು ಯಾವ್ದು ನೀವು ಯಾವ್ದು ಹೇಳ್ಕೊಡೋದು ಮ್ಯಾಮ್? ಸ್ವಲ್ಪ ಇದು ಪಾತ್. ಪಾತ್ ಹಾಕ್ಬೇಕಾದ್ರೆ ಅದು ಚಿಕ್ಕದೊಂದು ಇದೆಯಲ್ವಾ ಮಧ್ಯೆ ಬ್ರೇಕ್ ಒಂದು ಆಗಿದೆ, ರೆಡ್, ಬ್ರೇಕ್ ಆಗಿದೆ ಅದು. ನೋಡಿ ತೋರಿಸ್ತೀನಿ ಇವಾಗ. ರೆಡ್ ತಗೋತೀರಾ? ನಾನು ವಿಕ್ ಮೇಲೆ ಇದೆಯಲ್ಲ ಇಲ್ಲ ಇಲ್ಲ, ಒಂದು ಗ್ರೀನ್ ಗ್ರೀನ್. ತಗೋಬೇಕು, ಗ್ರೀನ್. ಈಗ ನೋಡಿ, ಈಗ ಕೆಳಗಡೆಯಿಂದ ಅಲ್ಲ, ಬರ್ತಾ ಇತ್ತು ಮಾರ್ಕೆಟ್, ನೀವ್ ಮೇಲೆ ರೆಡ್ಡಿಗೆ ಮಾರ್ಕ್ ಹಾಕಿದ್ರಲ್ವಾ? ಹಾ ರೆಡ್ಡಿಗೆ ಈಗ ಮಾರ್ಕ್ ಹಾಕಿದ್ರಲ್ಲ, ನಾನು ಅದು ಗ್ರೀನ್ ಹಾಕೊಂಡಿದ್ದೆ, ಇಲ್ಲ, ಅದಕ್ಕೆ ಬ್ರೇಕ್ ಇವೆರಡ್ರಲ್ಲಿ ಆಗಿಲ್ಲ. ಯಾವ್ದಕ್ ಹಾಕ್ಬೇಕು ಅಂದ್ರೆ, ನೀವು ಐ ಯಾವ್ದಿರುತ್ತೆ ಐ ಅದಕ್ಕೆ ಹಾಕ್ಬೇಕು. ಯಾವ ರೆಡ್ರಲ್ಲಿ? ಇವೆರಡ್ರಲ್ಲಿ ಪಾತ್ ಹಾಕ್ಬೇಕಾದ್ರೆ ಇದಕ್ ಹಾಕ್ತೀರಾ, ಮತ್ತೆ ಪುಲ್ ಬ್ಯಾಕ್. ಓಕೆ, ನಾನು ಅದ್ರ ಪಕ್ಕದ ರೆಡ್ ಪಕ್ಕದ ಗ್ರೀನ್ ಇದೆಯಲ್ಲ ಇದಕ್ ಅದು ಹಾಕಿದ್ರೆ ಹೈ ಹಾಕೊಂಡಿದ್ದೆ, ಅದಕ್ಕೆ ಬ್ರೇಕ್ ಆಗಿಲ್ಲ. ಇವೆರಡ್ರಲ್ಲಿ ಒಂದಕ್ಕೆ ಹಾಕ್ಬೇಕು. ಅದು ನೆಕ್ಸ್ಟ್ದು ಹೈ ಅಂತ ಕನ್ಸಿಡರ್ ಮಾಡಕ್ ಓಕೆ, ಬಟ್ ಪಾತ್ ಹಾಕ್ಬೇಕಾದ್ರೆ ಇವೆರಡ್ರಲ್ಲಿ ಒಂದಕ್ಕೆ ಹಾಕ್ಬೇಕು. ಐ ಮೀನ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ. ಓಕೆ, ಇವೆರಡು ತಗೊಂಡು ಪುಲ್ ಬ್ಯಾಕ್ ಅಪೋಸಿಟ್. ಕೊಡ್ತು, ನೆಕ್ಸ್ಟ್ ಬ್ರೇಕ್ ಆಯ್ತು, ನೆಕ್ಸ್ಟ್ ಇನ್ನೊಂದು ಪುಲ್ ಬ್ಯಾಕ್, ಮತ್ ನೆಕ್ಸ್ಟ್ ಬ್ರೇಕ್. ಓಕೆ ಬ್ರೋ ಎರಡರಲ್ಲಿ ಒಂದಕ್ಕೆ ಹಾಕ್ಬೇಕು ಅಂತ ಹೇಗ್ ಡಿಸೈಡ್ ಮಾಡ್ತೀರಾ ಬ್ರೋ? ಯಾವ ಎರಡ್ರಲ್ಲಿ ಬ್ರೋ? ನಾನ್ ಪಾತ್ ಹಾಕಿದಾಗ ನೆಕ್ಸ್ಟ್ ಒನ್ ಗ್ರೀನ್ ಹಾಕಿದೆ ನಾನು ಕೂಡ ಪಾತಲ್ಲಿ, ಬಟ್ ನೀವು ಇಲ್ಲಿಗ ರೆಡ್ ಗೆ ಹಾಕ್ಬೇಕು ಅಂತ. ಹಾ ಇಲ್ಲಿಗೆ ಹಾಕಿದ್ರಾ? ಹಾ ಬ್ರೋ, ಬಟ್ ಅದೇ ಅಲ್ಲ ಬ್ರೋ ಇರೋದು ವಿಗ್. ಹಂಗಲ್ಲ ಬ್ರೋ, ಇವಾಗ ಕೆಳಗಡೆಯಿಂದ ಬರ್ತಾ ಇತ್ತಾ, ಹಾ ಬ್ರೋ. ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಪುಲ್ ಬ್ಯಾಕ್ ಕೊಟ್ಟಿದ್ಯಾ? ಹಾ ಪುಲ್ ಬ್ಯಾಕ್ ಎಲ್ಲಿಂದ ಕೊಡಕ್ ಸಾಧ್ಯ? ಒಂದು ಇಲ್ಲಿ, ಇಲ್ಲ ಇಲ್ಲಿಂದ ಬರಕ್ ಸಾಧ್ಯ ತಾನೆ. ಇಲ್ಲಿಂದ ಈ ಪುಲ್ ಬ್ಯಾಕ್ ಬರಕ್ ಆಗಲ್ವಲ್ಲ. ಓಕೆ ಈ ಏನ್ ಪುಲ್ ಬ್ಯಾಕ್ ಇದೆ ಕೆಳಗಡೆ ಗ್ರೀನ್ ಮೇಲ್ ಹೋಗ್ತಿದ್ದು, ಪುಲ್ ಬ್ಯಾಕ್ ಏನ್ ಕೊಟ್ಟಿದೆ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಅಲ್ಲಿ, ಇವೆರಡ್ ಕ್ಯಾಂಡಲ್ ಆದ್ಮೇಲೆ ಬರ್ಬೇಕು. ಈ ಕ್ಯಾಂಡಲ್ಗೆ ಹೋಗ್ಬಿಟ್ರೆ ಈ ಪುಲ್ ಬ್ಯಾಕ್ ಬರಲ್ವಲ್ಲ. ಸೊ ಇದು ಇಲ್ಲ, ಇದಕ್ಕೆ ಹಾಕ್ತೀರಾ. ಯಾವ್ದು ಐ ಇದೆ, ಇದು ಐ ಇದೆ, ಇಲ್ಲಿಗೆ ಹಾಕ್ತೀನಿ. ಸೊ ನೆಕ್ಸ್ಟ್ ಪುಲ್ ಬ್ಯಾಕ್ ಇಲ್ಲಿಗೆ ಓಕೆ, ಹಾಕ್ತೀನಿ. ಥ್ಯಾಂಕ್ ಯು. ಬ್ರೋ ಅದು ವಿಗ್ ಆಗಲ್ವಾ? ಗ್ರೀನ್ ಯಾವ್ದು ಇದೆ, ಗ್ರೀನ್ ಇದೆಯಲ್ಲ, ಗ್ರೀನ್ ಅದು ವಿಗ್ ಐ ಆಗಲ್ವಾ ಅದು? ಇಲ್ಲಿಗ? ಅದ್ರ ಇದೆ ಬಾ, ನೀವು ಹಾಕಿದಿಲ್ಲ ಬ್ರದರ್, ಅದು ರೆಡ್ ಬಗಲ ಗ್ರೀನ್ ಅದು ಆಗತ್ತಲ್ವಾ ಪಾತ ಮೇಲೆ? ಐ ಇದೆಯಲ್ವಾ ಅದು ಮೇಲೆ ವಿಗ್ ಇಲ್ವಲ್ಲ? ಇದ ಅದೇ ಬ್ರದರ್. ಅದಕ್ಕೆ ನೀವು ಐ ಅಂತ ಕನ್ಸಿಡರ್ ಮಾಡ್ತೀರಾ. ಇವಾಗ ನೋಡಿ, ಈಗ ಮಾರ್ಕೆಟ್ ಇದಾಗಿಲ್ಲ ಇನ್ನು, ಇಲ್ಲಿಂದ ಕ್ಯಾಂಡಲ್ಸ್ ಯಾವ್ದು ಬಂದಿಲ್ಲ ಅನ್ಕೊಳ್ಳಿ, ಇಲ್ಲಿದೆ. ಇವಾಗ ನೀವು ಪಾತ್ ಹಾಕ್ಬೇಕಾದ್ರೆ ಹಿಂಗ್ ತಗೋತೀರಾ, ಪುಲ್ ಬ್ಯಾಕ್ ಮೇಲ್ ಹೋಗ್ತಿದೆ ಅಂತ. ಬಟ್ ಅವಾಗ ನಾನು ರೇಂಜ್ ಹಾಕ್ಬೇಕಲ್ಲ. ರೇಂಜ್ ಹಾಕ್ಬೇಕಾದ್ರೆ ನಾನು ಇದು ರೇಂಜ್ ಐ, ಇದು ರೇಂಜ್ ಲೋ ಅಂತ ಕನ್ಸಿಡರ್ ಮಾಡ್ತೀನಿ. ರೇಂಜ್ ಕನ್ಸಿಡರ್ ಮಾಡಕ್ಕೆ ಈ ಐ ಓಕೆ, ಬಟ್ ಬ್ರೇಕ್ ಎಲ್ಲಿ ಕೊಟ್ಟಿರೋದು? ಬ್ರೇಕ್ ಇದ್ರ ಮೇಲ್ ಕನ್ಸಿಡರ್ ಮಾಡ್ಬೇಕು ನೀವು. ಬ್ರೇಕ್ ಇದನ್ನ ಕನ್ಸಿಡರ್ ಮಾಡ್ತೀರಾ, ರೇಂಜ್ ಅಂತ ಹಾಕಕ್ಕೆ ಇದನ್ನ ಕನ್ಸಿಡರ್ ಮಾಡ್ತೀರಾ.
ಬ್ರದರ್ ಈಗ ನಾವು ಇದು ಪಾತ್ ಹೋಗ್ಕಲ್ ಬ್ರದರ್ ಇವಾಗ ವಿಗ್ ಇದೆಲ್ಲ ಅದು ಪಾತ್ ಅಂತ ಅದು ಕರೆಕ್ಟ್ ಇದೆ ಅಲ್ರಿ ಇವಾಗ ಅದು ಏನ್ ಬ್ರೋ? ಅದು ಇವಾಗ ನೀವು ಗ್ರೀನ್ ಹಾಕಿದ್ರ ಮೇಲೆ ಅದು ಪಾತ್ ಕರೆಕ್ಟ್ ಇದೆ ಅಲ್ವಾ ಅದು? ಕರೆಕ್ಟ್. ಹಂಗಂದ್ರೆ ಅದನ್ನ ತಗೊಂಡಿರೋದಕ್ಕೆ ಇಷ್ಟು ಪ್ರಾಬ್ಲಮ್ ಆಗಿರೋದು ಇವಾಗ. ಹಾ Actually, ಈಗ ಏನ್ ಪ್ರೈಸ್ ಆಕ್ಷನ್ ಇದೆ ಅದ್ರಲ್ಲಿ ತಗೋಬೇಕು. ಬಟ್ ಹಾ ಏನಾಗುತ್ತೆ ಒಂದೊಂದ್ಸಲಿ ಇಲ್ಲಿ ನೋಡಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಅಪ್ ಆಗಿರೋದು ಈ ಕ್ಯಾಂಡಲ್. ಎಷ್ಟು ಪಿಪ್? 2 ಪಿಪ್ ಗ್ಯಾಪ್ ಇದೆ ಅಲ್ಲಿ ಅದ್ರ ಮಧ್ಯ. ಇದು ಕ್ಲೋಸಿಂಗು, ಇದು ಓಪನ್. 2.5 ಪಿಪ್ ಗ್ಯಾಪ್ ಇದೆ ಅದ್ರ ಎರಡು ಕ್ಯಾಂಡಲ್ ಮಧ್ಯ. ಹೌದು ಇದು ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಕ್ಲೋಸ್ ಆಗಿರೋದು ಇಲ್ಲಿ ಇದು. ಹಾ. ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಗ್ಯಾಪ್ ಅಪ್ ಆಗಿದ್ರೆ ಆಗ್ಬೇಕಿರೋದು ನಾವು ಅದೇ ಪಕ್ಕದಲ್ಲಿ, ಆದ್ರೆ ಓಪನ್ ಅಲ್ಲಿ ಗ್ಯಾಪ್ ಇದೆ. ಸೊ ಆ ಗ್ಯಾಪ್ ಇಂದ ಕನ್ಫ್ಯೂಸ್ ಆಗಿ ಏನೇನೋ ಕ್ರಿಯೇಟ್ ಆಗಿರೋದಲ್ಲಿ. ಹಾ, ಹಾ. ಬ್ರೇಕಪ್ ಸ್ಟ್ರಕ್ಚರ್ ಸೊ ಇನ್ನೊಂದ್ಸಲಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಪಾತ್ನ ನೀವು ಈಗ 2 ಪಾಯಿಂಟ್, ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಏನು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಇರೋರು, ಫಸ್ಟ್ ಇಂದ ಇಲ್ಲ ಕನ್ಫ್ಯೂಸ್ ಆಗ್ತಿರೋರ್ಗೆ. ಪಾತ್ನ ಸೆಲೆಕ್ಟ್ ಮಾಡ್ತೀರಾ. ಈ ಪಾತ್ನ ಸೆಲೆಕ್ಟ್ ಮಾಡಿ ಇವಾಗ ಇಲ್ಲಿಂದ ಹಾಕಕ್ ಟ್ರೈ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಇಲ್ಲಿಂದ ಯಾಕೆ ಹಾಕ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಪಾತ್ನ, ಎಲ್ಲಿಂದ ಎಂಡ್ ಮಾಡಬೇಕು, ಅದಕ್ಕೆ ನಿಮಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಹೇಳ್ಕೊಡ್ಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ. ಇವಾಗ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ಪಾತ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಲೋ ಇದು, ಹೈ ಎಲ್ಲಿದೆ? ಇಲ್ಲಿದೆ. ಹಾಕ್ತೀರಾ, ಡಬಲ್ ಕ್ಲಿಕ್ ಮಾಡ್ತೀರಾ, ಮುಗೀತು. ಪಾತ್ ಇಷ್ಟೇ ಇದ್ರದ್ದು. ರೇಂಜ್ ಐ ಯಾವ್ದು ಇದ್ರದ್ದು? ರೇಂಜ್ ಐ ಇದು. ರೇಂಜ್ ಲೋ ಯಾವುದು? ರೇಂಜ್ ಲೋ ಇದು. ನೆಕ್ಸ್ಟ್ ಪಾತ್ ಹಾಕಕ್ಕೆ, ನೆಕ್ಸ್ಟ್ ಏನಾಗ್ಬೇಕು ಪಾತ್ ಹಾಕಕ್ಕೆ? ಇಲ್ಲಿಂದ ಹಿಂಗ್ ಬರುತ್ತೆ. ಮಾರ್ಕೆಟ್ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಹಿಂಗ್ ಬಂದು ಹಿಂಗ್ ಹೋಗ್ಬಿಡಲ್ಲ, ಏನೇನೋ ಹಿಂಗ್ ಆಡ್ಕೊಂಡ್ ಬರ್ತಾ ಇರುತ್ತೆ. ಇಲ್ಲಿ ನಿಮ್ಗೆ MSS ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ರೆ ನೀವು ಕೇರ್ ಮಾಡಂಗಿಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ನೀವು ಕೇರ್ ಮಾಡೋದು ಒಂದು, ಇದ್ರ ಮೇಲೆ ಕ್ಯಾಂಡಲ್ ಬ್ರೇಕ್ ಆಗ್ಬೇಕು, ಬರೀ ವಿಕ್ ಹೋಗೋದಲ್ಲ ಈ ತರ. ಇಲ್ಲಿ ನೋಡಿ, ಇದನ್ನ ತಗೋಬೋದಿತ್ತು ನಾವು ಪಾತ್ಗೆ, ಬಟ್ ಇದ್ರ ಮೇಲೆ ಏನಿದೆ, ಬರೀ ವಿಕ್ ಇದೆ, ಅದಕ್ಕೆ ಕನ್ಸಿಡರ್ ಮಾಡಲ್ಲ. ಆ ವಿಕ್ ಪಾತು ಶಿಫ್ಟ್ ಆಗುತ್ತೆ. ಇಲ್ಲಿಗೆ ಹಾಕ್ತಿದ್ದೆ ಪಾತ್ನ, ಇಲ್ಲಿಗೆ ಹಾಕಿದ್ದೀನಿ ಅಷ್ಟೇ. ಯಾಕೆ? ಬರೀ ವಿಕ್ ಹೋಗಿರೋದು, ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಈ ತರ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಇವಾಗ ನಿಮ್ದು ಹೊಸ ಪಾತ್ ಬಂತು. ಹೊಸ ಪಾತ್ ಬಂದಾಗ ಏನಾಗುತ್ತೆ, ಮತ್ತೆ ಡಬಲ್ ಕ್ಲಿಕ್ ಮಾಡ್ತೀರಾ, ಬಿಡ್ತೀರಾ, ಇದೇನಾಗುತ್ತೆ ನಿಮ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಈ ಲೋ ಎಲ್ಲಿತ್ತು, ರೇಂಜ್ ಲೋ ಇಲ್ಲಿತ್ತು, ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಲಾಸ್ಟ್ ವಿಕ್ ಎಲ್ಲಿತ್ತು ಅಲ್ಲಿಗೆ. ನೆಕ್ಸ್ಟ್ ಐ, ಹೊಸದಾಗ ಐ ಎಲ್ಲಿ ಗಂಟ ಹೋಗುತ್ತೆ ಮಾರ್ಕೆಟ್, ಅಲ್ಲಿಗೆ ಹೊಸ ಐ ಬರುತ್ತೆ. ಈ ತರ ಹಿಂಗೆ ಅರ್ಥ ಆಯ್ತಾ ಪಾತ್ ಹಾಕೋದು? ಸೊ ಇನ್ನೊಂದು ನೋಡಿದ್ರೆ ನೀವು ಇವಾಗ ಅಕಸ್ಮಾತ್ ಅನ್ಕೊಳ್ಳಿ, ಒಂದ್ ನಿಮಿಷ, ಇಲ್ಲಿಗೆ ನೀವು ಪಾತ್ ತಗೋಬೇಕು. ಯಾವಾಗ ಇಲ್ಲಿ ಇದನ್ನು ಕನ್ಸಿಡರ್, ಇಲ್ಲಿ ಒಂದ್ ವಿಕ್ ಇದೆ, ಇದನ್ನ ಮಾತ್ರ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ತಗೊಂಡಿದ್ದೀನಿ. ಇದನ್ನ ಯಾವಾಗ ಕನ್ಸಿಡರ್ ಮಾಡ್ತೀರಾ ಅಂದ್ರೆ, ಪಾತ್ ಹಾಕ್ಬೇಕಾದ್ರೆ ಇಲ್ಲಿ ಏನ್ ರೆಡ್ ಇಲ್ಲೊಂದು ವಿಕ್ ಹೋಗಿದೆಯಲ್ಲ, ಈ ರೆಡ್ ಕ್ಯಾಂಡಲ್ ಫುಲ್ ಕ್ಲೋಸ್ ಆಗಿತ್ತು ಅಂತ ಅನ್ಕೊಳ್ಳಿ. ಈ ತರ ರೆಡ್ ಕ್ಯಾಂಡಲ್ ಫುಲ್ ಮೇಲೋಗಿದೆ. ಸೊ ಇವಾಗ ಇದು ಒಂದು ಪಾಯಿಂಟ್ ಅಂತ ತಗೊಂಡ್ರೆ ನೀವು ಇದ್ರ ಮೇಲೆ ಫುಲ್ ಕ್ಯಾಂಡಲ್ ಹೋಗಿದೆ, ಬರೀ ವಿಕ್ ಹೋಗಿಲ್ಲ. ಮುಂಚೆ ಏನೋಗಿತ್ತು, ಮುಂಚೆ ಬರೀ ವಿಕ್ ಹೋಗಿತ್ತಷ್ಟೇ. ಇವಾಗ ಏನ್ ತೋರಿಸ್ತಾ ಇದೀನಿ, ಫುಲ್ ಕ್ಯಾಂಡಲ್ ಹೋಗಿದೆ ಅದ್ರ ಮೇಲೆ, ಹೌದಾ? ಈ ಪಾಯಿಂಟ್ ಮೇಲೆ ಇವಾಗ ನೀವೇನ್ ಹಾಕ್ಬೋದು, ಪಾತು ಇಲ್ಲಿಂದ ತಗೊಂಡೆ, ಇಲ್ಲಿವರೆಗೂ ಹೋಯ್ತು, ಮತ್ತೆ ಪುಲ್ ಬ್ಯಾಕ್ ಬಂತು, ಮತ್ತೆ ಹೊಸ ಹೈ ಕ್ರಿಯೇಟ್ ಆಗಿದೆ ಅಂತ ನೀವು ಹಾಕ್ಬೋದಿತ್ತು. ಆಗ ಇದೇನಾಗ್ತಿತ್ತು, ಲಾಸ್ಟ್ ಹೈ ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿರ್ತಿತ್ತು ನಿಮ್ದು. ಈ ತರ ಆಗಿದ್ ಯಾವಾಗ, ಈ ತರ ಕ್ಯಾಂಡಲ್ ಫುಲ್ ಮೇಲ್ಗೆ ಹೋಗಿದ್ದಾಗ. ಬರೀ ವಿಕ್ ಆಗಿದ್ರೆ ಏನಾಗುತ್ತೆ ಹೇಳಿ?
ಈ ತರ ಬರೀ ವಿಕ್ ಹೋಗಿದ್ದಾಗ ಬ್ರೇಕ್ಔಟ್ ಸ್ಟ್ರಕ್ಚರು ಬರಲ್ಲ, ಏನೂ ಬರಲ್ಲ. ಡೈರೆಕ್ಟ್ ನೀವು ಪಾತ್ನ ಇಲ್ಲಿಂದ ಇಲ್ಲಿಗೆ ಹಾಕ್ತಿದ್ರಿ, ಇವಾಗ ಅದು ಇಲ್ಲಿಗೆ ಶಿಫ್ಟ್ ಫಸ್ಟ್ ಇಲ್ಲಿ ಹಾಕಿದ್ರಿ ಅನ್ಕೊಳ್ಳಿ, ಯಾಕೆ ಇಲ್ಲಿ ಪುಲ್ ಬ್ಯಾಕ್ ಕೊಡ್ತಾ ಇದೆಯಲ್ಲ ಅಂತ. ಇವಾಗ ಏನಾಗುತ್ತೆ, ಹಿಂಗ್ ಹಾಕಿದ್ದು ಹಿಂಗ್ ಹಾಕಿ ಬಿಟ್ಟಿದ್ರಿ, ಪುಲ್ ಬ್ಯಾಕ್ ಬಂದಿದೆಯಲ್ಲ ನೋಡೋಣ ಇದು ಬ್ರೇಕ್ ಆದ್ರೆ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ಗೆ ಹಾಕೋಣ ಅಂತ ಬಿಟ್ಟಿದ್ರಿ. ಇವಾಗ ಏನ್ ಮಾಡ್ತೀರಾ, ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ. ಯಾಕೆ, ಕ್ಯಾಂಡಲ್ ಬ್ರೇಕ್ ಆಗಿಲ್ಲ, ಬರೀ ವಿಕ್ ಹೋಗಿರೋದು. ಸೊ ನಿಮ್ದು ಪಾತ್ ಏನಾಯ್ತು, ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಬಂತು ಅಷ್ಟೇ, ಇಷ್ಟೇ ಪಾತ್ ಇವಾಗ. ಸೊ ರೇಂಜ್ ಐ ಯಾವುದು, ರೇಂಜ್ ಐ ಫಸ್ಟ್ ಇಲ್ಲ ಹಾಕಿರ್ತಿದ್ರಿ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ. ರೇಂಜ್ ಐ ಇದು, ರೇಂಜ್ ಲೋ ಇದು ಅಂತ. ಚಂದ ಬ್ರೋ, ಅದು ಇದು ಕೆಳಗಿನ ಸ್ಟ್ರಕ್ಚರ್ ಆದ್ರೂ ಬ್ರೇಕ್ ಕೂಡ ಹ್ಮ್ ಬ್ರೋ ಅದು ಪ್ರೀ ಗ್ರೀನ್ ಇದೆಯಲ್ಲ, ಸೊ ಅದು ವಿಗ್ಗಲ್ ಕ್ರಾಸ್ ಮಾಡಿರೋದು, ಅದು ಫುಲ್ ಬಾಡಿ ಕ್ರಾಸ್ ಆಗಿಲ್ಲ. ಸೊ ಹಂಗಾಗಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಗ್ರೀನ್ ತಗೋಬೇಕಲ್ಲ ಬ್ರೋ, ಇಲ್ಲ ಗ್ರೀನ್ ಟಾಪ್. ಇಲ್ಲಿ ಬ್ರೋ, ಇವಾಗ ನೀವ್ ಹೇಳಿದ್ರಲ್ಲ ಅದು ವಿಗ್ಗಲ್ ಕ್ರಾಸ್ ಆಗಿದೆ ಅಂತ. ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಕ್ಕೆ ಫಸ್ಟ್ ಪಾತ್ ಬ್ರೇಕ್ ಆಗ್ಬೇಕು. ಬ್ರೋ ಪಾತ್ ಬ್ರೇಕ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನೀವು ಡ್ರಾ ಮಾಡಿ ತೋರಿಸಿದ್ರಿ ಮೇಲ್ಗಡೆ ಹೋದಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿಗೆ ತಗೋಬೇಕು ಅಲ್ಲ, ಅದು ಐ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಬ್ರೇಕ್ಔಟ್ ಸ್ಟ್ರಕ್ಚರ್ ಯಾವ್ದನ್ನ ತಗೊಳ್ತೀರಾ ಅಂತ. ಅದು ಅದು ಬ್ರೇಕ್ಔಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ. ಸ್ಟ್ರಕ್ಚರ್ ಆಗುತ್ತೆ. ಓಕೆ ಬ್ರೋ. ಈ ಪಾಯಿಂಟ್ ಹಾ ಚಂದ ಬ್ರೋ, ಹ್ಮ್ ಇದು ಬರೀ ವಿಕ್ ಇಲ್ಲಿ ಅದೇ 2 ಕ್ಯಾಂಡಲ್ಸ್ ಅಂದಲ್ಲ ಸ್ಟಾರ್ಟಿಂಗ್, ಅದ ನ್ಯೂ ಇಯರ್ ಸ್ಟಾರ್ಟಿಂಗ್ ಹಾ ದೊಡ್ಡದಾಗಿ ಆಗಿದಲ್ಲ, ಅಲ್ಲಿ ಅಲ್ಲಿ ಬ್ರೇಕೇ ಮಾಡಿಲ್ಲ. ಅದು ವಿಕ್ ವಯಸ್ಸು ಮೇಲೆ ಹೋಗಿದಲ್ಲ, ಅದನ್ನ ಹೆಂಗ್ ಕನ್ಸಿಡರ್ ಮಾಡೋದು ನಾವು? ರೇಂಜ್ ಇಲ್ಲಿಗೆ ಹಾಕೊಂತಿದ್ವಿ, ಇದು ಲಂಡನ್ ಲಾಸ್ಟ್ ರೆಡ್ ಕ್ಯಾಂಡಲ್ ವಿಕ್ ಹಾ ಇದೆಯಲ್ವಾ, ಅದೇ ಅದಕ್ಕೆ ಅದು ಹೇಳಿದ್ದು, ನಮ್ದು ಪಾತು ಫಸ್ಟ್ ಏನ್ ಹಾಕೋತಿದ್ವಿ ನಾವು, ಹಾ ಹಿಂಗ್ ಮೇಲ್ ಹೋಯ್ತು ಮತ್ ಕೆಳಗಡೆ ಬಂತು. ಸಾರಿ ಇದೆಲ್ಲ ಅಲ್ವಾ. ಇದಲ್ಲ ಬ್ರೋ, ಅಲ್ಲಿ ಮೇಲೆ ಓಕೆ ನೋಡಿ ಇವಾಗ ಹಿಂಗ್ ಮೇಲ್ ಬಂತು, ಪುಲ್ ಬ್ಯಾಕು ಮೇಲ್ ಹೋಯ್ತು. ಫಸ್ಟ್ ಏನ್ ಹಾಕೊಂಡಿರ್ತಿದ್ವಿ, ಇಲ್ಲಿ ಬ್ರೇಕ್ಔಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ, ಸೊ ಇಲ್ಲಿವರೆಗೂ ಹೋಗಿತ್ತು, ಹಿಂಗ್ ಹೋಗ್ಬೋದೇನೋ ಅಂತ ಅನ್ಕೋತಾ ಇದ್ವಿ, ಹಿಂಗ್ ಮೇಲಕ್ಕೆ ಡೈರೆಕ್ಟ್ ಹೋಗುತ್ತೆ ಅಂತ. ಬಟ್ ಏನಾಯ್ತು, ಇಲ್ಲಿಗೆ ಬಂತು ಮಾರ್ಕೆಟ್. ಹೌದಾ? ಸೊ ಇವಾಗ ಏನ್ ಮಾಡ್ತೀರಾ, ಇದನ್ನ ಸೈಡ್ಗೆ ಎಳೀರಿ, ಇದನ್ನು ತೆಗ್ದಾಕಿ, ಇಲ್ಲಿಗೆ ಹಾಕ್ತಿದ್ರಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಹಾಕಿ ಪಾತ್ ಲೋ ಇಲ್ಲಿಗೆ ಹಾಕ್ತಿದ್ರಿ, ಆ ಪಾತ್ ಲೋ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಇವಾಗ. ನೆಕ್ಸ್ಟ್ ಮತ್ತೆ ಹೋಗುತ್ತೆ. ಅಂದ್ರೆ ಅಂದ್ರೆ ಪಾತ್ನ ಅದು ಅಡ್ಜಸ್ಟ್ MSS ಮಾಡ್ಕೊಂಡ್ರೆ ಆಗಿಲ್ಲ ಮುಗಿತಾ? ಪಾತ್ನ ಅಡ್ಜಸ್ಟ್ ಮಾಡಿದ್ರೆ ಅಡ್ಜಸ್ಟ್ ಮುಗಿತಲ್ಲ. ಮಾಡ್ಬೇಕಷ್ಟೇ. ಅಲ್ಲ ಅದೇ ಮಾಡ್ತೀನಿ ಚಂದು, ಬ್ರೋ, ಅದೇ ನನ್ಗೆ ವಿಕ್ ಎಸ್ದ್ರೆ ಅದು ಕನ್ಸಿಡರ್ ಮಾಡಬಾರ್ದು ಅಂತ ನಂದು ಅದಾಯ್ತು. ಪಾತ್ ಚೇಂಜ್ ಆಗುತ್ತೆ ಅಷ್ಟೇ ಸ್ವಲ್ಪ. ಇಲ್ಲ ಆಯ್ತಲ್ಲ, ಇಲ್ಲೂ ಅದೇ ತಾನೇ ಆಗಿದ್ದು, ಪಾತ್ ಇಲ್ಲ ಹಾಕ್ತಿದ್ವಿ ಫಸ್ಟ್, ಇವಾಗ ಇಲ್ಲಿಗೆ ಚೇಂಜ್ ಆಯ್ತು. ಅಲ್ಲ ಮೇಲಿಂದ ಅರ್ಥ ಆಯ್ತು ಬ್ರೋ, ಅಂದ್ರೆ ಡೈಲಿ ಸಿನಾರಿಯೋ ಹಿಂಗ್ ಈ ತರ ಆಗೋದಿಲ್ವಾ? ಯಾವಾಗಾದ್ರೂ ಒಂಥರ ಒಂದ್ ಸಲ ಆಗುತ್ತಲ್ವಾ ಬ್ರೋ? ಇಲ್ಲ, ಆಲ್ಮೋಸ್ಟ್ ಒಂದೊಂದ್ಸಲಿ ಇರುತ್ತೆ, ಡೈಲಿ ಇರುತ್ತೆ ಈ ತರ, ಒಂದಾದ್ರೂ ಇರುತ್ತೆ ಈ ತರ. ಚಂದು, ಹ್ಮ್ ಆದ್ರೆ ಹೇಳಿ. ಅಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಸಾರಿ MSS ಆಗಿಲ್ಲ ಅಲ್ವಾ, ಅದನ್ನ ಪಾಸ್ ತಗೊಂಡ್ರ ನೀವು? ಇದನ್ ತಗೊಂಡ್ರಾ? ಇದನ್ನ ತಗೊಂಡ್ರ? ಇಲ್ಲ, MSS ಆಗಿದೆ, ಇಲ್ಲ ಆಗಿದೆಯಲ್ಲ ಸಾಕು. ಒಂದ್ ಕ್ಯಾಂಡ್ಲು ಬ್ರೇಕ್ ಕೊಟ್ರು ಮುಗೀತು. ಇವಾಗ ನೋಡಿ ನಾನು ಏನ್ ಹೇಳ್ದೆ, MSS ಆಗಕ್ಕೆ ಈ ತುದಿ ಫಸ್ಟ್ ಈ ತುದಿ ತಗೋಬೇಕು, ಇದಾದ್ಮೇಲೆ ಓಕೆ. ಕ್ಯಾಂಡಲ್ ಬ್ರೇಕ್ ಕೊಡ್ಬೇಕು. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ ನಿಮಗೆ? ಡೈರೆಕ್ಟ್ ಲೈನ್ ಚಾರ್ಟ್ ಓಪನ್ ಮಾಡಿ, ಈ ಈ ಪಾರ್ಟ್ ಅಲ್ಲಿ ಬ್ರೇಕ್ ಆಗೋ ಪಾರ್ಟ್ ಅಲ್ಲಿ ಇಲ್ಲಿ ನೋಡಿ, ಕೆಳಗಡೆ ಬಂದು ಕ್ಲೋಸ್ ಆಗಿದೆ, ಆಮೇಲೆ ಮೇಲ್ ಹೋಗಿದೆ. ಹೌದಾ? ಹೌದು. ಸೊ ಬಟ್ ಇಲ್ಲಿ ಆದ್ರೆ ಬ್ಯಾಕ್ ಸೈಡ್ ನೀವು ತಗೊಂಡಿರೋದು ಬ್ರೇಕಪ್ ಸಾರಿ MSS ಆಗಿದೆ, ಬಟ್ ಹ್ಮ್ ನೀವ್ ಇಲ್ಲಿಗೆ ಡೈರೆಕ್ಟ್ ಪಾತ್ ಹಾಕಿದ್ರೆ ಇದು ವಿಕ್ ಮಾತ್ರ ಬಂದಿದೆ, ಬಾಡಿ ಕ್ಲೋಸ್ ಆಗಿಲ್ಲ ಇಲ್ಲ ಅಲ್ಲ, ಇಲ್ಲ ಹಂಗ್ ಬರಲ್ಲ. MSS ಆಗೋದಕ್ಕೆ. ಇಲ್ಲ 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 ಹಂಗ್ ಬರಲ್ಲ. ಇಲ್ಲಿ ನೋಡಿ, ಹಿಂಗ್ ಹೋಯ್ತಾ, ಮೇಲ್ ಬಂತಾ, ಮೇಲ್ ಹೋಯ್ತಾ, ಇಲ್ಲಿ ಪಾತ್ ಚೇಂಜ್ ಮಾಡ್ತಾ ಇದೀನಿ ಅಷ್ಟೇ. ಪಾತ್ ಚೇಂಜ್ ಇಲ್ಲಿಗೆ ಆಗಿದೆ, ಬಟ್ ಕ್ಯಾಂಡಲ್ ಕ್ಲೋಸ್ ಓಕೆ. ಆಗೇ ಇದೆಯಲ್ಲ, ಇಲ್ಲೇ ಆಗಿದೆಯಲ್ಲ. ಇದು ನೋ ಕೇರ್, ಇದು ಸೊ ಬರೀ ಅದು ಪಾತ್ MSS ಅಂತಾನೆ ಹಾಕಕ್ಕಷ್ಟೇ. ಕನ್ಸಿಡರ್ ಮಾಡ್ಬೇಕಾಗತ್ತಾ? ಹೌದೌದು. ನಾವಿವಾಗ ಏನಾದ್ರೂ ಅದನ್ನ ಟ್ರೇಡ್ ತಗೋಬೇಕಂದ್ರೆ ಬಯಾಸ್ ನೋಡ್ಬೇಕಂದ್ರೆ ಹೇಗಾಗುತ್ತೆ, ಅದು ಯಾವ್ದಕ್ಕೆ ಬಯಾಸ್ ಹಾಕ್ಬೇಕಾಗುತ್ತೆ? ಇದಕ್ಕೇನೆ ಸೇಮ್. ಇವಾಗ ಹೆಂಗ್ ಇದಕ್ಕೆ ಇಲ್ಲಿ ನೀವು MSS ಅಂತ ಹಾಕ್ತೀರಾ, ಜಲ್ದಿ ಕಾಣದೆ 15 ಮಿನಿಟ್ಸ್ MSS ಅಂತ ಹಾಕ್ತೀರಾ, ಪಾತ್ನ ಇಲ್ಲಿಗೆ ಹಾಕ್ತೀರಾ, ಪಾತ್ ಇಲ್ಲಿಗೆ ಹಾಕಾದ್ಮೇಲೆ ಏನಾಗುತ್ತೆ, ಮತ್ತೆ ಈಗ ರೇಂಜ್ ಐ ಇದಿತ್ತು, ರೇಂಜ್ ಲೋ ಇದಿತ್ತು, ಇವಾಗ ಏನಾಯ್ತು, ರೇಂಜ್ ಐ ಬ್ರೇಕ್ ಆಯ್ತು. ಸೊ ಏನಾಯ್ತು, ಮತ್ತೆ ಮೆಸೇಜ್ ಆಯ್ತು. ಶರ್ಮತ್ ಬ್ರೋ ಮ್ಯೂಟ್ ಹಾಕಿ ಬ್ರೋ.
ಸರಿನಾ? ಆ ತರ ಆಯ್ತು. ಇವಾಗ ಒಂದ್ MSS ಇಲ್ಲಿ ಕೊಟ್ಟಿತ್ತು, ಮತ್ತೆ MSS ಕೊಡ್ತು ಮೇಲಕ್ಕೆ. ಹೌದು. ಅಲ್ಲ, ಈಗ ಬ್ರೋ ಕೆಳಗಡೆ ಬ್ರೇಕ್ ಆಗಿದೆ. ಇವಾಗ MSS ಆಗಿದೆಯಲ್ಲ ಕೆಳಗಡೆ. ಸೊ ಹ್ಮ್ ಇವಾಗ ಬಯಾಸ್ ನಾವು ಇವಾಗ ಇದು ಮೇಲೇನು MSS ಆಗಿದೆ, ಕೆಳಗಡೆನೂ MSS ಕೊಡ್ತು. ಬಟ್ ನಾನ್ ಕೇಳ್ತಿರೋದು, ಅಕಸ್ಮಾತ್ ಅಲ್ಲಿ ಮೇಲೆ ಏನಾದ್ರು MSS ಆಗಿಲ್ಲ ಅಂದಿದ್ರೆ ನಾವ್ ಎಲ್ಲಿಂದ ಬಯಾಸ್ ಹಾಕೊಂಡ್ ತಗೊಬೇಕಾಗುತ್ತೆ ನೆಕ್ಸ್ಟ್ ಅಂತ. ಇಲ್ಲಿ ಏನಾದ್ರು ಮೇಲ್ಗಡೆ MSS ಆಗಿಲ್ಲ ಅಂದಿದ್ರೆ ಇಲ್ಲಿಂದ ಸೆಲ್ ಮಾಡ್ತಾ ಇದ್ದೆ. ಓಕೆ. ಇಲ್ಲಿಂದ ಸೆಲ್, ಅದಕ್ಕೆ ಹೇಳಿದ್ದು ಒಂದ್ ಲಾಸ್ ಆಗಿರ್ತಿತ್ತು ಇವತ್ತು. ಯಾವ್ದಪ್ಪ ಅದು ಅಂದ್ರೆ ಇಲ್ಲಿ ಸೆಲ್ ಮಾಡಕ್ ಹೋಗ್ತಿದ್ವಿ, SL ಇಟ್ ಆಗಿರೋದು. ಇದೊಂದು ಲಾಸ್ ಆಗಿರೋದು, ಇದೇನಾದ್ರು ಈ ಕ್ಯಾಂಡಲ್ ಇಲ್ಲ ಅಂದಿದ್ರೆ. ಓಕೆ. ನಾನೇ ಬಯಾಸ್ ನ ಇದನ್ನ ತಗೊಳ್ಬೇಕೇನೋ ಅನ್ಕೊಂಡೆ. ಅದು ಕೆಳಗಡೆ ನೀವ್ ಮೇಲ್ ಹಾಕಿದಿರಲ್ಲ ಬಯಾಸ್, ಅದ್ರ ಕೆಳಗಡೆ ಇನ್ನೊಂದಿದೆಯಲ್ಲ, ಅದನ್ನ ಬಯಾಸ್ ತಗೊಬೇಕಾಗಿತ್ತೇನೋ ಅಂತ. ಇಲ್ಲ ಇಲ್ಲ, ಈ ತರ ಯಾವ್ದು ಹೇಳಿ? ಶಿಫ್ಟ್ ಆದ್ಮೇಲೆ ನೀವು ಮೇಲ್ ಶಿಫ್ಟ್. ಬಯಾಸ್ ಹಾಕಿದಿರಲ್ಲ ನೀವು ಆ ಮೇಲೆ, ಕ್ಯಾಂಡಲ್ ಅದ್ ಹಾಕಿ ಇಲ್ಲ ಅಂದಿದ್ರ ಅಂದ್ರಲ್ಲ, ಹಾ, ಅದನ್ನ ನೀವು ಮಿಸ್ ಮಾಡಿದ್ರ ಇಲ್ಲ ಅದು ಆ ಕ್ಯಾಂಡಲ್ ಬಂದಿರೋದೇ ಪ್ರಾಬ್ಲಮ್ ಆಯ್ತಾ? ಬಂದಿದೆ, ಅದು ಪ್ರಾಬ್ಲಮ್ ಆಯ್ತು ಬಂದಿರೋದು. ಓಕೆ ಓಕೆ ಓಕೆ. ನಾನು ಅದ್ರ ಕೆಳಗಡೆ ಇದೆಯಲ್ವಾ, ಅದ್ರ ಕೆಳಗಡೆ ಒಂದು ಏನಂತಾರೆ ಅದಕ್ಕೆ, ಪ್ರೈಸ್ ಆಕ್ಷನ್ ಕೊಟ್ಟಿದೆ ನೋಡಿ, ಅದಕ್ ಬಯಾಸ್ ಹಾಕ್ತಾರೆ ಅನ್ಕೊಂಡೆ. ಹಲೋ, ಬ್ರೋ ಹಾ ಹೇಳಿ ಹೇಳಿ. ಹಾ ಚಂದ, ಬ್ರೋ ಅದ್ರ ಅಲ್ಲಿ ಪಕ್ಕಕ್ಕಿರೋ ಕ್ಯಾಂಡಲ್ ತಗೊಂಡ್ರೆ ಪಕ್ಕದೇ ಅದು. ಅದೇ ನೀವು ಆರ್ಡರ್ ಬ್ಲಾಕ್ ಹಾಕಿದ್ರಲ್ಲ ಬ್ರೋ ಚಿಕ್ಕದು, ಹಾ, ಅದ್ರ ಪಕ್ಕಕ್ಕಿರೋದು ಇನ್ನೊಂದು ಹಿಂದಿನ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ದೊಡ್ಡದಿದೆಲ್ಲ ಬ್ರೋ. ಇಲ್ಲ ಇಲ್ಲ, ದೊಡ್ಡದಿದ್ರೆ ಏನು ಇದಾಗಲ್ಲ, ದೊಡ್ಡದ್ ಮ್ಯಾಟ್ರ್ ಆಗಲ್ಲ. ಕೊನೆದು ಅಂದ್ರೆ ಯಾವ್ದು, ಒಂದ್ ಚೂರಲ್ಲಿ ಮಿಸ್ ಆಗಿದೆ ಬ್ರೋ ಅದು ಅಷ್ಟೇ. ಕೊನೆ ಪಾಯಿಂಟ್ ಯಾವ್ದು ಅದು ಆರ್ಡರ್ ಬ್ಲಾಕ್. ಅದು ಆರ್ಡರ್ ಬ್ಲಾಕ್ ಆಮೇಲೆ ಹೇಳ್ಕೊಡ್ತೀನಿ ಬಿಡಿ, ಲಾಸ್ಟ್ ಅಲ್ಲಿ ಸೆಕೆಂಡ್ ಬ್ಯಾಚ್ ಅವ್ರಿಗೆ. ರೆಡ್ ಕ್ಯಾಂಡಲ್ ಬಂದಿಲ್ಲ ಅಂದ್ರೆ ಯಾವ ರೀತಿ ನೀವು ಪಾತ್ ಹಾಕ್ತಿದ್ರಿ? ರೆಡ್ ಕ್ಯಾಂಡಲ್ ಬಂದಿಲ್ಲ ಅಂದಿದ್ರೆ ಬ್ರೇಕ್ಔಟ್ ಸ್ಟ್ರಕ್ಚರ್, MSS ಕಂಟಿನ್ಯೂ. MSS ಕೆಳಗಡೆ ಆಯ್ತು, ಇಲ್ಲೊಂದು ಲಾಸ್ ತಗೋತಾ ಇದ್ದೆ, ಮತ್ತೆ MSS ಆಗ್ತಿತ್ತು ಮೇಲ್ಗಡೆಗೆ. ಚಂದು ಬ್ರೋ, ಹ್ಮ್ ಬ್ರೋ ಪ್ಲೀಸ್ ಎಲ್ರನ್ನ ಮ್ಯೂಟ್ ಮಾಡಿ ಬ್ರೋ. ಅವ್ರ ಹ್ಯಾಂಡ್ ರೈಸ್ ಮಾಡ್ತಾರೆ. ಬಿಕಾಸ್ ಇವಾಗ ರಾಧಾ ಮ್ಯಾಮ್ ಕೂಡ ಏನೋ ಕೇಳ್ತಿದ್ರು, ಮಧ್ಯದಲ್ಲ ಬೇರೆಯವ್ರು ಕೇಳ್ತಾರೆ, ನಿಮ್ಗೂ ಕನ್ಫ್ಯೂಸ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ. ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೂ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಬ್ರೋ ಎಲ್ರನ್ನ ಮ್ಯೂಟ್ ಮಾಡ್ಬಿಡಿ. ಅವ್ರು ರೈಸ್ ಹ್ಯಾಂಡ್ ಮಾಡ್ತಾರೆ, ಅವ್ರ ಡೌಟ್ ಕ್ಲಿಯರ್ ಆದ್ಮೇಲೆ ಇನ್ನೊಬ್ರು ಬೇಕಾದ್ರೆ ಕೇಳ್ತಾರೆ. ಓಕೆ. ಹಾ, ಸೊ ಇವಾಗ ಅದೇ ಪಾತ್ ಅರ್ಥ ಆಯ್ತಲ್ವಾ? ಇವಾಗ ಪಾತ್ ಆದ್ಮೇಲೆ ಜೊತೆಗೆ ಇನ್ನೆರಡು ಕಂಡೀಷನ್ ಇತ್ತು. ಸೊ ಇಲ್ಲಿ ರಿಟ್ರೇಸ್ಮೆಂಟ್ ಬರುತ್ತಲ್ಲ, ಇಲ್ಲಿ ಏನ್ ತಗೋಬೇಕು ನೀವು? ಬಾಡಿ ಅಲ್ಲ, ಇಲ್ಲಿ ವಿಕ್ ಕನ್ಸಿಡರ್ ಮಾಡಬೇಕು. ಅದೇ ನೆಕ್ಸ್ಟ್ ಟೈಮ್ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಅನ್ಬೇಕಾದ್ರೆ, ಈ ಬ್ರೇಕ್ ಆಗ್ಬೇಕಾದ್ರೆ ಇಲ್ಲಿ ನಿಮ್ದು ಫುಲ್ ಕ್ಯಾಂಡಲ್ಲೇ ಬ್ರೇಕ್ ಕೊಟ್ಟಿರ್ಬೇಕು. ಬರೀ ವಿಕ್ ಕೊಟ್ರೆ ಆಗಲ್ಲ, ಅವಾಗ ಮಾತ್ರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೋದು. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಬರಕ್ಕೆ ಈ ತರ ಕ್ಯಾಂಡಲ್ ಫುಲ್ ಬ್ರೇಕ್ ಕೊಟ್ಟಿರ್ಬೇಕು. ಬರೀ ವಿಕ್ ಮಾತ್ರ ಬ್ರೇಕ್ ಕೊಟ್ರೆ ಅದು ಆಗಲ್ಲ. ಇದೊಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಬರೀ ಬ್ರೇಕ್ ಆಫ್ ಸ್ಟ್ರಕ್ಚರ್, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲ್ಲ. ಈ ತರ ಇದ್ದಾಗ ಪಾತೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಅಷ್ಟೇ, ಪಾತು ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ ಅಷ್ಟೇ. ಓಕೆ ಓಕೆ, ಹೇಳಿ ಮ್ಯಾಮ್. ಚಂದು, ಈಗ ನಾವು ಅಲ್ಲಿ ಬ್ರೇಕ್ ಇವಾಗ ಮೇಲೆ ಬ್ರೇಕ್ ಅಪ್ ಸ್ಟ್ರಕ್ಚರ್ ಆಯ್ತಲ್ಲ, ನಾವು ಕೆಳಗಡೆ ಇನ್ನೊಂದು ಬಯಾಸ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಅದು ಹಾಕಿ ಇದ್ ತಗೊಂತಿರಲ್ಲ, ಅದು ವೆಯ್ಟಿಂಗ್ ಅಲ್ಲಿವರೆಗೂ ಮಾಡ್ಬೇಕು ಅಂತ ಏನಾದ್ರು ಮಾಡ್ಬೇಕಾ, ಅಥವಾ 2 times MSS ಆಗಿದೆ ಅಂತ ತಗೋಬಾರ್ದಾ? ಅದನ್ನ ಇಗ್ನೋರ್ ಮಾಡ್ಬೇಕಾಗತ್ತಾ? ಮ್ಯಾಮ್ ಗೊತ್ತಾಗಿಲ್ಲ ಕ್ವಶನ್. ಅಂದ್ರೆ
ಈಗ ಫಸ್ಟ್ ಟೈಮ್ MSS ಕೊಡ್ತು, ಮುಂದೆ SL ಇಟ್ಟಾಯ್ತು. ಮತ್ತೆ ಸೆಕೆಂಡ್ ಟೈಮ್ ಈಗ MSS ಕೊಟ್ಟಿದೆ. ಸೊ ಈಗ ನಾವು ಕೆಳಗಡೆ ನಾವು ಇದೇನಂದ್ರೆ ಮತ್ತೆ ಈ ಆರ್ಡರ್ ಟ್ರೇಡ್ ಬ್ಲಾಕ್ ಇಂದ ತಗೋಬೇಕಾ ಬೈ ಮಾಡ್ಬೇಕಾ ಅಥವಾ ಅಂತ. ಸೊ ಮಾಡ್ಬೇಕಾ ಅಥವಾ ಇದು ಇಗ್ನೋರ್ ಮಾಡೋದು ಒಳ್ಳೇದಾ ಇವಾಗ ಈ ಹೆಂಗೆ ಅಂದ್ರೆ ಟ್ರೇಡ್ಗಳನ್ನ ಅಂತ? ಇದು ನಿಮ್ದು ಸೆಕೆಂಡ್ ರೂಲ್ಸ್, ಸೆಕೆಂಡ್ ಪಾರ್ಟ್ ಆಫ್ ರೂಲ್ಸ್. ಫಸ್ಟ್ ಪಾರ್ಟ್ ನೀವು ಫಾಲೋ ಮಾಡ್ಬೇಕು, MSS ಆದಾಗ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ತಗೋಬೇಕು, ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಆಫ್ ರೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರ ಸಿನಾರಿಯೋ ಬಂತು, ಒಂದ್ಸಲಿ MSS ಕೆಳಗಡೆಗೆ ಆಗಿತ್ತು, ಮತ್ತೆ ಮೇಲ್ಗಡೆಗೆ MSS ಆಯ್ತು. ಕೆಲವ್ರು ಏನ್ ಮಾಡ್ತಾರೆ, ಈ ತರ ಆದಾಗ್ಲೂ ಈ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ತಗೋತಾರೆ, ಒಂದ್ಸಲಿ ತಗೋತಾರೆ. ಆಗ ಏನಾಗುತ್ತೆ, SL ಹಿಟ್ ಆಗುತ್ತೆ ಅನ್ಕೊಳ್ಳಿ. ಅವ್ರೇನ್ ಥಿಂಕ್ ಮಾಡ್ತಾರೆ, ಓಕೆ ನೆಕ್ಸ್ಟ್ ಟೈಮ್ ಇಂದ ಈ ತರ ಆದ್ರೆ ನಾನು ತಗೊಳಲ್ಲ ಅನ್ಕೋತಾರೆ. ಸೊ ನೆಕ್ಸ್ಟ್ ಟೈಮ್ ಸೆಕೆಂಡ್ ಡೇ ಇವಾಗ ಇಲ್ಲ ಯಾವ್ದೋ ಒಂದಿನ ಮತ್ತೆ ಇದೇ ಸಿನಾರಿಯೋ ಬರುತ್ತೆ, ಹಿಂಗೆ MSS ಆಗಿರುತ್ತೆ, ಮತ್ತೆ MSS ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ತಗೊಳಲ್ಲ, ಲಾಸ್ಟ್ ಟೈಮ್ ಹಿಂಗಾಗಿತ್ತು ಅನ್ಕೊಂಡಿರ್ತಾರೆ. ಈ ಟೈಮ್ ಏನಾಗುತ್ತೆ, ಇದು ಕರೆಕ್ಟ್ ಆಗಿ ವರ್ಕ್ ಆಗ್ಬಿಡುತ್ತೆ. ಓಕೆ, ಫಸ್ಟ್ ಟೈಮು ಲಾಸ್ ಆಯ್ತು, ಈ ಟೈಮು ಮಿಸ್ ಮಾಡ್ಕೊಂಡ್ರು, ಟ್ರೇಡ್ ತಗೊಳ್ಳಿಲ್ಲ. ಥರ್ಡ್ ಟೈಮು ಇದೇ ಆಗ್ತಾ ಇದೆ ನಿಮ್ಗೆ, MSS ಕೆಳಗಡೆ ಆಗಿತ್ತು, ಮತ್ತೆ MSS ಆಯ್ತು. ಈ ಟೈಮ್ ಏನ್ ಮಾಡ್ತಾನೆ ಅವನು, ಟ್ರೇಡ್ ನ ತಗೋತಾನೆ. ಲಾಸ್ಟ್ ಟೈಮ್ ವಿನ್ ಆಗಿತ್ತಲ್ಲ ಅನ್ಬಿಟ್ಟು ಟ್ರೇಡ್ ತಗೋತಾನೆ. ಈ ಟೈಮು SL ಹಿಟ್ ಆಗುತ್ತೆ. ಸೊ ಸೆಕೆಂಡ್ ಪಾರ್ಟ್ ಆಫ್ ರೂಲ್ ಅಲ್ಲಿ ಏನು ಅಂದ್ರೆ, ಈ ತರ ಕಂಡೀಷನ್ಸ್ ಅಲ್ಲಿ ಒಂದು ನೀವು ಡಿಸೈಡ್ ಆಗ್ಬಿಡಿ, ತಗೋಬೇಕು, ಎಲ್ಲಾ ಟ್ರೇಡು ತಗೋತೀನಿ. ಈ ತರ ಆದ್ರೆ SL ಹಿಟ್ ಆದ್ರೂ ಪರವಾಗಿಲ್ಲ, ನಾನು ತಗೋತೀನಿ ಟ್ರೇಡ್ ಬೈ ಅಂತ. ಓಕೆ, ಸೊ ಇಲ್ಲ ನಾನು ಮುಟ್ಟಕ್ಕೆ ಹೋಗಲ್ಲ, ಅದೇನಾದ್ರು ಆಗ್ಲಿ, ವೆಯ್ಟ್ ಮಾಡ್ಬಿಟ್ಟು ಏನಾದ್ರು ಇದು ಕೆಳಗಡೆ ಹೋಯ್ತು ಅಂದ್ರೆ ಮತ್ತಿನ್ನೊಂದು MSS ಆಗುತ್ತೆ, ಅವಾಗ್ಲೂ ನಾನು ತಗೊಳಲ್ಲ, ವೆಯ್ಟ್ ಮಾಡ್ತೀನಿ. ಎಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ, MSS ಆಗಿ ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡುತ್ತಲ್ಲ, ಅವಾಗ ನಾನು ಮತ್ತೆ ಈ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ತಗೋತೀನಿ. ಈ ತರ ವೆಯ್ಟ್ ಮಾಡ್ಬೋದು. ಹೆಂಗೆ ಅಂದ್ರೆ ಮಾರ್ಕೆಟ್ ಇವಾಗ ಮೇಲ್ ಹೋಗ್ತಾ ಇತ್ತು, ಪುಲ್ ಬ್ಯಾಕು, ಮೇಲ್ ಹೋಗ್ತಾ ಇತ್ತು, ಪುಲ್ ಬ್ಯಾಕು, ಮತ್ ಮೇಲ್ ಹೋಯ್ತು, MSS ಆಯ್ತು. ಇವಾಗ MSS ಆಗಿದೆ, ಏನ್ ಮಾಡ್ತಾರೆ, ಇಲ್ಲೊಂದು ಟ್ರೇಡ್ ತಗೋತೀನಿ ಸೆಲ್ ಅಂತ. ಬಟ್ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡಲ್ಲ, ಮತ್ತಿನ್ನೊಂದು MSS ಆಗುತ್ತೆ. ಓಕೆ, ಇನ್ನೊಂದು MSS ಆಯ್ತು. MSS ಆದ್ಮೇಲೆ ನಾವು ನಾರ್ಮಲ್ ಏನ್ ಮಾಡ್ತೀವಿ, ಆರ್ಡರ್ ಬ್ಲಾಕ್ ಇಂದ ಬೈ ಮಾಡ್ತೀವಿ. ಇವಾಗ ಮೇಲ್ಗಡೆಗೆ MSS ಆದ್ಮೇಲೆ, ಸೊ ಮೇಲ್ಗಡೆಗೆ MSS ಹೆಂಗಾಯ್ತು, ಇಲ್ಲಿ ಫಸ್ಟ್ ಕೆಳಗಡೆಗೆ MSS ಆಗಿತ್ತು, ಇವಾಗ ಮೇಲ್ಗಡೆಗೆ MSS ಆಯ್ತು. ಮತ್ತೆ ಇವಾಗ ಏನಂತ ನಾರ್ಮಲಿ ಮಾಡೋದು, ನಾವು ಇಲ್ಲಿಂದ ಟ್ರೇಡ್ ತಗೋತೀವಿ. ಬಟ್ ಇಲ್ಲೇನಾಗಿದೆ, ಮೇಲ್ ಹೋಗ್ತಿದ್ದು ಕೆಳಗಡೆಗೆ MSS ಕೊಡ್ತು, ಇಲ್ಲಿಂದ ಸೆಲ್ ಮಾಡದೆ ಲಾಸ್ ಆಯ್ತು. ಇವಾಗ ಮತ್ತೆ ಮೇಲ್ಗಡೆಗೆ MSS ಆಗಿದೆ, ಇದನ್ನ ತಗೋಬೇಕು ಬೇಡವು ಅಂತ. ಬೆಸ್ಟ್ ಆಪ್ಷನ್, ರಿಸ್ಕ್ ತಗೊಳಕ್ ರೆಡಿ ಇದ್ರೆ ತಗೊಳ್ಳಿ. ಒಂದ್ಸಲಿ ಲಾಸ್ ಆಗುತ್ತೆ, ಒಂದ್ಸಲಿ ಪ್ರಾಫಿಟ್ ಆಗುತ್ತೆ. ಬಟ್ ತಗೋತೀನಿ ಅಂತ ಡಿಸೈಡ್ ಆದ್ಮೇಲೆ ಎಲ್ಲಾ ಸಲಿ ಈ ತರ ಆದಾಗ್ಲೂ ತಗೊಳ್ಳೇಬೇಕು ನೀವು. ತಗೊಳ್ಳಲ್ಲ, ಬೆಸ್ಟ್ ಆಪ್ಷನ್ ಇನ್ನೊಂದು ಏನಪ್ಪಾ ಈ ತರ ಸಿನಾರಿಯೋದಲ್ಲಿ ಅಂದ್ರೆ, ಈಗ ಮೇಲ್ಗಡೆ ಹೋಗಿದ್ಯಾ, ಮೇಲ್ಗಡೆ ಮಾರ್ಕೆಟ್ ಸ್ಟ್ರಕ್ಚರ್ ಸೆಕೆಂಡ್ ಟೈಮ್ ಕೊಡ್ತು, ಪುಲ್ ಬ್ಯಾಕ್ ಬಂದು ಎಂಟ್ರಿ ತಗೊಂಡು ಹೋಗೇ ಬಿಡ್ತು ಅನ್ಕೊಳ್ಳಿ, ಮಿಸ್ ಆಯ್ತು ನಿಮ್ದು ಎಂಟ್ರಿ, ಪರವಾಗಿಲ್ಲ. ಈಗೇನಾಯ್ತು, ಹೊಸ ಬ್ರೇಕ್ಔಟ್ ಸ್ಟ್ರಕ್ಚರ್ ಕ್ರಿಯೇಟ್ ಆಯ್ತು. ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಏನ್ ಮಾಡ್ತೀನಿ, ಇನ್ನೊಂದು ಆರ್ಡರ್ ಬ್ಲಾಕ್ ಇರುತ್ತೆ ಇಲ್ಲಿ, ಅಲ್ಲಿಂದ ಟ್ರೇಡ್ ತಗೋತೀನಿ. ಸೊ ಆ ಟ್ರೇಡ್ ಮಿಸ್ ಆಯ್ತು, ಬಿಟ್ ಹಾಕೋದು ಇದನ್ನ. ಇಲ್ಲಿಂದ ಸೆಕೆಂಡ್, ಇಷ್ಟವರೆಗೂ ಇಲ್ಲೇನಾಗಿತ್ತು, MSS ಆಗಿತ್ತು, ಇಲ್ಲೇನಾಗಿತ್ತು, MSS ಆಗಿತ್ತು. ಸೊ 2 ಸಲಿ, ಕೆಳಗಡೆಗೆ ಒಂದ್ಸಲಿ, ಮೇಲ್ಗಡೆಗೆ ಒಂದ್ಸಲಿ MSS ಆಯ್ತು. ನೆಕ್ಸ್ಟ್ ಆರ್ಡರ್ ಬ್ಲಾಕ್ ಇಂದ ತಗೋಬೇಕಾ ಬೇಡವಾ ಕನ್ಫ್ಯೂಷನ್, ತಗೊಳ್ಳಿಲ್ಲ, ಅದು ಬಂದು ತಗೊಂಡು ಹೋಯ್ತು, ಕರೆಕ್ಟಾಗಿ ವರ್ಕ್ ಆಯ್ತು. ಸೊ ವರ್ಕ್ ಆದ್ಮೇಲೆ ಒಂದು ಬ್ರೇಕ್ ಕೊಡುತ್ತೆ, ಏನದು, ಸೊ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ತಗೋತೀನಿ, ಬೈ ಮಾಡ್ತೀನಿ, ಅವಾಗ ಈ ಟ್ರೇಡ್ ಕ್ಯಾಪ್ಚರ್ ಮಾಡ್ತೀನಿ. ಇದಾಗ್ಬೋದು ಒಂದು. ಇಲ್ಲ ಅಂದ್ರೆ ಏನಾಗ್ಬೋದು, ಮೇಲ್ಗಡೆಗೆ ಹೋದ್ಮೇಲೆ ನೆಕ್ಸ್ಟ್ ಈ ಸಲಿ ತಗೊಳಕ್ ಹೋದ್ರೆ ಏನೋ ಲಾಸ್ ಆಯ್ತು, ತಗೊಳ್ಳಿಲ್ಲ ನೀವು, ಇವಾಗ ಡೌಟ್ ಇದೆ, ಬಿಟ್ಟಾಕ್ತೀರಾ. ಮತ್ತು ಇನ್ನೂ ಒಂದ್ಸಲಿ MSS ಆಗುತ್ತೆ. ಇವಾಗ ಈಗ ಎಷ್ಟು ಸಲಿ ಆಯ್ತು, ಒಟ್ಟು MSS 3 ಸಲಿ ಆಯ್ತು. ಒಂದ್ ಸಿನಾರಿಯೋ ಮೇಲ್ ಹೋಗ್ಬೋದಿತ್ತು, ಒಂದ್ ಸಿನಾರಿಯೋ ಏನಾಗ್ಬೋದಿತ್ತು, ಈ ತರ MSS ಆದ್ಮೇಲೆ ಬಂದು ಮೇಲ್ ಹೋಗ್ಬೋದಿತ್ತು.
ಅವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಿತ್ತು, ಅವಾಗ ನೆಕ್ಸ್ಟ್ ಇಲ್ಲಿಂದ ಟ್ರೇಡ್ ತಗೋತಿದ್ರಿ ಬೈ ಮಾಡ್ತೀನಿ ಅಂತ, ಸೇಫ್ ಆಗಿ, ಸೇಫ್ ಗೇಮ್. ನೀವು ತಗೊಳ್ಳಲ್ಲ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಇವಾಗ ಏನೇನಾಗ್ಬೋದು, ಒಂದು ಈ ತರ ಆಗ್ಬೋದು, ಇಲ್ಲ ಏನಾಗ್ಬೋದು ಉಲ್ಟಾ ಆಗ್ಬೋದು, ಮತ್ತೆ ಇನ್ನೊಂದು MSS ಕೊಡ್ಬೋದು ಕೆಳಗಡೆಗೆ ಈ ತರ. ಅವಾಗ್ಲೂ ಅಷ್ಟೇ, ಈಗ್ಲೂ ನೀವು ಟ್ರೇಡ್ ತಗೊಳಲ್ಲ ಇಲ್ಲಿಂದ, ಅದು ಹೋಗ್ಲಿ ಹೋಗದೆ ಇರ್ಲಿ ನೀವು ಟ್ರೇಡ್ ತಗೊಳಲ್ಲ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಮತ್ತೆ ಇನ್ನೊಂದ್ಸಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡುತ್ತೆ, ಅವಾಗ ಇನ್ನೊಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ, ಅವಾಗ ನೀವು ಅಲ್ಲಿಂದ ಆರಾಮಾಗಿ ತಗೊಳ್ಳಿ ಇನ್ನೊಂದು ಟ್ರೇಡ್. ಸೊ ಇದೇನಾಯ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಸೊ ಎರಡೆರಡು ಸಲ MSS ಆಗ್ತಾ ಇದ್ರೆ ತಗೊಳಕ್ ಹೋಗ್ಬೇಡಿ. MSS ನ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡೋವರೆಗೂ ವೆಯ್ಟ್ ಮಾಡಿ, ಕೊಟ್ಟ ಮೇಲೆ ತಗೊಳ್ಳಿ. ಸೊ ಸೇಫ್ ಗೇಮ್. ಹೇಳಿ ಮಹಾದೇವ್ ಅವರೇ. ಬ್ರೋ ಅದು ನೀವ್ ಹೇಳಿದ್ರಲ್ಲ ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿಲ್ಲ ಅಂದಿದ್ರೆ ಇವತ್ತು ಒಂದು ಟ್ರೇಡ್ ತಗೊಂತಾ ಇದೆ ಅದು MSS ಆದ್ಮೇಲೆ ಅಂತ. ಅದೇ ಅದ್ರ ಹಿಂದೆಗಡೆನೆ ಒಂದು 15 ಬ್ರೇಕ್ಔಟ್ ಮಿನಿಟ್ ಸ್ಟ್ರಕ್ಚರ್ ಬ್ರೇಕಪ್ ಟ್ರೇಡ್ ಇತ್ತು, ಅದೇ ನಾನು ಬೈ ಟ್ರೇಡೇ ಸೈಡ್. ಮಾಡ್ತಿರ್ಲಿಲ್ವಲ್ಲ ಆ ಟೈಮಲ್ಲಿ. 12:30 ಮೇಲ್ ಬಂದ್ ಟ್ರೇಡ್ ಕೊಡೋದು ಟೆಲಿಗ್ರಾಮ್ ಅಲ್ಲಿ ನಾನ್ ಮಾಡೋದು ಅವಾಗ. ಸೊ ಇದ್ ನಾನು ಅದಕ್ಕೆ ಬರೋ ನಾನು ಅಷ್ಟೊತ್ತಿಗೆ ಅಲ್ಲೇ ಮುಗ್ದೇ ಹೋಗ್ಬಿಟ್ಟಿರೋದು, ಇಲ್ಲ ಅಲ್ಲೇ ಬಂದು SL ಹಿಟ್ ಆಗಿ ಹೋಗ್ಬಿಟ್ಟಿರೋದು ಅದು. ಅದಕ್ಕೆ ಡೌಟ್ ಬಂತು, ಕೇಳ್ದೆ ತಗೋವಲ್ಲ ಅಂತ ಹೇಳ್ತೀರಲ್ಲ ಅದಕ್ಕೆ ಅಷ್ಟೇ bro. ಅದಕ್ಕೆ ಹೇಳೋದು ನಾನು, ಒಂದ್ ಟೈಮ್ ವಿಂಡೋ ಫಿಕ್ಸ್ Time. ಮಾಡ್ಕೊಳ್ಳಿ, ಆಗ ಹಾ ಹಾ ಪ್ರಾಫಿಟ್ ಹೋಗೋದು ಹೋಗ್ಲಿ, ಬೇಡ ಲಾಸಸ್ ಹ್ಮ್ ಲಾಸಸ್ ಕಮ್ಮಿ ಆಗುತ್ತೆ. ಅದೇ ಬ್ರೋ. ಓಕೆ ಬ್ರೋ, ಅಷ್ಟೇ ಬ್ರೋ, ಡೌಟ್ ಇದ್ದಿದೆ. ಹೇಳಿ ಥ್ಯಾಂಕ್ ಯು. ಶರ್ಮತ್ ಅವ್ರೆ. ಇವಾಗ ನೀವೊಂದು ಸಿನಾರಿಯೋ ಹೇಳಿದ್ರಿ, ಮೇಲೇನೋ MSS ಕೊಡ್ತಿದೆ, ಕೆಳಗೇನೋ MSS ಕೊಡ್ತಿದೆ, ಅವಾಗ ಟ್ರೇಡ್ ಮಾಡಬೇಡಿ ಅಂತ. ಸೊ ನಾನು ಅದೇ ಮಾಡೋದು ಬ್ರೋ. ಅಂದ್ರೆ ಬ್ರೇಕಪ್ ಸ್ಟ್ರಕ್ಚರ್ ಮೇಲೆ ಟ್ರೇಡ್ ಮಾಡೋದು ಸ್ವಲ್ಪ ರಿಸ್ಕಿ ಅಲ್ವಾ? ರಿಸ್ಕಿ ಅಂದ್ರೆ ಬರೀ ಎಕ್ಸ್ಟರ್ನಲ್ ಮಾಡ್ತಿದೀವಲ್ಲ ಇವಾಗ. ಈಗ ಈಗ ಓಕೆ. ಈಗ ಅವಾಗ ಮಾಡಿರ್ತಿದ್ದು ಇಂಟರ್ನಲ್ ಮಾಡ್ತಿದ್ವಲ್ಲ, ಬೇಡ ಅಂದಿದ್ರಿ. ಅವಾಗ ಇಂಟರ್ನಲ್ ಮಾಡ್ತಿದ್ವಿ, ಅದು ರಿಸ್ಕಿ. ಹಾ ಓಕೆ. ಇಂಟರ್ನಲ್ ರಿಸ್ಕಿ ಟ್ರೇಡ್ ಬ್ರೇಕಪ್ ಸ್ಟ್ರಕ್ಚರ್ದು. ಈಗ ಎಕ್ಸ್ಟರ್ನಲ್ ಮೇಲೇನೋ ಆಗ್ತಿದೆ. ಈಗ ಎಕ್ಸ್ಟರ್ನಲ್ MSS ಬ್ರೋ ಮೇ ಆಗೋದಿಲ್ಲ, ಕೆಳಗಾಗೋದಿಲ್ಲ. ಕೊಟ್ರೆ ಕೆಳಗ್ ಕೊಡುತ್ತೆ, ಇಲ್ಲ ಮೇಲ್ ಕೊಡುತ್ತಲ್ವಾ? ಇಲ್ಲ, ಇಲ್ಲಿ ನೋಡಿ, ಕೆಳಗಡೆಗೆ MSS ಕೊಡ್ತು, ಮತ್ ಇವಾಗ ಮೇಲ್ಗಡೆಗೂ MSS. ಇವಾಗ ಈ ಏನ್ ಸಿನಾರಿ ಮಾಡ್ತೀರಾ, ಇವಾಗ ಇಲ್ಲಿಂದ ಬೈ ಮಾಡಕ್ ನೋಡ್ತಾ ಇರ್ತೀರಾ, ಇವಾಗ ಗೊತ್ತಿಲ್ಲ ನೆಕ್ಸ್ಟ್ ಅದು ಕೆಳಗೂ ಹೋಗ್ಬೋದು ಮೇಲೂ ಹೋಗ್ಬೋದು, ಗೊತ್ತಿಲ್ಲ ಇದು ರೆಸ್ಪೆಕ್ಟ್ ಮಾಡುತ್ತೋ ಇಲ್ವೋ ಅಂತ. ಇದು So ಇದನ್ನ ತಗೊಳ್ಳೋದೇ ಇಲ್ಲ ಬ್ರೋ. ಅಷ್ಟು ದೊಡ್ಡದಿದ್ರೆ SL ಎಲ್ಲಿಂದ ಅಲ್ಲ, ತಗೊಂತೀರಾ? ಅದನ್ನ ಕಮ್ಮಿ ಮಾಡೋಣ. ಕಮ್ಮಿನೇ ಇತ್ತು ಅನ್ಕೊಳ್ಳಿ, ಇಷ್ಟೇ ಇತ್ತು ಅನ್ಕೊಳ್ಳಿ, ಆಗ್ಲೂ ಅಷ್ಟೇನೆ. ಸೊ ಆರಾಮಾಗಿ ವೆಯ್ಟ್ ಮಾಡಿ, ಇದರಿಂದ ರಿಯಾಕ್ಟ್ ಮಾಡುತ್ತೋ ಮೇಲ್ಗಡೆಗೆ, ಇಲ್ಲ SL ಹೋಗುತ್ತೋ, ವೆಯ್ಟ್ ಮಾಡಿ. ಮತ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇಲ್ಲಿ, ಅವಾಗ ನೆಕ್ಸ್ಟ್ ಈ ಕೊನೆಯ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡಿ. ಸಿಂಪಲ್. ಆಮೇಲೆ ಇನ್ನೊಂದು ಕನ್ಫ್ಯೂಸ್ ಆಗ್ತಾ ಇದೆ, ಏನೋ ಪಾತ್ ಹಾಕಕ್ ಗೊತ್ತಾಗ್ತಾ ಇಲ್ಲ, ಈ ತರ ಸಿನಾರಿಯೋಸ್ ಬಿಟ್ಟಾಕಿ, ಪಾತೇ ಹಾಕ್ಬೇಡಿ. ನೆಕ್ಸ್ಟ್ ನಿಮ್ಗೆ ಕ್ಲಾರಿಟಿ ಬರೋವರೆಗೂ ಪಾತ್ ಹಾಕ್ಬೇಡಿ. ಕ್ಲಾರಿಟಿ ಬಂದ್ಮೇಲೆ ಪಾತ್ ಹಾಕಿ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಹೇಳಿ. ಹ್ಯಾಂಡ್ ರೈಸ್ ಮಾಡಿರೋರು ಮಾತಾಡಿ. ವಾರ್ನಿ. ಹಲೋ ಚಂದು ಅಣ್ಣ. ಹೇಳಿ ಹೇಳಿ. ಅಣ್ಣ ಇವಾಗ ತಾನೇ ರೆಕ್ಟಾಂಗಲ್ ಹಾಕಿದ್ರಲ್ಲ ಅಣ್ಣ, ಇವಾಗ ತೋರ್ಸೋತ್ ನಾನು. ಅದು ರೆಕ್ಟಾಂಗಲ್ ಮೇಲ್ಗಡೆ ಇರ್ತಾ ಇದು ಸ್ಟಾಪ್ ಲಾಸ್ ಹಾಕದಂಗ. ಇವಾಗ ಇಲ್ಲಿ IRI ಐತಲ್ಲ ಅಣ್ಣ, ಅಲ್ಲಿಗೆ ರೆಕ್ಟಾಂಗಲ್ ಹಾಕಿರ್ತೀವಲ್ಲ ಅಣ್ಣ ಇವಾಗ. ಇವಾಗ ಅದು ಅಷ್ಟು ದೂರ ಬರಲ್ಲ ಅಣ್ಣ, ಕೆಳಗಡೆ ಪೂರ್ತಿ ಕೆಳಗಡೆ ಬರಲ್ಲ. ಬರ್ದೇ ಇದ್ರೆ ನೆಕ್ಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟೆ ಕೊಡುತ್ತಲ್ಲ, ಹಿಂಗ್ ಬರುತ್ತೆ, ಮತ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡುತ್ತಲ್ಲ. ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಇವಾಗ ಇಲ್ಲಿರೋ ಆರ್ಡರ್ ಬ್ಲಾಕ್ ಇಂದ ಮಾಡಿ, ಬಂದಿಲ್ಲ ಅಂದ್ರೆ. ಇಲ್ಲ ಇಲ್ಲಿಂದನೇ ಹೋಯ್ತಾ ಮಾರ್ಕೆಟ್, ಇಲ್ಲಿಂದನೇ ಹೋಗ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿದೆಯಲ್ಲ, ಕೊಟ್ಟಾದ್ಮೇಲೆ ಇಲ್ಲೊಂದು ಆರ್ಡರ್ ಬ್ಲಾಕ್ ಇರುತ್ತೆ, ಇಲ್ಲಿಂದ ಟ್ರೇಡ್ ಮಾಡಿ, ಬೈ ಮಾಡಿ.
ಹೇಳಿ ಸುಚಿತ್ರ ಅಕ್ಕ. ಅಣ್ಣ ಒಂದ್ಸಲ ಬ್ರೇಕ್ ಆಫ್ ಸ್ಟ್ರಕ್ಚರ್ MS ಆಯ್ತಂದ್ರೆ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡತ್ತಣ್ಣ. ನೆಕ್ಸ್ಟ್ MS ಆಗೋ ಚಾನ್ಸಸ್ ಇರುತ್ತಣ್ಣ. ಈಗ ನೋಡಿ, ಸಿಂಪಲ್ ಆಗಿ ನೀವೇ ಬರೀರಿ ಅದನ್ನ. ಒಂದ್ಸಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ, ನೆಕ್ಸ್ಟ್ MS ಆಯ್ತು, ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಬೋದಲ್ಲ. ಮತ್ತೆ MS ಆಗಲ್ಲಣ್ಣ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ. ಆಗುತ್ತೆ, ಯಾಕಾಗಲ್ಲ. ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿತ್ತಾ, MS ಆಯ್ತು ಮತ್ತಿಲ್ಲಿ. ಅವಾಗ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಯಾವಾಗ ಆಗುತ್ತೆ, ಮೇಲ್ ಹೋಗ್ತಿದ್ಯಾ, ಕೆಳಗಡೆ ಶಿಫ್ಟ್ ಆಯ್ತಾ, ಅದೇ MS. ಆಮೇಲೆ ಏನಾಗುತ್ತೆ, ಮತ್ತೆ ಇನ್ನೊಂದ್ 2 ಸಲ ಕೆಳಗಡೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ. ಅದಾದ್ಮೇಲೆ ಮತ್ತೆ ಕೆಳಗಡೆ ಹೋಗ್ತಿರೋದು ಮತ್ತೆ ಮೇಲಕ್ಕೆ ಶಿಫ್ಟ್ ಕೊಡುತ್ತೆ, ಅವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಅದಾದ್ಮೇಲೆ ಮತ್ತೆ ಹಿಂಗೆ ಮೇಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ. ಹೇಳಿ ಚಿದಾನಂದ್ ಅವ್ರೆ. ಬ್ರೋ ನಾವು ವರ್ಕ್ ಇಂದ ಬರೋದೇ 7:30 ಆಗುತ್ತೆ. ನಾವ್ ಯಾವ ಟೈಮಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ಓಕೆ ಬ್ರೋ, ಸಿಂಪಲ್ ನೋಡಿ. ಇವಾಗ ನೀವು ವರ್ಕ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ? ಬ್ರೋ ಇಲ್ಲೊಂದು 8:30 ಆದ್ರೂ ಬಿಡ್ತೀನಿ ಬ್ರೋ ಮನೆ. ಇವಾಗ ನೋಡಿ, 8:30 ಎಷ್ಟೊತ್ತಿಗಾದ್ರೂ ಹೋಗಿ. ಇವಾಗ ಬೆಳಗ್ಗೆ ಒಂದು 7 ಗಂಟೆ ಕುತ್ಕೊಳ್ಳಿ ಚಾರ್ಟ್ ಮುಂದೆ. ಕಂಪ್ಲೀಟ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ಸು, ಈಗಾಗಿರೋ ಬ್ರೇಕ್ ಆಫ್ ಸ್ಟ್ರಕ್ಚರ್ಸು, 15 ಮಿನಿಟು, 1 ಅವರ್, 30 ಮಿನಿಟು, 4 ಅವರ್ ಎಲ್ಲ ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡ್ಬಿಟ್ಟು ವರ್ಕ್ಗೆ ಹೋಗ್ತೀರಾ. 12:30 ಆಗುತ್ತೆ. 12:30 ಆದಾಗ ಮೈನರ್ ಚೇಂಜಸ್ ಆಗಿರುತ್ತೆ. ಯಾವ ಥರ, 15 ಮಿನಿಟ್ಸ್ ಯಾವುದೋ ಒಂದು ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇರುತ್ತೆ. ಆಮೇಲೆ 1 ಅವರಲ್ಲಿ ಆಲ್ಮೋಸ್ಟ್ ಇರಲ್ಲ, ಯಾವಾಗಾದ್ರೂ ಒಂದೊಂದ್ಸಲಿ ಯಾವ್ದಾದ್ರು ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ, MS ಇರುತ್ತೆ ರೀಸೆಂಟ್. ಅದೊಂದನ್ನ ಯಾವುದೋ ಒಂದು ಗ್ಯಾಪಲ್ಲಿ ಮಾಡಿದ್ರೆ ಮುಗೀತು. ಅದಾದ್ಮೇಲೆ ನಿಮ್ದು ಟ್ರೇಡ್ ಎಂಟ್ರಿ ಟೈಮ್. ನೀವು ಫಸ್ಟೇ ಟ್ರೇಡ್ ಎಂಟ್ರಿ ಆಗ್ಬೇಕಾದ್ರೆ ನೀವೇನು ಟ್ರೇಡ್ ಮಾಡಲ್ಲ, ಲಿಮಿಟ್ ಆರ್ಡರ್ ಇಡ್ತೀರಾ. ಇವಾಗ ನೋಡಿರ್ತೀರ ನೀವು. ಓಕೆ, ಇವಾಗ ಇಲ್ಲೊಂದು ನಿಮ್ದು 12:30 ಟೈಮ್ಗೆ ಏನಾಗಿರುತ್ತೆ, ಹಿಂಗೊಂದು ಇರುತ್ತೆ. ಓಕೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಮಾರ್ಕ್ ಮಾಡಿದ್ರಿ. ಇವಾಗ ರೀಸೆಂಟಾಗಿ ಆಗಿದ್ದು ಇದು ಮಾರ್ಕ್ ಮಾಡಿದ್ರಿ. ಓಕೆ, ಇಲ್ಲೊಂದು 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇತ್ತು. ಆರ್ಡರ್ ಬ್ಲಾಕಿಂದ ಸೆಲ್ ಲಿಮಿಟ್ ಪ್ಲೇಸ್ ಮಾಡ್ತೀರಾ, 1:3 ಬಿಡ್ತೀರಾ. 1:3 ಬಿಟ್ಬಿಟ್ಟು ನಿಮ್ಮ ಪಡೆಗೆ ನಿಮ್ಮ ಕೆಲಸ ಮಾಡ್ತೀರಾ. ಅದು ಒಂದು SL ಆಗಬೇಕು, ಇಲ್ಲ TP ಆಗಬೇಕು, ಮುಗೀತು. ನೆಕ್ಸ್ಟು ಹಂಗೇನೆ ಇನ್ನೊಂದು ಯಾವಾಗಾದ್ರು ಟೈಮ್ ಸಿಕ್ತಾಗ ರೀಸೆಂಟಾಗಿ ಏನಾಗಿದೆ ಅದನ್ನು ಮಾರ್ಕ್ ಮಾಡ್ಕೋತೀರಾ. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಯಾವುದೋ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ ಅಂದರೆ ಮಾರ್ಕ್ ಮಾಡ್ಕೊಂಡಿರ್ತೀರಾ. ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ತೀರಾ. ಇಲ್ಲೊಂದು ಬೈ ಲಿಮಿಟ್ ಇಡ್ತೀರಾ. ಬೈ ಲಿಮಿಟ್ ಇಟ್ಬಿಟ್ಟು SL ಇದ್ರ ಕೆಳಗಡೆ ಇಡ್ತೀರಾ, TP 1:3 ಇಡ್ತೀರಾ, ಮುಗೀತು, ಬಿಟ್ಟಾಕ್ತೀರಾ. ಅದೇನಾರು ಆಗಲಿ. ಇಷ್ಟೇ ಫಸ್ಟ್ ಅನಾಲಿಸಿಸು, ದೊಡ್ಡ ಅನಾಲಿಸಿಸು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು. ಅದೊಂದೇ ಜಾಸ್ತಿ. ನಿಮಗೆ ಮನೇಲಿ ಇರ್ತೀರಾ, ಮನೇಲಿ ಮಾಡಾಕಿ ಅದನ್ನು. ಇನ್ನೆಲ್ಲ ಅವಾಗವಾಗ ಟೈಮ್ ಸಿಕ್ತಾಗ ಎಲ್ಲೋ ಒಂದು 2 ಸಲ ಓಕೆ ರೀಸೆಂಟಾಗಿ ಆಗಿರೋದನ್ನ ಮಾರ್ಕ್ ಮಾಡ್ಕೊಳ್ಳಿ. ಟ್ರೇಡ್ ಎಂಟ್ರಿನೂ ಅಷ್ಟೇನೆ, ನೀವೇನು ಕುತ್ಕೊಂಡು ಅದನ್ನೇ ನೋಡ್ಕೊಂಡು ತಗೋಬೇಕು ಅನ್ನೋದು ಏನಿಲ್ಲ. ನೋಡಿರ್ತೀರಾ, ಓಕೆ ರೀಸೆಂಟಾಗಿ ಅವಾಗವಾಗ ಒಂದೊಂದ್ಸಲಿ ಫೋನ್ ಚೆಕ್ ಮಾಡ್ತೀರಾ, ಹಾಕಿರೋ ಪಾತ್ ಕರೆಕ್ಟ್ ಆಗಿದೆಯಾ, ಇಲ್ಲ ಏನಾದ್ರು ಚೇಂಜಸ್ ಆಗಿದೆಯಾ ಹೊಸದಾಗಿ. ಯಾಕಂದರೆ ಹೊಸದಾಗಿ MS ಏನೋ ಆಗೋಯ್ತು, ನಾವು ಟ್ರೇಡ್ ತೊಗೊಂಡ್ಮೇಲೆ ಅಂದರೆ, ಟ್ರೇಡ್ ಪ್ಲೇಸ್ ಮಾಡಿದ್ಮೇಲೆ ಅಂದರೆ ಆ ಟ್ರೇಡ್ನ ತೆಗ್ದಾಕ್ಬಿಟ್ಟು ಆಪೋಸಿಟ್ ಸೈಡಲ್ಲಿ ಮಾಡ್ಬೇಕಾಗಿ ಬರುತ್ತೆ. ಅವಾಗವಾಗ ನೋಡ್ಕೋತಾ ಇರ್ತೀರಾ, ಅದು ಬಿಟ್ಟು ಇನ್ನೆಲ್ಲ ಕರೆಕ್ಟಾಗಿ ಮಾಡ್ತೀರಾ. ಎಕ್ಸೆಲ್ ಮೇಲೆ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಕ್ಕಾಗಲ್ವಾ? ಮಾಡ್ಬೋದು, XML ಮಾಡ್ಬೋದು. XML ನನ್ಗೆ ಅಲ್ಲೇನೋ ನೀವು ಮಾಡ್ಬೋದು. ಲಿಮಿಟ್ ಮಾಡಕ್ ಬರ್ತಾ ಇಲ್ಲ, ಅದು ಲಿಮಿಟ್ ಆರ್ಡರ್ ತಗೊಂತಿಲ್ಲ ಅದು. MT5 ಆ್ಯಡ್ ಮಾಡ್ಕೊಂಡು ಮಾಡಿ. ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಮಾಡೋದು ಅಂತ. ಪಾಸ್ವರ್ಡ್ಸ್ ಇರುತ್ತೆ, ನೀವು ಒಂದ್ಸಲಿ ನೋಡಿ. ಹೌ ಟು ಕನೆಕ್ಟ್ XM ಅಕೌಂಟ್ ಇಂಟು MT5 ಅಂತ ಪಾಸ್ವರ್ಡು, ID, ಸರ್ವರ್ ಎಲ್ಲ ಕೊಟ್ಟಿರ್ತಾನೆ. ಅಲ್ಲಿಂದ ಕಾಪಿ ಮಾಡ್ತೀರಾ, MT5ಗೆ ಪೇಸ್ಟ್ ಮಾಡ್ತೀರಾ, ಮುಗೀತು, ಕನೆಕ್ಟ್ ಆಗುತ್ತೆ ಅಷ್ಟೇ. ಹೇಳಿ ಮಧು ಅವರೇ. ಬ್ರೋ ಅದು MT5 ಅಲ್ಲಿ ನೋಡ್ದೆ, ಚೆಕ್ ಮಾಡಿದೆ, XMದು ಶೋ ಆಗ್ಲಿಲ್ವಲ್ಲ. ಬರುತ್ ಬ್ರೋ, ನೀವು ಸರ್ವರ್ ಕಾಪಿ ಮಾಡಿ XMದು. ನಾವೆಲ್ಲ ಇನ್ನೇನು ಟ್ರೇಡ್ ಮಾಡ್ತೀವಿ, XML ನಾವು ಯಾರು ಟ್ರೇಡ್ ಮಾಡಲ್ಲ. MT5 ಕನೆಕ್ಟ್ ಮಾಡ್ಕೊಂಡೇ ಮಾಡೋದಿಲ್ಲ ನಾವು. XML ನಿಮ್ದು ಹೋಮ್ ಪೇಜ್ ಇರುತ್ತಲ್ಲ, ಅಲ್ಲಿ ಮ್ಯಾನೇಜ್ ಅಂತ ಕೊಡಿ. ಮ್ಯಾನೇಜ್ ಅಂತ ಇರುತ್ತೆ, ಮ್ಯಾನೇಜ್ಗೆ ಹೋಗಿ
ಮ್ಯಾನೇಜ್ ಒಳಗಡೆ ನಿಮ್ಗೆ ಸರ್ವರ್ ID ಪಾಸ್ವರ್ಡ್ ನೀವೇನ್ ಸೆಟ್ ಮಾಡ್ತಿರೋದ ಅದೆಲ್ಲ ಇರುತ್ತೆ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸರ್ವರ್ನ ತಗೊಂಡ್ಬಂದು ಸರ್ಚ್ ಯುವರ್ ಬ್ರೋಕರ್ ಅಂತ ಇರುತ್ತಲ್ಲ ಅಲ್ಲಿ ಸರ್ಚ್ ಪೇಸ್ಟ್ ಮಾಡಿ. ಅಲ್ಲಿ ನಿಮ್ ಬ್ರೋಕರ್ ಬರುತ್ತೆ ಎಕ್ಸಾಮ್ದು ಅವಾಗ ರಿಯಲ್ ಅಕೌಂಟ್. ಆಮೇಲೆ ನಿಮ್ ID ನ ಪೇಸ್ಟ್ ಮಾಡಿ. ಆಮೇಲೆ ನಿಮ್ದು ಏನ್ ಪಾಸ್ವರ್ಡ್ ಅದನ್ನ ಟೈಪ್ ಮಾಡಿ ಬರುತ್ತೆ, ಲಾಗಿನ್ ಆಗುತ್ತೆ. ಹೌದು ಬ್ರೋ, ಈಗ ಏನ್ ನಾವು ಟ್ರೇಡ್ ಮಾಡ್ತೀವಿ ಅದೇ ಎಲ್ಲದಕ್ಕೂ, BTC ಆಗ್ಲಿ ಆಯಿಲ್ ಆಗ್ಲಿ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡೋದು. ಸ್ವಲ್ಪ ಕ್ಯಾರೆಕ್ಟರ್ಸ್ ಚೇಂಜ್ ಇರುತ್ತೆ ಬೇರೆ ಬೇರೆ ಚಾರ್ಟ್, ಅದನ್ನ ನೋಡ್ಕೋಬೇಕು ನೀವು. ಅದಕ್ಕೆ ಒಂದೇ ಒಂದು ಆಸೆಟ್ ಇಟ್ಕೊಳ್ಳಿ, ಅದನ್ನ ಮಾತ್ರ ಮಾಡಿ ಅನ್ನೋದು. ಸೊ ಓಕೆ, ಹಾಗಾದ್ರೆ ಮಾಡಿ ಕರೆಕ್ಟಾಗಿ. ಅದೇ ಹೇಳ್ತಿರೋದು, ನೀವು ಏನೇ ಮಾಡಿ ಪಾತ್ ಹಾಕೋದು ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಏನ್ ಮಾಡಿದ್ರು ವೇಸ್ಟೇ. ಟ್ರೇಡ್ ಇವಾಗ ಏನು ಮಾಡೋಕ್ಕಾಗಲ್ಲ, ನೋ ಟ್ರೇಡ್ಸ್. MSS ಆಗಿದೆ, ಅದಾದ್ಮೇಲೆ ಕೊನೆ ಆರ್ಡರ್ ಬ್ಲಾಕ್ ಇಲ್ಲಿದೆ, ಹಿಂಗೂ ಹೋಗ್ಬೋದು. ಅದು ನೆಕ್ಸ್ಟ್ ಸಿನಾರಿಯೋ ಈ ತರ ಇದೆ. ಈ ಟೈಮಲ್ಲಿ ಇದನ್ನೇನಾದ್ರು ಟ್ರೇಡ್ ಮಾಡಿದ್ರೆ ಲಾಸ್ ಮಾಡ್ಕೋತೀರಾ ಅಷ್ಟೇ. ಇಂಡಿಕೇಟರ್ ಸೆಟ್ಟಿಂಗ್ಸ್ ಸಮನ್ ಯಾರಾದ್ರೂ ದಯವಿಟ್ಟು ಗ್ರೂಪಲ್ಲಿ ಕಳಿಸಿ, ಕೆಲವ್ರಿಗೆ ಇನ್ನೂ ಸಿಕ್ಕಿಲ್ಲ ಇಂಡಿಕೇಟರ್ ಸೆಟ್ಟಿಂಗ್ಸು. ಹಾ ಅಕ್ಕ ಸುಚಿತ್ರ ಹೇಳಿ. ನೀವು ಫಂಡೆಡ್ ಅಕೌಂಟ್ಸ್ ಎಲ್ಲ MT5 ದಲ್ಲೇ ಮಾಡ್ತೀರಾ ನನ್ನ? ಎಲ್ಲ MT5 ಕನೆಕ್ಟ್ ಮಾಡ್ಕೋಬೇಕು. ಮತ್ತೆ ಅದು ಟೆಲಿಗ್ರಾಮ್ ಚಾನಲ್ ಅಂತ ಅಂದಿಲ್ಲ, ನಂದ್ರೆ ಫಂಡೆಡ್ ಅಕೌಂಟ್ಸ್ ತಗೊಂಡ್ರೆ ಟೆಲಿಗ್ರಾಮ್ ಹೌದು. ನನ್ನ ಆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಮಾಡ್ಕೋತೀನಿ. ಫಂಡೆಡ್ ಅಕೌಂಟ್ಸ್ ತಗೊಂಡು ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಮಾಡ್ಕೋತೀನಿ ನಾನು. ಹೌದು ಹೌದು ಹೌದು. ಬ್ರದರ್ ಯಾವ್ದು ಫಂಡೆಡ್ ಅಕೌಂಟ್ ಅನ್ನ? ಯಾವ್ದಾದ್ರು ತಗೊಳ್ಳಿ, ನಿಮ್ಮಿಷ್ಟ. ನಿಮ್ಗೆ ಯಾವ್ದು ಸೆಟ್ ನಿಮ್ದು ಕೋಡ್ ಆಗುತ್ತೆ ನೀವು ನೋಡ್ಕೊಂಡು ತಗೊಳ್ಳಿ. ಶಾರ್ಕ್ ಫಂಡೆಡ್, ಫಂಡಿಂಗ್ ಪಿಪ್ಸು, ಝೀನೋ ನಿಮ್ದು ಕೋಡ್ ಟ್ರೇಡರ್ಸ್. ಹಾಕಿದ್ರೆ ಜಾಯ್ನ್ ಮಾಡ್ಕೋತೀರಾ ನನ್ನ? ಹಾ ಹೌದು. Okay. ಬ್ರೋ, ಮಲ್ಟಿ ಟೈಮ್ ಫ್ರೇಮ್ ನಾಳೆ ಮಾಡೋಣ. ಇಷ್ಟ ದಿನ ಟೈಮ್ ಕೊಟ್ಟಿದ್ದೀನಿ ಪಾತ್ ಕಲಿಯಕ್ಕೆ, ಕಲ್ತ್ಕೊಳ್ಳಿ, ಏನಾದ್ರು ಡೌಟ್ ಇದ್ರೆ ಕೇಳಿ ಅಂತ. ಸೊ ನಾಳೆ ಸ್ಟಾರ್ಟ್ ಮಾಡೋಣ. ಹೇಳಿ ಬ್ರೋ. ಅದ ನೀವು ಅದು ಬ್ರೋಕರ್ ಅಲ್ಲೂ ಚೆಕ್ ಮಾಡಿದೆ ಅಂದ್ರಲ್ಲ, ಅದೊಂದು ರೆಡ್ ಕಲರ್ ಕ್ಯಾಂಡಲ್ ಹಾ ಹಾ ವೆರಿಫಿಕೇಶನ್ಗೆ, ಅದನ್ನ ನಾನು ಸೆಲೆಕ್ಟ್ ಮಾಡ್ಬೇಕಾ ಬೇಡವಾ ಅಂತ. ಇನ್ ಕೇಸ್ ಬ್ರೋಕರ್ ಅಲ್ಲಿ ಆ ಕ್ಯಾಂಡಲ್ ತೋರಿಸಿಲ್ಲ ಅಂದ್ರೆ ಸೆಲೆಕ್ಟ್ ಮಾಡೋದ ಆ, ಅದೇ ಅಲ್ಲ, ನೀವು ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತೀರಲ್ಲ, ಟ್ರೇಡಿಂಗ್ ವ್ಯೂ ಅಲ್ಲಿ ಕನ್ಫರ್ಮೇಶನ್ ಆದ್ರೆ ಪಾತ್ಗೆ ಅಲ್ಲಿಂದ ನೀವು ಬ್ರೋಕರ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀರಾ, ಇಲ್ಲ ಕನ್ಫ್ಯೂಷನ್ ಅಂತ ಬಿಟ್ಬಿಡ್ತೀರಾ, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ? ಅದನ್ನ ನಾನು ಬ್ರೋಕರ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡ್ತೀನಿ. ಓಕೆ ಓಕೆ ಓಕೆ. ಜಸ್ಟ್ ಟ್ರೇಡಿಂಗ್ ವ್ಯೂ ಅನಲೈಸ್ಗೆ ಕನ್ಫರ್ಮೇಶನ್ ನಾವು ಟ್ರೇಡ್ ತಗೋಬೇಕಂದ್ರೆ ಬ್ರೋಕರ್ ಅಲ್ಲೇ ನೋಡ್ಬೇಕಂತೀರಾ? ಬ್ರೋಕರ್ ಅಲ್ಲಿ ಒಂದ್ಸಲಿ ನೋಡ್ತೀನಿ ಇದೆಯಾ ಅಂತ. ಓಕೆ 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 ಓಕೆ. ಫೈನಲ್ ಬಂದ್ಬಿಟ್ಟು ಬ್ರೋಕರ್ ಅಲ್ಲಿ ಇರೋ ಕ್ಯಾಂಡಲ್ಸ್. ಓಕೆ. ಹೇಳಿ ಸಿದ್ದೇಶ್ ಅವರೇ. ಬ್ರೋ, ಈಗ ಬಿಗಿನರ್ಸ್ಗೆ ಶಾರ್ಕ್ ಫಂಡೆಡ್ ಅಲ್ಲಿ ಬೋಲ್ಟ್ ಅಕೌಂಟ್ ಇದೆಯಲ್ಲ, ಅದು ತಗೊಂಡ್ರೆ ಬೆಟರ್ ಬ್ರೋ? ಬ್ರೋ ಇವಾಗ ನೋಡಿ, ಶಾರ್ಕ್ ಫಂಡೆಡ್ ಅಲ್ಲಿ ನಿಮ್ಗೆ ಹೈಯೆಸ್ಟ್ ಜಾಸ್ತಿ ದಿನ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅಂದ್ರೆ ಪ್ರೈಮ್ ಅಕೌಂಟ್, ಲೈಟ್ ಅಕೌಂಟ್ ಅಂತ ಇದೆಯಲ್ಲ ಅದನ್ನ ತಗೊಳ್ಳಿ. ಇಲ್ಲ ಇನ್ನೂ ಬೆಸ್ಟ್ ಹೇಳ, ಫಂಡಿಂಗ್ ಟಿಪ್ಸ್ ಅವ್ರದ್ದು ಫ್ಲೆಕ್ಸ್ ಅಕೌಂಟ್ ಅಂತ ಇದೆಯಲ್ಲ ಅದನ್ನ ತಗೊಳ್ಳಿ. ಬೆಸ್ಟ್ ಫೇಸ್ ಅಲ್ಲ ಒನ್ ಬೆಸ್ಟ್. ಫೇಸ್ 1 ಫೇಸ್ 2 ಬರುತ್ತಲ್ಲ ಬ್ರೋ ಅದ? ಫೇಸ್ 1 ಫೇಸ್ 2 ಬರುತ್ತೆ. ಈಗ ಹೊಸದಾಗಿ ಫೇಸ್ 1 ಬಿಟ್ಟು ಬರೀ ಫೇಸ್ 1 ಬಿಟ್ಟಿದ್ದಾನೆ. ಆದ್ರೆ ಡ್ರಾ ಡೌನ್ ಎಷ್ಟು ಗೊತ್ತಾ? ನಾರ್ಮಲಿ ನಿಮ್ಗೆ ಎಷ್ಟು ಸಿಗುತ್ತೆ? 9, 8, 10 ಸಿಗುತ್ತೆ ಡ್ರಾ ಡೌನ್. 10%, 8%. ಅದ್ರಲ್ಲಿ ಅವ್ನು ಬಿಟ್ಟಿರೋದು 12%. ಓಕೆ ಬ್ರೋ, ಓಕೆ. ಅದ್ರಲ್ಲೂ ಇವಾಗ ಎಲ್ಲ ಎಷ್ಟು 20% ಆಫ್ ಕೊಡ್ತಾ ಇಲ್ಲ ಅವನು, 12% ಅಷ್ಟೇ ಕೊಡ್ತಿರೋದು. ಯಾಕಂದ್ರೆ ಗೊತ್ತು ಅವನಿಗೆ ಅಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ಅಂತ. ಈಗ 2 ಕೀ ಕೋಡ್ ಹಾಕಿದ್ರು 12% ಅಷ್ಟೇ ಸಿಗೋದು ನಿಮಗೆ, ಅದು ಫ್ಲೆಕ್ಸ್ ಅಕೌಂಟ್. ಓಕೆ ಬ್ರೋ, ಓಕೆ. ಇಲ್ಲ ನಿಮ್ಗೆ ಬೋಲ್ಟ್ ಅಕೌಂಟ್ ಮತ್ತೆ ಶಾರ್ಕ್ ಫಂಡೆಡ್ ಯಾರಿಗೆ ಗೊತ್ತಾ ಬೆಸ್ಟು? ಓಕೆ, ನನಗೆ ಕಮ್ಮಿ ರೂಲ್ಸ್ ಇರಬೇಕು, ನಾನು ಮಾಡ್ದಂಗೆ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ ಪೇಔಟ್ಸು ಬರಬೇಕು, ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೂ ಆಗಬೇಕು. ಇಂಥವ್ರಿಗೆ ಬೋಲ್ಟ್ ಅಕೌಂಟು, ಶಾರ್ಕ್ ಅಕೌಂಟು ಸರಿ. ಐ ಮೀನ್ ಪ್ರೈಮ್ ಅಕೌಂಟ್. ಓಕೆ. ಹೇಳಿ ಬ್ರೋ. ಓಕೆ ಬ್ರೋ, ಓಕೆ.
ಚಂದಣ್ಣ ಹ್ಮ್ ಅಣ್ಣ ಇವಾಗ ಅದು ಪಾತ್ ಹಾಕಿ ಟ್ರೇಡ್ ಮಾಡ್ಬೇಕೇನಣ್ಣ? ಪಾತ್ ಹಾಕ್ಲಿಲ್ಲ ಪ್ರಾಬ್ಲಮ್. ಪಾತಾಕಿ ಚಂದು ಅಣ್ಣ ಹೇಳಿ ಹೇಳಿ. ಅದೇ ಅಣ್ಣ ಇವಾಗ ಪಾತ್ ಹಾಕಿ ಟ್ರೇಡ್ ಮಾಡ್ಬೇಕೇನಣ್ಣ? ಪಾತ್ ಹಾಕ್ಲಿಲ್ಲ ಅಂದ್ರೆ ಏನಾದ್ರು ಆಗುತ್ತೆ? ಪ್ರಾಬ್ಲಮ್ ಏನಾದ್ರು ಆಗುತ್ತೆ? ಪ್ರಾಬ್ಲಮ್ ಏನು ಬರಲ್ಲ, ನಮ್ಗೇನು ಗೊತ್ತೇ ಆಗಲ್ಲ ಪಾತ್ ಹಾಕಿಲ್ಲ ಅಂದ್ರೆ ಕರೆಕ್ಟಾಗಿ. ನಾನ್ ಪಾತ್ ಹಾಕೊಂಡು ಕುತ್ಕೊಳ್ಳಲ್ಲ ಯಾವಾಗ್ಲೂ. ನನಗೆ ಅಭ್ಯಾಸ ಆಗಿದೆ, ಓಕೆ ಇಲ್ಲಿ ಇದಾಗಿದೆ ಗೊತ್ತಾಗುತ್ತೆ. ಬಟ್ ನೀವು ಕಲಿಯೋವರೆಗೂ ಪಾತ್ ಹಾಕ್ಲೇಬೇಕು. ಸೊ ಲಾಟ್ ಸೈಜಸ್ ಏನಿಲ್ಲ, ನೀವೊಂದು ಯಾವುದೋ ಒಂದು ಅಕೌಂಟ್, ಒಂದು $100 ಅಕೌಂಟ್ ತಗೋತೀರಾ. ಅದರಲ್ಲಿ ನಿಮ್ಗೆ ಒಂದು ಐಡಿಯಾ ಇರುತ್ತೆ, $10 ರಿಸ್ಕ್ ಮಾಡ್ತೀನಿ ಅಷ್ಟೇ ಅಂತ. ನಾರ್ಮಲಿ MT5 ಓಪನ್ ಮಾಡ್ತೀರಾ, ಯಾವುದೋ ಒಂದು ಲಾಟ್ ಸೈಜ್ ಇರುತ್ತೆ ರ್ಯಾಂಡಮ್ ಆಗಿ. SL ಇದ್ರ ಕೆಳಗಡೆ ಎಂಟ್ರಿ ಇಲ್ಲಿ ಅನ್ಕೊಳ್ಳಿ, SL ಇದ್ರ ಕೆಳಗಡೆ ಅನ್ಕೊಳ್ಳಿ. ಸೊ ಬೈ ಲಿಮಿಟ್ ಅಂತ ಇಲ್ಲಿ ಪ್ಲೇಸ್ ಮಾಡ್ತೀರಾ, SL ಇದ್ರ ಕೆಳಗಡೆಗೆ ಡ್ರ್ಯಾಗ್ ಮಾಡಿ ಇಡ್ತೀರಾ. ಆವಾಗ $50 ಬರ್ತಿದ್ಯಾ, ಲಾಟ್ ಸೈಜ್ನ ಕಮ್ಮಿ ಮಾಡಿ. ಎಲ್ಲಿವರೆಗೂ? $10 ಹತ್ತತ್ರ 10, 8 ಇಲ್ಲ 12 ಆಗೋವರೆಗೂ ಲಾಟ್ ಸೈಜ್ ಕಮ್ಮಿ ಮಾಡಿ. ಇಲ್ಲ ಬರೀ $2 ರಿಸ್ಕ್ ಬರ್ತಿದ್ಯಾ ಇಷ್ಟರಲ್ಲಿ, ಇಲ್ಲಿಂದ ಇಲ್ಲಿಗೆ SLಗೆ, ಲಾಟ್ ಸೈಜ್ ಜಾಸ್ತಿ ಮಾಡಿ. ಎಷ್ಟು? ಒಂದು 8, 10 ಬರೋವರೆಗೂ. ಇಷ್ಟೇ, ಲಾಟ್ ಸೈಜಿಂದ ಏನೂ ವ್ಯತ್ಯಾಸ ಆಗಲ್ಲ. ಲಾಟ್ ಸೈಜ್ ಏನಿದ್ರು ನಮಗೆ ರಿಸ್ಕ್ ಎಷ್ಟು ಬೇಕು ಅಂತ ನೋಡ್ಕೊಳಕಷ್ಟೆ. ಹೇಳಿ ತೇಜಸ್ ಅವ್ರೆ. ಬ್ರೋ, ಇದು ಫಂಡಿಂಗ್ ಪಿಪ್ಸ್ ಅಲ್ಲಿ ನಾವೇನಾದ್ರು ಒಂದು ಅಕೌಂಟ್ ಇದೆ ಅಂತ ಅನ್ಕೊಳ್ಳಿ, ಅದು ಇದ್ರೂ ಬೇಕಾದ್ರೆ ಬೇರೆ ಅದೇ ಫಂಡಿಂಗ್ ಪಿಪ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ ಟ್ರೇಡ್ ಮಾಡ್ಬೋದಾ ಬ್ರೋ? ಅದು ಇದ್ರು ತಗೋಬಹುದು. ಕಾಪಿ ಟ್ರೇಡಿಂಗ್ ಅಂತ ಏನಾದ್ರು ಇದು ಇಲ್ಲ 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 ಮಾಡ್ತಾರ ಬ್ರೋ? ಇಲ್ಲ. ಇನ್ ಕೇಸ್ ಫಂಡಿಂಗ್ ಪಿಪ್ಸ್ ಅಲ್ಲಿ 5K ಅಕೌಂಟ್ ಇದ್ದು ನೆಕ್ಸ್ಟ್ 10K ಅಕೌಂಟ್ ತಗೊಂಡು ಅದೇ ಮೆಟಾಫೈಲ್ ಮಾಡ್ಬೋದಾ? ಅದೇ ಈಗ ಮೆಟಾಫೈಲ್ 5K ಅಕೌಂಟ್ ಇದೆ ಆಲ್ರೆಡಿ ಅನ್ಕೊಳ್ಳಿ, ಆಡ್ ಮಾಡ್ಬೋದು, ಮತ್ತೆ ಇನ್ನೊಂದು ಅಕೌಂಟ್ ಆಡ್ ಮಾಡೋದು ಅಷ್ಟೇ. ಆಡ್ ಇನ್ನೊಂದು ಮಾಡ್ಕೊಂಡು ಆಡ್ ನಮ್ಗೆ ಮಾಡಿದ್ರೆ ಯಾವ್ದು ಬೇಕು ಅದನ್ನ ಮೆಟಾಫೈ ಸ್ವಿಚ್, ಪ್ಲಾಟ್ಫಾರ್ಮ್ ಅಲ್ಲಿ ಒಂದೇ. ಯಾವ್ದು ಬೇಕು ಅದನ್ನ ಸ್ವಿಚ್ ಮಾಡ್ಕೋಬಹುದು. ಬ್ರೋ, ಅದೇ ಅದು ಸ್ವಿಚ್. ಈಗ ನನ್ನ ಮೆಟಾ ಟ್ರೇಡರ್ ಅಕೌಂಟ್ ಅಲ್ಲಿ 5-6 ಅಕೌಂಟ್ ಇದೆಯಪ್ಪ. ಯಾವ್ದ್ರಲ್ಲಿ ಟ್ರೇಡ್ ಮಾಡ್ಬೇಕು ಅದಕ್ಕೆ ಸ್ವಿಚ್ ಮಾಡ್ಕೋತೀನಿ, ಟ್ರೇಡ್ ಅದೇ ಮಾಡ್ತೀನಿ. ಬ್ರೋ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ ಮಾಡಿದ್ರೆ ಕಾಪಿ ಏನು ಟ್ರೇಡಿಂಗ್ ಅಂತ ಪ್ರಾಬ್ಲಮ್ ಏನಾದ್ರು ಬರಲ್ಲ. ಇದ್ ಮಾಡ್ತಾರ ಅಂತ. ಇಲ್ಲ 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 ಇಲ್ಲ. ಓಕೆ ಬ್ರೋ, ಅದೊಂದು ಡೌಟ್ ಇತ್ತು ಅದಕ್ಕೆ. ಇಲ್ಲಾಂದ್ರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡು ಇದ್ ಮಾಡ್ಬೇಕಾ ಅಂತ. 5K ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡಕ್ಕೆ ನೀವು ಒಂದು SL ಎಷ್ಟಿರುತ್ತೆ, TP ಎಷ್ಟಿರುತ್ತೆ, ಅದ್ರ ಮೇಲೆ ಲಾಟ್ ಸೈಜ್ ಯೂಸ್ ಮಾಡ್ತೀರಾ. ಜನರಲಿ $50 ರಿಸ್ಕ್ ಮಾಡ್ತೀರಾ, $150 ಪ್ರಾಫಿಟ್ಗೆ ಇಡ್ತೀರಾ TPನ ಅಂದರೆ, SL ಒಂದು $50 ಇದ್ರೆ $0.1 1 ಲಾಟಲ್ಲಿ ಮಾಡ್ತೀರಾ. ಇಲ್ಲ $100 SL ಇದೆ ಅಂದರೆ 0.05 ಅಲ್ಲಿ ಮಾಡ್ತೀರಾ. ಸೊ 0.05 to 0.15 ಆ ರೇಂಜಲ್ಲಿ ಮಾಡ್ತೀರಾ. ಸೊ NYS ಪ್ಲಾಟ್ಫಾರ್ಮ್ ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ, ನಿಜನಾ ನನಗೂ ಗೊತ್ತಿಲ್ಲ ಬ್ರೋ. ಅವ್ರ ಅಕೌಂಟ್ ಕೊಟ್ಟರೆ ಕಷ್ಟದ್ದೇ ಕೊಡ್ತಾರೆ. ಅದರಲ್ಲಿ ಮಿನಿಮಮ್ $160 ಮಾಡ್ಬೋದು ನೀವು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ. ಸಿಕ್ಕಿದ್ರೆ ಮಾಡಿ, ಸಿಕ್ಕಿಲ್ಲ ಅಂದರೆ ನನಗೂ ಸಿಗಲ್ಲ, ನಿಮಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ. ಓಕೆ ಬ್ರೋ, ಸರಿ ಹಾಗಾದರೆ ನಾಳೆ ಸಿಗೋಣ. ಗುಡ್ ನೈಟ್ ಆಲ್.